ಪರಮ ಪವಿತ್ರವಾದಂತಹ ಸುಮಧ್ವ ವಿಜಯ ಶ್ರೀಮದಾಚಾರ್ಯರ ಜೀವನ ಸಾಧನೆ ಕೃತಿಗಳ ಬಗ್ಗೆ ಅಪಾರವಾದಂಥ ಅಪೂರ್ವ ಮಾಹಿತಿಗಳನ್ನು ಕೊಡ್ತಕ್ಕಂಥ ಅತ್ಯಪೂರ್ವವಾದ ಕೃತಿ. ಹೆಸರಿಗೆ ಮಹಾಕಾವ್ಯ, ಆದರೆ ಒಳ್ಳೆಯ ಮಹಾಶಾಸ್ತ್ರನೂ ಹೌದು. ಪರಮಾತ್ಮನ ದೇವತೆಗಳ ಗುರುಗಳ ಮಹಿಮೆಯನ್ನು ಹೇಳ್ತಕ್ಕಂಥ ಕೃತಿಗಳೆಲ್ಲ ಶಾಸ್ತ್ರಗಳೇ. ಒಂದು ಕಾವ್ಯದ ರೀತಿಯಲ್ಲಿ ಶಾಸ್ತ್ರವನ್ನು ಹೇಳಿದ್ದು ಮಧ್ವವಿಜಯದ ವೈಶಿಷ್ಟ್ಯ. ಅದನ್ನು ಬರೆದಂಥ ನಾರಾಯಣ ಪಂಡಿತಾಚಾರ್ಯರು ಶ್ರೀಮದ್ ಆಚಾರ್ಯರನ್ನು ಕಣ್ಣಾರೆ ಕಂಡವರು, ಅವರ ಅನುಗ್ರಹಕ್ಕೆ ಪಾತ್ರರಾದವರು. ಅವರ ತಂದೆ ಶ್ರೀ ತಿರುಕು ಪಂಡಿತಾಚಾರ್ಯರು ಹರಿವಾಯುಸ್ತುತಿಯನ್ನು ಬರೆದಂಥ ಮಹನೀಯರು. ಅವರು ಅನೇಕ ಕೃತಿಗಳನ್ನು ಬೇರೆ ಬರೆದಿದ್ದಾರೆ. ಅದರಲ್ಲಿ ಸುಮಧ್ವ ವಿಜಯ ಮಾಧ್ವರಿಗೆಲ್ಲ ಮಾಂಗಲ್ಯದಂತೆ ಇರತಕ್ಕಂಥ ಅತ್ಯಪೂರ್ವವಾದ ಕೃತಿ. 16 ಸರ್ಗಗಳು, 1008 ಶ್ಲೋಕಗಳು. ಒಟ್ಟು 16 ಸರ್ಗ ಇರತಕ್ಕಂಥ ಶ್ಲೋಕಗಳ ಸಂಖ್ಯೆ 1008 ಸರಿಯಾಗಿ. ಅವುಗಳನ್ನು ಸರಿಯಾಗಿ ಓದಿದರೆ ಒಂದು ಮಾತಿದೆ, ಶತಶ್ಲೋಕೇನ ಪಂಡಿತ. 100 ಶ್ಲೋಕ ಸಂಸ್ಕೃತ ಸರಿಯಾಗಿ ಓದಿದರೆ ಪಾಂಡಿತ್ಯ ಬರುತ್ತಂತೆ, ಸಂಸ್ಕೃತ ಅರ್ಥ ಆಗುತ್ತಂತೆ. 1008 ಶ್ಲೋಕದ ಕೃತಿಯನ್ನು ಓದಿಬಿಟ್ರೆ ಒಳ್ಳೆ ಸಂಸ್ಕೃತ ವಿದ್ವಾಂಸನಾಗ್ತಾನೆ, ಶಾಸ್ತ್ರ ಪಂಡಿತನಾಗ್ತಾನೆ ಅಂತ ಕೃತಿ ಸುಮಧ್ವ ವಿಜಯ. ಅಂಥ ಮಧ್ವ ವಿಜಯವನ್ನು ಎಷ್ಟು ಸಲ ಈ ಜನ ಪಾರಾಯಣ ಮಾಡಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬರೆದವರು ಗೃಹಸ್ಥರು, ಅದನ್ನು ಯತಿಗಳು ಓದಬೇಕು. ಸುಮಧ್ವ ವಿಜಯ ಪಾರಾಯಣ ಒಂದು ಸರ್ಗ ಆದರೂ ಮಾಡಿದ್ರೆ ತೀರ್ಥ ತಗೊಳ್ಳಾಗಿಲ್ಲ, ಅಷ್ಟರ ಮಟ್ಟಿಗೆ ಮಧ್ವ ವಿಜಯಕ್ಕೆ ಮಹತ್ವ ಇದೆ. ಒಬ್ಬ ಗೃಹಸ್ಥರು ಬರೆದಂಥ ಒಂದು ಕೃತಿ ಯತಿಗಳಿಗೆ, ಪೀಠಾಧೀಶರಿಗೆ, ಸಕಲ ಮಾಧ್ವರಿಗೂ ಕೂಡ ಪಠ್ಯಪುಸ್ತಕವಾಯಿತು ಅಂದರೆ ನಾರಾಯಣ ಪಂಡಿತರ ಮೇಲೆ ಎಷ್ಟು ಅನುಗ್ರಹ ಇತ್ತು ಶ್ರೀಮದ್ ಆಚಾರ್ಯರದು ಅಂಥೇಳಿ ನಮಗೆ ಮನವರಿಕೆ ಆಗುತ್ತೆ. ಪೀಠಾಧೀಶರು ಬರೀ ಓದೋದಲ್ಲ, ವೇದಾಂಗ ತೀರ್ಥರು, ವಿಶ್ವಪತಿ ತೀರ್ಥರು ಮೊದಲಾದಂಥ ಮಹಾನುಭಾವರು ಇದು ವ್ಯಾಖ್ಯಾನ ಬರೀತಾರೆ. ಗೃಹಸ್ಥರ ಗ್ರಂಥಕ್ಕೆ ಪೀಠಾಧೀಶರಿಂದ ವ್ಯಾಖ್ಯಾನ, ಇಷ್ಟರ ಮಟ್ಟಿಗೆ ಪ್ರಭಾವ ಗಳಿಸಿರ್ತಕ್ಕಂಥ ಕೃತಿ ಅದು. ಅದನ್ನು ಓದೋದು ಅಂದರೆ ಇಡೀ ಮಾಧ್ವ ದೀಕ್ಷೆ ಬರಬೇಕಾದ್ರೆ ಮಧ್ವ ವಿಜಯನ ಸರಿಯಾಗಿ ಓದಿದರೆ ಮಾತ್ರ ಸಾಧ್ಯ. ಅದರಲ್ಲಿ ಆಚಾರ್ಯರ ಹನುಮದವತಾರ, ಭೀಮಾವತಾರಗಳ ಹಿರಿಮೆಯನ್ನು ಮೊದಲ ಸರ್ಗದಲ್ಲಿ ಹೇಳಿ, ತತ್ವ ವಿಪ್ಲವ ಹೇಗಾಗಿತ್ತು ಕಲಿಯುಗದಲ್ಲಿ ಅಂತ ತಿಳಿಸಿ, ಅದರ ಪರಿಹಾರಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾವಭಾಷೆ. ಸಣ್ಣ ಪುಟ್ಟ ಕಾರ್ಯ ಮಾಡೋದಕ್ಕೆ ಯಾರಾದರೂ ಕಳಿಸ್ಕೊಡ್ಬೋದು, ಆದರೆ ಅತ್ಯಂತ ಮುಖ್ಯವಾದಂಥ ಜ್ಞಾನ ಕಾರ್ಯ ಅದು ಕಲಿಯುಗದಲ್ಲಿ ಚಾಲೆಂಜಿಂಗ್. ಅದು ಬರೀ ದುರ್ಭಾಷೆಗಳ ಮಧ್ಯೆ ಸದ್ಭಾಷ್ಯವನ್ನು ಹೇಳಬೇಕು, ಯೋಗ್ಯರನ್ನು ಹುಡುಕಿ ಹೇಳಬೇಕು. ಅಂತ ಅಪೂರ್ವವಾದ ಕಾರ್ಯವನ್ನು ಮಾಡಲಿಕ್ಕೆ ಬೇರೆಯವರಿಂದ ಸಾಧ್ಯ ಇಲ್ಲ ಅಂತ ಹೇಳಿ ವಾಯುದೇವರನ್ನೇ ಭಗವಂತ ಕಳಿಸಿದ. ಅವರು ಪಾದಕ್ಷದಲ್ಲಿ ಅವತಾರವನ್ನು ಮಾಡಿದರು, ಅತ್ಯದ್ಭುತವಾದ ಬಾಲ್ಯಗಳನ್ನು ತೋರಿಸಿದರು, ಸನ್ಯಾಸ ಸ್ವೀಕಾರ, ಅನಂತರ ಪೀಠಾಧಿಪತ್ಯ, ದಕ್ಷಿಣ ದಿಗ್ವಿಜಯ, ಉತ್ತರ ದಿಗ್ವಿಜಯ, ಬದರಿಕಾಶ್ರಮದ ಯಾತ್ರೆ, ಗೀತಾಭಾಷ್ಯವನ್ನು ಸಮರ್ಪಣೆ ಮಾಡಿದ್ದು, ಮಹಾಬದರಿಯಲ್ಲಿ ವೇದವ್ಯಾಸ ದೇವರನ್ನು ಅವರ ಸಮೇತ ಹೋಗಿ ನಾರಾಯಣ ದೇವರನ್ನು ಸಂದರ್ಶನ ಮಾಡಿದ್ದು, ಭಾಷ್ಯ ರಚನೆಗೆ ಅಪ್ಪಣೆ ಪಡೆದಿದ್ದು, ಮುಂದೆ ಭಾಷ್ಯ ರಚನೆ, ಉಡುಪಿಯಲ್ಲಿ ಕೃಷ್ಣ ಪ್ರತಿಷ್ಠಾಪನೆ, ಹೀಗೆ ಅತ್ಯಪೂರ್ವವಾದ ಪ್ರೀತಿಕರವಾದ ಕಾರ್ಯಗಳನ್ನು ಸಾಲು ಸಾಲಾಗಿ ಶ್ರೀಮದ್ ಆಚಾರ್ಯರು ಮಾಡಿ ಮುಂದೆ ತಾವು 2ನೇ ಬಾರಿ ಬದರಿ ಯಾತ್ರೆಯನ್ನು ಮಾಡ್ತಾ ಅಲ್ಲೂ ಕೂಡ ದಾರಿಯುದ್ದಕ್ಕೂ ಮಹಿಮೆಗಳ ಪ್ರದರ್ಶನ, ಆ ಮೂಲಕ ಶಿಷ್ಯವರ್ಗವನ್ನು ಸಂಪಾದನೆ ಮಾಡೋದು, ಅವರಿಗೆ ಭರವಸೆಯನ್ನು ಕೊಡೋದು, ಅಯೋಗ್ಯರಿಗೆ ಎಚ್ಚರಿಕೆಯನ್ನು ಕೊಡೋದು. ಅಯೋಗ್ಯರು ಪವಾಡಗಳನ್ನು ಮಾಡುತ್ತಾರೆ, ಯೋಗ್ಯರು ಪವಾಡಗಳನ್ನು ಮಾಡುತ್ತಾರೆ. ಅಯೋಗ್ಯರು ಪವಾಡಗಳನ್ನು ಮಾಡೋದು ಜನಗಳನ್ನು ಮೋಸ ಮಾಡೋದಕ್ಕೋಸ್ಕರ. ಆಚಾರ್ಯರು ಪವಾಡಗಳನ್ನು ಮಾಡಿದ್ದು ಮೋಸ ಹೋದ ಜನಗಳನ್ನು ಸರಿಯಾದ ದಾರಿ ತರೋದಕ್ಕೋಸ್ಕರ. ಇವತ್ತು ಪವಾಡಗಳು ಅಂತ ಹೇಳ್ತಾರೆ, ನಂಬಬೇಕಾಗಿಲ್ಲ. ಪವಾಡದ ಸೋರ್ಸ್ ಏನು ನೋಡಬೇಕು. ಭಾರಿ ಇನ್ಕಮ್ ಇರ್ಬೋದು, ಸೋರ್ಸ್ ಅಂತ ಕೇಳ್ತಾರಲ್ಲ, ಹಾಗೆ ಸ್ಮಗಲ್ ಮಾಡಿ ಶ್ರೀಮಂತನಾದ ಅಂದರೆ ಅದು ಅಫೆನ್ಸ್. ಅದು ನ್ಯಾಯವಾಗಿ ಸಂಪಾದನೆ ಮಾಡಿದ ಅಂದರೆ ಅವು ಭಾರಿ ಪ್ರಾಮಾಣಿಕವಾದ ಸಂಪಾದನೆ. ಹಣದಲ್ಲಿ ಹೇಗೆ ಈ ಬ್ಲಾಕ್ ಮನಿ ಇರೋ ಸಾಧ್ಯತೆ ನಮಗೆ ಬೇಕಾದಷ್ಟು ಇದೆಯೋ, ಹಾಗೆ ಜ್ಞಾನದಲ್ಲೂ ಕೂಡ, ತತ್ವ ಮಾರ್ಗದಲ್ಲೂ ಕೂಡ ಮೋಸಗಾರರ ದಂಡೇ ಇದೆ. ಅದನ್ನೆಲ್ಲ ಸರಿ ಮಾಡಲಿಕ್ಕೋಸ್ಕರ ಆಚಾರ್ಯರು ಪವಾಡಗಳನ್ನು ತಾವೂ ತೋರಿಸಿದರು. ವಾಪಸ್ಸು ಬಂದ ಮೇಲೆ ಶಿಷ್ಯರಿಗೆಲ್ಲ ಗೊತ್ತಾಯಿತು, ಆಚಾರ್ಯರ ಪಾಠ ಗ್ರಂಥ ಶ್ರವಣ ಮಾಡೋದು ಅಂದರೆ ನಮಗೆ ಅಷ್ಟೇ ಅಲ್ಲ, ರುದ್ರಾದಿ ದೇವತೆಗಳಿಗೂ ಸಹ ಅತ್ಯಂತ ಮುಖ್ಯವಾದ ಕಾರ್ಯ ಎಂಬುದನ್ನು ಶೇಷದೇವರ ಮೂಲಕ ತೋರಿಸಿದರು. ಅದರ ಫಲ ಸಾಮಾನ್ಯವಾದ ಫಲ ಅಲ್ಲ, ಮೋಕ್ಷವನ್ನೇ ಕೊಡಿಸ್ತಕ್ಕಂಥ ಶಕ್ತಿ ಆಚಾರ್ಯ ಗ್ರಂಥಗಳು. ಅದನ್ನು ಓದಿದರೆ ಮೋಕ್ಷ ಸಿಗುತ್ತೆ, ಓದಿದ್ರೇ ಮೋಕ್ಷ ಸಿಗುತ್ತೆ, ಓದಿದರೆ ಮೋಕ್ಷ ಸಿಕ್ಕೇ ಸಿಗುತ್ತೆ, ಇಷ್ಟು ಗ್ಯಾರಂಟಿ ಅದ್ರ ಬಗ್ಗೆ. ಆ ರೀತಿಯಾಗಿ ನಾವು ಲೌಕಿಕದಲ್ಲಿ ಯಾವ ಕೋರ್ಸವ್ರಿಗೆ ಕೆಲಸ ಗ್ಯಾರಂಟಿ ಸಿಗುತ್ತೆ ಅಂತ ಅಶ್ಯೂರೆನ್ಸ್ ಇಲ್ಲ. ಎಷ್ಟೋ ಜನ ಸೇಮ್ ಕೋರ್ಸ್ನವ್ರಿಗೆ ಕೆಲಸ ಸಿಗೋದಿಲ್ಲ, ಇವನು ಸಿಕ್ಕಿರುತ್ತೆ. ಮಧ್ವಶಾಸ್ತ್ರ ಹಾಗಲ್ಲ,
ಸರಿಯಾಗಿ ಓದಿದ ಪ್ರತಿಯೊಬ್ಬರಿಗೂ ಮೋಕ್ಷ ಆಗಲೇಬೇಕು ಅಂತ ನಿಯಮ ಇರೋದರಿಂದ ಅಂಥ ಕೃತಿಗಳನ್ನು ಬರೆದು ಇದರಿಂದ ದುರ್ವಾದಿಗಳಿಗೆ ಭಾರಿ ಸಮಸ್ಯೆ. ಸನ್ಮತ ಪ್ರಸಾರವನ್ನು ಆಚಾರ್ಯರು ಮಾಡಿದರು, ದುರ್ಮತವನ್ನು ಖಂಡನೆ ಮಾಡಿದರು. ಅವ್ರಿಗೆ ಉತ್ತರ ಕೊಡಲಿಕ್ಕೆ ಬರಲಿಲ್ಲ. ಅವರೆಲ್ಲರೂ ಸಹ ಮೀಟಿಂಗ್ ಮಾಡಿದರು. ಏನು ಮಾಡಬೇಕು, ಎಲ್ಲಿಂದ ಬಂದರು ಮಧ್ವಾಚಾರ್ಯರು? ನಾವೆಲ್ಲ ಆರಾಮಾಗಿದ್ವಿ. ಒಳ್ಳೆ ಪೊಲೀಸ್ ಆಫೀಸರ್ ಬಂದಷ್ಟು ಕಾಲ್ರಿಗೆಲ್ಲ ಶಾಕ್ ಆಗುತ್ತಲ್ಲ, ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳೋನು ಬಂದರೆ ಖುಷಿಯಾಗಿಬಿಡೋದು. ಆದರೆ ಸ್ಟ್ರಿಕ್ಟ್ ಇದ್ದಾಗ ಇವರೆಲ್ಲ ರೂಟ್ ಔಟ್ ಮಾಡ್ಲಿಕ್ಕೆ ಬಂದಾಗ ಭಾರಿ ಸಂಕಟ ಆಗುತ್ತೆ. ಅದೇ ರೀತಿ ಅವರು ಮೀಟಿಂಗ್ ಮಾಡಿ ಪದ್ಮತೀರ್ಥ ಅಂತ ಒಬ್ಬ, ಪುಂಡರೀಕಪುರಿ ಅಂತ ಒಬ್ಬ, ಎಲ್ಲರೂ ಸೇರಿಕೊಂಡ್ರು. ಎಲ್ಲಿಂದ ಬಂದರು ಇವರು? ನಮ್ಮ ಗ್ರಂಥ ಇರೋದು ಯತ್ ಪ್ರಾಚ್ಯಂ ಶಾಸ್ತ್ರಂ ಯತ್ ಸಪಾದಂತು ಲಕ್ಷಂ, 1.25 ಲಕ್ಷ ಗ್ರಂಥಗಳಷ್ಟು ದೊಡ್ಡ ವ್ಯಾಪ್ತಿಯವರು. ಅಂಥ ಮತವನ್ನು ಆಚಾರ್ಯರು ಖಂಡನೆ ಮಾಡಬೇಕಾದ್ರೆ ಅಷ್ಟು ಗ್ರಂಥ ಬರೀಲಿಲ್ಲ, ಹೋಗಿ 100 ಗ್ರಂಥ ಬರೀಲಿಲ್ಲ. ಒಂದು ಗ್ರಂಥನೂ ಅಲ್ಲ, ಒಂದು ವಾಕ್ಯ ಸಾಕಂತ ಆಚಾರ್ಯ ಖಂಡನೆ ಮಾಡಲಿಕ್ಕೆ. ವಾಕ್ಯೇನೈಕೇನ ಆಕ್ಷೇಪತ್ ಹರ್ಷತೀರ್ಥ, ಬ್ಲಾಸ್ಟ್ ಮಾಡಿದರು ಅಂತ ಅರ್ಥ. ಬ್ಲಾಸ್ಟ್ ಮಾಡಿದ್ದಾರೆ ದುರ್ಮತಗಳನ್ನು. ನಮ್ಮ ಗತಿ ಏನಾಗಬೇಕೀಗ? ಇವರು ಯಾರು ಇವರು? ವೇದವ್ಯಾಸೋ ಹಂತ ವೇದೋನು ಮೂರ್ತಃ. ವೇದವ್ಯಾಸರೇ ಮತ್ತೊಮ್ಮೆ ಬಂದುಬಿಟ್ರೋ ಏನೋ, ವೇದಗಳೇ ರೂಪ ತಳೆದು ಬಂದುವೋ ಏನೋ, ಇಂಥ ಶಾಕ್ ಆಗಿದೆ ಅವರಿಗೆಲ್ಲ ಕೂಡ. ಬೇರೆ ಎಲ್ಲ ಮಾಯಾವಾದ ಮತವನ್ನು ಬೇರೆಯವರು ಖಂಡನೆ ಮಾಡ್ತಾರೆ, ಆದರೆ ಅವರ ಖಂಡನೆಗೆ ಉತ್ತರ ಕೊಟ್ಟರು ಮಾಯಾವಾದಿಗಳು. ಆಚಾರ್ಯರು ಕೊಟ್ಟಂಥ ಒಂದು ಮಾಡಿದ ಖಂಡನೆ ಉತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲದೆ ಹೋಗಿದ್ದರಿಂದ ಅವರಿಗೆಲ್ಲ ದೊಡ್ಡ ಆಘಾತವಾಯಿತು. ಏನು ಮಾಡಬೇಕು ಇವರನ್ನು? ಅವರು ಊರುಗಳಿಗೇನಾದರೂ ಬಂದರೆ ಪ್ರವಚನ ಮಾಡೇ ಮಾಡ್ತಾರೆ. ಪ್ರವಚನ ಮಾಡಿದರೆ ಜನ ಕೇಳಿಯೇ ಕೇಳ್ತಾರೆ. ಕೇಳಿದ ಮೇಲೆ ಅವ್ರ ಶಿಷ್ಯರು ಆಗೇ ಆಗ್ತಾರೆ. ಏನು ಮಾಡೋದು? ನಾವು ಪ್ರಯತ್ನ ಮಾಡಿದ್ವಿ ಅಂತ ಮಾತಾಡ್ಕೋತಾರೆ. ಊರಿಗೆ ಬರದಂತೆ ನೋಡಿದರೆ ಬಂದರು, ಗಾಡಿನ ತಡಿಲಿಕ್ಕಾಗತ್ತೆ ಯಾರಿಗಾದ್ರು? ವಾಯುದೇವರು ಬಂದೇ ಬಂದರು. ಜನ ಅಲ್ಲಿ ಹೋದೇ ಹೋದರು. ಅವ್ರ ಶಿಷ್ಯರು ಆಗೇ ಬಿಟ್ಟರು. ಹಾ ಮಾಯಾವಾದ ಉತ್ಸಾದ ಮೇತಿ, ನಮ್ಮ ಮತ ಹೋಗ್ತಾ ಇದೆ ಅಂತ ಓಡಾಡಿ ಬಿಡ್ತಾರೆ. ಆಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅವರನ್ನು ಈ ಕಪಟ ವಾಮಾಚಾರದಿಂದ ನಾಶ ಮಾಡಬೇಕಂತ ಪ್ರಯತ್ನ ಮಾಟ ಮಾಡ್ತಾರೆ ಆಚಾರ್ಯರು. ಬೇರೆ ನೆನಪಿರಬೇಕು, ಮಾಟ ಮಂತ್ರ ಎಲ್ಲ ಉಪಯೋಗಿಸ್ತಾರೆ. ಆಚಾರ್ಯ ಮೇಲೆ ಏನು ನಡೆಯೋದೇ ಇಲ್ಲ. ಇದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದುಷ್ಟರುಗಳು ತಮ್ಮ ಸರಿಯಾದ ಮಾರ್ಗದಲ್ಲಿ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ವಾಮಾಚಾರ ಪ್ರಯೋಗವನ್ನು ಮಾಡ್ತಾರೆ. ಎಷ್ಟೋ ಜನ ಯೋಗ್ಯರ ಮೇಲೆ ಆ ರೀತಿ ಮಾಡೋದು ಅಲ್ಲದೆ ಕೇಳ್ತಾ ಇರ್ತೇವೆ ನಾವು, ಮಾಟ ಮಂತ್ರ ಮಾಡೋದನ್ನು. ಆಚಾರ್ಯ ಮೇಲೆ ಮಾಡಿದ್ರು ಆಚಾರ್ಯ ಏನೇನೇನೇನೂ ಆಗಲಿಲ್ಲ. ಎಲ್ಲ ದುಷ್ಟಶಕ್ತಿಗಳನ್ನು ಮೆಟ್ಟಿ ನಿಲ್ಲದಕ್ಕೆ ರುದ್ರಾದಿ ದೇವತೆಗಳಿಗೂ ಒಮ್ಮೆ ಜರಾಸಂಧಾದಿಗಳ ಮೇಲೆ ಗೆಲುವು ಬರಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆದರೆ ವಾಯುದೇವರಿಗೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಆಖಣಾಶ್ವಸಮ ಅಂತ ಅವ್ರಿಗೆ ಹೆಸರು. ಅಂದರೆ ದೊಡ್ಡ ಬಂಡೆ ಮೇಲೆ ಮಣ್ಣು ಹೆಂಟೆ ತಗೊಂಡು ಎಸ್ತರೆ ಬಂಡೆಗೆ ಏನಾಗುತ್ತೆ? ಮಣ್ಣು ಹೆಂಟೆ ಪೀಸ್ ಪೀಸ್ ಆಗುತ್ತೆ ಅಷ್ಟೆ. ಅದಕ್ಕೆ ಉಪನಿಷತ್ತಿನಲ್ಲಿ ಆಚಾರ್ಯರನ್ನು ಆಖಣಾಶ್ವಸಮ ಅಂತ ಕೊಂಡಾಡ್ತಾರೆ. ಆಲ್ ಪ್ರೂಫ್ ಪರ್ಸನಾಲಿಟಿ ಮಧ್ವಾಚಾರ್ಯ. ಇದನ್ನು ಯಾತಕ್ಕೆ ತಿಳ್ಕೊಬೇಕು ಅಂದರೆ ಅವರನ್ನು ನಂಬಿದ ನಮಗೆ ಯಾವ ಸಮಸ್ಯೆನೂ ಇರೋದಿಲ್ಲ, ಅದು ಉತ್ತರ. ಬೇರೆ ಯಾವುದೇ ಮಾರ್ಗದಲ್ಲಿ ಹಿಡಿದ್ರೂ ನಮಗೆ ರಕ್ಷಣೆ ಇರೋದಿಲ್ಲ. ಆದರೆ ಆಚಾರ್ಯರ ಸಿದ್ಧಾಂತವನ್ನು ಅನುಸರಣೆ ಮಾಡಿದಾಗ ಅವರೇ ರಕ್ಷಣೆ ಮಾಡೋದರಿಂದ ನಮಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ತೋರಿಸಲಿಕ್ಕೆ ಅದೆಲ್ಲ ಆಚಾರ್ಯರು ಮಾಡ್ತಾರೆ. ಅವರೊಂದು ಇದು ವೇಸ್ಟ್ ಆಯ್ತಲ್ಲ ಅಂದ್ಕೊಂಡ್ಬಿಟ್ಟು ವ್ಯರ್ಥವಾಯಿತು. ಏನು ಆಚಾರ್ಯ ಕೂದಲು ಕೊಂಕಲಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಚಿತ್ರಹಿಂಸೆ ಕೊಟ್ಕೊಳ್ಳಕ್ಕೆ ಹೋದ. ಚಿತ್ರಹಿಂಸೆ ಅವನು ಮಾಡದೇ ಇರೋ ಪ್ರಯತ್ನಗಳೇ ಇಲ್ಲ. ಆದರೆ ಅದು ಕೂಸು ಬೇರೆ, 5 ವರ್ಷದ ಕೂಸು. ಅವನನ್ನು ಏನೇನೂ ಮಾಡಲಿಕ್ಕೆ ಹಿರಣ್ಯಕಶಿಪಿಗ ಯಾಕೆ ಅಂತ ಭಾಗವತ ಹೇಳಿದ್ದನ್ನು ಆಚಾರ್ಯ ಹೇಳಿದ್ದಾರೆ. ಒಳಗೆ ವಾಯುದೇವರ ಆವೇಶ ಇತ್ತು, ಅದಕ್ಕೇನು ಮಾಡಲಿಕ್ಕಾಗಲಿ. ವಾಯುದೇವರ ಆವೇಶ ಇದ್ದವ್ರನ್ನ ಏನೂ ಮಾಡಲಿಕ್ಕಾಗದೇ ಇದ್ದಾಗ ಸ್ವತಃ ವಾಯುದೇವರೇ ಮಧ್ವಾಚಾರ್ಯ, ಇನ್ನೇನು ಮಾಡಲಿಕ್ಕಾಗುತ್ತೆ? ಈಗ ಅವರೆಲ್ಲರೂ ಹತಾಶರಾಗಿ ಕೊನೆಗೆ ಇನ್ನೇನು ಸಾಧ್ಯ ಇಲ್ಲ ಅಂತ ಗ್ರಂಥಗಳನ್ನೇ ಕದ್ದು ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಗ್ರಂಥಗಳನ್ನು ಕದ್ದು ಬಿಡಬೇಕು, ಲೈಬ್ರರಿಯನ್ನು ಹಾರಿಸ್ಬೇಕು. ನಮ್ಮದೇನು ಲೈಬ್ರರಿ ಇಟ್ಕೊಂಡೆ ತಾನೇ ಹಾರಿಸ್ಲಾಗ್ತದೆ, ಆಮೇಲೆ ಲೈಬ್ರರಿನೇ ಇರೋದಿಲ್ಲ. ಲೈಬ್ರರಿ ಎಷ್ಟು ಮುಖ್ಯ ಗೊತ್ತಾ? ಆಚಾರ್ಯ ದೊಡ್ಡ ಲೈಬ್ರರಿ ಮಾಡಿದ್ರು. ಅದು ಅವರಿಗೆಲ್ಲ ಅವರಿಗೆ ಬಾಯ್ಪಾಠ. ಆದರೆ ಶಿಷ್ಯರಾಗಿ ಬಂದವರಿಗೆ ತೋರಿಸಿ ಹೇಳಬೇಕಲ್ಲ, ಅವ್ರಿಗೆ ನಂಬಿಕೆ ಬರಬೇಕಾದ್ರೆ ಅಷ್ಟು ತೋರಿಸ್ಬೇಕು ಎಲ್ಲಿದೆ ಅಂತ. ಅದಕ್ಕೋಸ್ಕರ ಇಟ್ಕೊಂಡಿದ್ರು. ಆ ಗ್ರಂಥ ಹಾರಿಸಿಬಿಟ್ರೆ ತೋರ್ಸೋಕ್ಕೆ ಬರೋದಿಲ್ಲ, ಆಗ ನಮ್ಮ ಮತ ಉಳ್ಕೊಳ್ಳುತ್ತೆ ಅಂತ ತಿಳ್ಕೊಂಡು ಅವ್ರ ಗ್ರಂಥ ಭಂಡಾರವನ್ನೇ ಅಪಹರಿಸಿಬಿಟ್ರು. ಇನ್ನು ಪರವಾಗಿಲ್ಲ, ಆಚಾರ್ಯ ಸೋಲ್ತಾರೆ, ಇನ್ನೇನು ಶಿಷ್ಯನ ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡ್ರು. ಅದು ಹೇಗೆ ಅಂದರೆ ಪಂಚಾಂಗ ಕದ್ದುಬಿಟ್ಟು ಸೂರ್ಯ ಹುಟ್ಟಕ್ಕಿಲ್ಲ ನಾಳೆ ಅಂತ ತಿಳ್ಕೊಂಡ್ರೆ ಹಾಗ. ನಮ್ಮ ಪಂಚಾಂಗ ನೋಡಿ ಸೂರ್ಯ ಹುಟ್ಟೋದಾದರೆ ಸೂರ್ಯ ಹುಟ್ಟೋದೇ ಇಲ್ಲ, ಬರೀ ಏನೇನೋ ಪಂಚಾಂಗಗಳು, 100 ಪಂಚಾಂಗಗಳು. ಸೂರ್ಯ ಕನ್ಫ್ಯೂಸ್ ಆಗೋಗ್ತಾಯಿ. ಸೂರ್ಯ ಹುಟ್ಟೋದು ನೋಡಿ ಪಂಚಾಂಗ ಬರೀತಾರೆ ಹೊರತು ಪಂಚಾಂಗ ನೋಡ್ಕೊಂಡು ಸೂರ್ಯ ಹುಟ್ಟೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಆಚಾರ್ಯರ ಮುಂದೆ ಎಲ್ಲ ಕ್ಷುದ್ರ ಶಕ್ತಿಗಳು ಏನೇನೂ ಸಾಧ್ಯ ಇಲ್ಲ. ಒಳ್ಳೆಯ ಶಕ್ತಿ ಅವರಿಗೆ ಫಾರೇ ಇರುತ್ತೆ. ಅವಾಗ ಮಾಡಿದರು.
ಮತ್ತೆ ಸಭೆ ಶುರುವಾಯಿತು. ಈಗ ಆಚಾರ್ಯ ಸೋಲ್ತಾರೆ ಅಂತ ತಿಳ್ಕೊಂಡ್ರು. ಪುಂಡರೀಕಪುರಿ ಎಂಬವನು ವಾದಕ್ಕೆ ಬಂದ. ಪುಂಡರೀಕಪುರಿ ಅಂದರೆ ಪಂಡಿತ ಸಿಂಹ ಅಂತ ಅವನು ಬಿರುದು, ಪ್ರಶಸ್ತಿ ಪಂಡಿತ ಸಿಂಹ. ಅವನ ಎದುರಿಗೆ ಎಲ್ಲರೂ ಸೋತೋಗ್ತಾಯಿದ್ರು. ಆಚಾರ್ಯರು ವಾದಕ್ಕಂತೆ ಕೂತ್ಕೊಂಡ. ಅವ್ರಿಗೆ ಒಂದೇ ಧೈರ್ಯ, ಗ್ರಂಥಗಳಿಲ್ಲ ಆದ್ದರಿಂದ ನನಗೆ ಚಾನ್ಸ್ ಇದೆ ಅಂತ. ಆಚಾರ್ಯರು ಕೂತ್ಕೊಂಡ್ರು. ಅವನು ವೇದಘೋಷ ಮಾಡು ಅಂತ ಹೇಳಿದರು. ಆಚಾರ್ಯರು ತಾವು ಮಾಡಿದರು. ಅದೆಲ್ಲ ಅವರ ದೊಡ್ಡ ಪರೀಕ್ಷೆ. ಆಚಾರ್ಯರು ಕೂತಿದ್ದಾರೆ, ವಿದ್ವಾಂಸರಿಗೆ ನಡುಕ, ಇವರು ಪರೀಕ್ಷೆ ಮಾಡಿ ಹೋಗಿದ್ದ ನಮಗೆಲ್ಲಿದೆ ಅಂತ ಹೇಳಿದರು. ನಿರ್ವಾಹ ಎಲ್ಲ ಕೂತ್ಕೊಂಡು ಆಚಾರ್ಯರು ಮಾಡಿದ ವೇದವೇದಿ ವೇದ ವ್ಯಾಖ್ಯಾಂಚಕಾರ, ವೇದವನ್ನು ಉಚ್ಚಾರಣೆ ಮಾಡೋದು, ಅರ್ಥ ಹೇಳೋದು ಮಾಡ್ತಿದ್ದಾರೆ. ಜಗತ್ತಿಗೆ ಅಷ್ಟು ಆನಂದವಾಗ್ತಾಯಿದೆ. ವೇದಘೋಷ ಅರ್ಥ ಎರಡನ್ನು ಏಕಕಾಲಕ್ಕೆ ಹೇಳಿದರು ಆಚಾರ್ಯರು. ಅಷ್ಟು ಸಂತೋಷಪಟ್ಟರು. ಈಗ ನೀನು ಹೇಳು ಅಂತ ಇವನು ಕೇಳಿದರು ಪುಂಡರೀಕಪುರಿನ. ಅವನು ವೇದೋಚ್ಚಾರಣೆ ಮಾಡೋಕ್ಕೆ ಹೋದರೆ ಫಸ್ಟ್ ಲೈನಲ್ಲೇ ತಪ್ಪೋದು. ಫಸ್ಟ್ ವರ್ಡಲ್ಲೇ ಹೇಳ್ತಾರೆ, ಪ್ರಥಮ ಗ್ರಾಸಿ ಮಕ್ಷಿಕಾಪಾತ ಅನ್ನೋ ಒಂದು ಮಾತಿದೆ. ಮೊದಲೇ ಜೊತೆಗೆ ನೊಣ ಬಂತು ಅಂತಾರಲ್ಲ, ಹಾಗೆ ತಿನ್ನೋಕ್ಕಾಗಲಿಲ್ಲ, ಆಮೇಲೆ ವಾಮಿಟ್ ಆದರೆ ಹಾಗೆ. ಮೊದಲು ಅಗ್ನಿನ ರೈ ಮಸ್ನಿವತ್ ಅಂತ ಹೇಳಬೇಕಾದ್ರೆ ಅಗ್ನಿನ ರೈ ಅಂತ ಬಿಟ್ಟ, ಅಗ್ನಿ ರೈ ಅಂತ ಬಿಡಿಸ್ದ, ಅಂದರೆ ಕೆಟ್ಟದಾಗಿ ಬಿಡಿಸ್ದ. ಆ ಜಾಲ ನಕ್ಕು ಬಿಟ್ರಿ ಅಲ್ಲ ಪಂಡಿತರೆಲ್ಲ. ಇವನೇನು ಆಚಾರ್ಯ ವಾದ ಮಾಡ್ತಾನೆ, ಸೂರ್ಯನ ಬೆಳಕಿನ ಮುಂದೆ ಖದ್ಯೋತ, ಈ ಮಿಣುಕು ಹುಳು ಬಂದಾಗ ಆಯಿತು ಅಂತ ನಕ್ಕರಂತೆ ಅವನು ಸ್ವಾದದಲ್ಲಿ ಸೋತು ಓಡೋಗಿಬಿಡ್ತಾನೆ. ಆ ಸಮಯದಲ್ಲಿ ಶ್ರೀಮದ್ ಆಚಾರ್ಯರು ದೊಡ್ಡ ಪ್ರವಚನವೊಂದನ್ನು ಮಾಡ್ತಾರೆ. ಆ ಪ್ರವಚನವನ್ನು ಶಿಷ್ಯರು ತಕ್ಷಣ ಬರ್ಕೊಂಡು ಬಿಡ್ತಾರೆ. ಅದೇ ತತ್ವೋದ್ಯೋತ ಅಂತ ಗ್ರಂಥ ಆಯಿತು. ಆಚಾರ್ಯರ 37 ಗ್ರಂಥಗಳಲ್ಲಿ ದಶ ಪ್ರಕರಣಗಳು, ಅದರಲ್ಲಿ ಒಂದು ತತ್ವೋದ್ಯೋತ ಅಂತ ಹೆಸರು. ಅದು ಆಚಾರ್ಯ ಕೂತು ಬರೆದಿದ್ದಲ್ಲ, ಅವರು ಮಾಡಿದ ಪ್ರವಚನವನ್ನು ಶಿಷ್ಯರು ಹಾಗೆ ಬರ್ಕೊಂಡು, ಸರ್ವತ್ರಾಖಿಲ ಸಚ್ಛಕ್ತಿ ಸ್ವತಂತ್ರೋ ಅಶೇಷ ದರ್ಶನ ನಿತ್ಯಾ ತಾದೃಶ ಚಿಚ್ಚೇತ್ಯ ಯಂತ ಇಷ್ಟೋ ನೋ ರಮಾಪತಿ, ಹಾಗೆ ಶುರು ಮಾಡಿ ಜಗತ್ಸತ್ಯತ್ವ ಮತ್ತು ಪರಮಾತ್ಮನ ಗುಣಪೂರ್ಣತ್ವ ಮೊದಲಾದ ಎಲ್ಲ ವಿಶೇಷವಾದಂಥ ಪ್ರಮೇಯಗಳನ್ನು, ಬೇರೆ ಮತಗಳನ್ನು ಖಂಡನೆ ಮಾಡ್ತಾ ಬರೆದ ಚಿಕ್ಕ ಗ್ರಂಥ. ಒಂದು 8 ಪುಟ ಅಷ್ಟೇ. ಆದರೆ ಅದು ಒಂದು ಸರಿಯಾಗಿ ಓದಿಬಿಟ್ರೆ ಮುಂದೆ ನ್ಯಾಯಾಮೃತಾದಿ ಗ್ರಂಥ ಅರ್ಥ ಮಾಡ್ಕೊಳ್ಳೋಕೆ ಅವೆಲ್ಲ ಬೇಸಿಸ್, ಅವೆಲ್ಲ ಕೂಡ. ಇದನ್ನು ಓದ್ತೆ ಹೋದರೆ ನ್ಯಾಯಾಮೃತಾದಿಗಳು ಅರ್ಥನೇ ಆಗೋದಿಲ್ಲ. ಇದರ ಎಕ್ಸ್ಪ್ಯಾನ್ಷನ್ನೇ ಆ ಗ್ರಂಥಗಳು. ಅದನ್ನೆಲ್ಲ ಬರೆದಾಗ ಅದು ಓಡಿ ಉತ್ತರ ಕೊಡಲಿಕ್ಕೆ ಬರೆದರೆ ಎಲ್ಲ ವಾದಿಗಳೆಲ್ಲ ಪಲಾಯನ ಮಾಡ್ತಾ ಇದ್ದಾರೆ. ಆಚಾರ್ಯ ಶಿಷ್ಯರಿಗೆ ಎಷ್ಟು ಖುಷಿಯಾಯಿತು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಕೆಲಸಕ್ಕೆ ಬಾರದ ಮ್ಯಾಚ್ ಗೆದ್ದರೆ ಪಟಾಕಿಗಳನ್ನು ಓಡಾಡ್ತಿರ್ತಾರೆ ವಾರಗಟ್ಟಲೆ. ಇದು ಜ್ಞಾನ ಕಾರ್ಯ. ಮ್ಯಾಚ್ ಈ ಸತ್ ಗೆಲ್ಬೋದು, ನೆಕ್ಸ್ಟ್ ಮ್ಯಾಚ್ ಸೋಲ್ಬೋದು. ಈ ಮಧ್ಯೆ ಎಷ್ಟೊತ್ತ ನಡೆಸೋಗಿದೆ. ಆದರೆ ಆಚಾರ್ಯರು ಬರೀ ವಿಜಯ ವಿಜಯ ವಿಜಯ. ಒಂದು ಕಡೆ ಸೋತ ಹೆಸರು ಕೂಡ ಇಲ್ಲ. ಅವರಲ್ಲ, ಅವ್ರ ಹೆಸರು ಹಿಡ್ಕೊಂಡು ಹೋದವರಿಗೂ ಸೋಲು ಬರೋದಿಲ್ಲ. ಅಂಥ ಒಂದು ಅದ್ಭುತವಾದಂಥ ಸಾಮರ್ಥ್ಯದ ಗುರುಗಳವರು. ಶಿಷ್ಯರು ವಿಜೃಂಭಣೆಯಿಂದ ಇದು ಮಾಡ್ತಾ ಇದ್ದಾರೆ. ಆಗ ಪದ್ಮತೀರ್ಥಮ್ಮನ್ನು ಓಡೋದವನು ಬೇರೆ ಕಡೆಯಿಂದ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ ಆಚಾರ್ಯರನ್ನ. ಮತ್ತೆ ಆಚಾರ್ಯರು ಅವನ್ನ ತಿಳಿಸಿದ್ರು, ಗ್ರಂಥಗಳನ್ನು ಕೊಟ್ಟು ಮುಂದೆ ಹೋಗೋದು ನಿಲ್ಲಿಸಿದ್ರು. ಅವನಿಗೆ ಉತ್ತರ ಕೊಡೋದು ಭಾರಿ ಕಷ್ಟ ಆಗೋಯ್ತು. ಹೇಗೆ ಮಾಡಬೇಕೀಗ? ಕೊನೆಗೆ ಆಯ್ತು ವಾದ ಮಾಡೋಣ ಅಂತ ಕುತ್ಕೊಂಡ. ಅವನಿಗೆ ಜೀವದಲ್ಲಿ ಜೀವ ಇಲ್ಲ. ಅವ್ರ ಮುಂದೆ ದೊಡ್ಡ ಸಭೆಯಲ್ಲೇ ಮಾತಾಡಲಿಕ್ಕೆ ಆಗ್ತಿರಲಿಲ್ಲ. ಈಗಂತೂ ಏನೂ ಇಲ್ಲ. ಆಗ ಮಾತಾಡ್ತಾ ಅವನು, ಮಧ್ವಾಚಾರ್ಯರೇ, ಯಾರು ಸ್ವತಃ ಸರಿ ಯಾರು ತಪ್ಪು ಅಂತ ಅಂತರ್ಯಾಮಿಗೇ ಗೊತ್ತು ಅಂತ ಹೇಳಿಬಿಡ್ತಾರೆ. ಅಂತರ್ಯಾಮಿಗೇ ಗೊತ್ತು. ಕೃಷ್ಣಾಚಾರ್ಯ ಹೇಳ್ತಾರೆ, ನಿನ್ನ ಮಾತಲ್ಲಿ ಸೋತೆ ಹೋಗಿಬಿಟ್ಟು ನೀನೀಗ. ಅಂತರ್ಯಾಮಿ ಎಂಬ ಕಾನ್ಸೆಪ್ಟ್ ಬರೋದು ಭೇದ ಒಪ್ಪಿದಾಗ ಮಾತ್ರ. ಇಲ್ಲದ್ರೆ ಅಂತರ್ಯಾಮಿದ ಪ್ರಶ್ನೆಯೇ ಬರೋದಿಲ್ಲ. ಮನೆ ಇದ್ದು ಒಳಗಿದ್ದಾರೆ ಅಂತಾರೆ, ಒಳಗಿದ್ದ ದೇಹದೊಳಗೆ ಜೀವ ಇದ್ದಾನೆ ಅಂತ ಹೇಳ್ತಾರೆ. ನಿಮಗೆ ಜಗತ್ತು ಸುಳ್ಳು, ಜೀವನೇ ಬ್ರಹ್ಮ ಅಂತ ಹೇಳೋ ನಿಮಗೆ ಅಂತರ್ಯಾಮಿ ಕಾನ್ಸೆಪ್ಟ್ ಎಲ್ಲಿದ್ದಾವಂತು. ನಿನ್ನ ಮಾತಲ್ಲೇ ಸೋತೋಗಿಬಿಟ್ಟು ಅಂತ ತಕ್ಷಣ ಅವನಿಗೆ ಭಾರಿ ಅವಮರ್ಯಾದೆಯಾಗಿ ಮತ್ತೆ ಓಡೋಗ್ತಾನೆ. ಆಗ ಆಚಾರ್ಯರು ಗ್ರಂಥಗಳನ್ನು ಏನು ಓದಿದ್ನೆಲ್ಲ ಅದನ್ನೆಲ್ಲ ಶಿಷ್ಯರಿಗೆ ತೊಗೊಳಕ್ಕೆ ಹೇಳ್ತಾರೆ. ಈ ಮಧ್ಯೆ ಕೊಡಿಪಾಡಿ ಅಂತ ಒಂದು ಊರು, ಅದು ಪುತ್ತೂರಿಂದ ಒಂದು 7 ಕಿಲೋಮೀಟ್ರ್ ದೂರ ಇದೆ ಅಷ್ಟೇ. ಮಂಗಳೂರು ಹತ್ರ ಪುತ್ತೂರು, ಅದು 7 ಕಿಲೋಮೀಟ್ರ್. ಅಲ್ಲಿ ಚಾತುರ್ಮಾಸ್ಯ ಕೊಡ್ತಾರೆ ಆಚಾರ್ಯ. ಅಲ್ಲೊಂದು ದಂಡತೀರ್ಥವನ್ನು ಮಾಡ್ತಾರೆ. ಇವತ್ತಿಗೂ ದಂಡತೀರ್ಥ ಇದೆ. ಅದು ಕೂಡ ಎಷ್ಟೋ ಕಡೆ ದಂಡತೀರ್ಥಗಳು. ಆ ದಂಡತೀರ್ಥ ವೈಶಿಷ್ಟ್ಯ ಅಂದರೆ ಅಲ್ಲಿ ಸ್ನಾನ ಮಾಡಿದರೆ ಅನೇಕ ಚರ್ಮ ರೋಗಗಳೆಲ್ಲ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಅವ್ರು ಏನೇನು ಮಾಡಿದ್ದಾರೆ ಅದರಲ್ಲಿ ಒಂದೊಂದು ಹೊಸದಾದಂಥ ಮಹತ್ವವನ್ನು ಇಟ್ಟಿರ್ತಾರೆ. ಅದೆಲ್ಲವನ್ನು ಮಾಡಿ ಶಿವಮೊಗ್ಗ ಪ್ರಾಂತ್ಯದ ಕಡೆ ಸಂಚಾರವನ್ನು ಹೋಗ್ತಾರೆ. ಆ ಹೊತ್ತಿಗೆ ಜಯಸಿಂಹ ಅಂತ ಒಬ್ಬ ರಾಜ ಇರ್ತಾರೆ. ಕಾಸರಗೋಡಿನ 50 ಕಾಸರಗೋಡಿದೆ. ಅದಕ್ಕೆ ಕಬೇನಾಡು ಅಂತ ಆಗಿನ ಕಾಲಕ್ಕೆ ಕರೀತಾ ಇತ್ತು. ಕಾಸರಗೋಡಿನ ಸಿಂಹ ಅಂತ ಅವನ ಪ್ರಶಸ್ತಿ. ಜಯಸಿಂಹರಾಜನಿಗೆ ಕಾಸರಗೋಡಿನ ಸಿಂಹ, ಹಾಗೆಲ್ಲ ವಿಶಿಷ್ಟವಾದ ಪ್ರಶಸ್ತಿ ಇದೆ. ಅವ್ರ ವಿಷಯ ಎಲ್ಲ ತುಂಬ ಒಳ್ಳೆಯವನು ಅವರ ರಾಜ. ಇದೆಲ್ಲ ಗೊತ್ತಾಯಿತು, ಗ್ರಂಥ ಕದ್ದಿದ್ದು ಎಲ್ಲ ಗೊತ್ತಾಯಿತು. ಭಾರಿ ಕೋಪ ಬಂತು. ಅವನ್ನ ಹಿಡಿಸಿ, ಪದ್ಮತೀರ್ಥ ಹಿಡಿಸಿ ಗ್ರಂಥಗಳೆಲ್ಲ ವಶಕ್ಕೆ ತೊಗೊಂಡುಬಿಟ್ಟು ಅವ್ರನ್ನೆಲ್ಲ ಓಡಿಸಿಬಿಟ್ಟು ದುಷ್ಟರನ್ನು
ತನ್ನ ಅರಮನೆಯಲ್ಲಿ ಇಟ್ಕೊಂಡ್ಬಿಟ್ಟು ಆಚಾರ್ಯರಿಗೆ ತನ್ನ ಮಂತ್ರಿಗಳ ಮೂಲಕ ಹೇಳಿ ಕಳಿಸ್ತಾನೆ, ಗುರುಗಳೇ ತಾವಿಲ್ಲಿ ಬರಬೇಕು, ತಮ್ಮ ಗ್ರಂಥಗಳನ್ನೆಲ್ಲ ವಶಪಡಿಸ್ಕೊಂಡಿದ್ದೇನೆ ನಾನೀಗ, ತಮಗೆ ಅರ್ಪಣೆ ಮಾಡಬೇಕಾಗಿದೆ, ತಾವು ಬಂದು ಸ್ವೀಕಾರ ಮಾಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತಾನೆ. ಅವನೇ ತಂದ್ಕೊಡ್ಬೋದಾಗಿತ್ತು, ಆದರೆ ಮನೆಗೆ ಆಚಾರ್ಯ ಬರ್ತಕ್ಕಂಥ ಯೋಗ ಬರುತ್ತೆ ದೇಶಕ್ಕೆ, ಬಂದರೆ ನಾಡನಾಡೇ ಉದ್ಧಾರವಾಗುತ್ತೆ ಅಂತ ಸಂದೇಶ ಕಡಿದಾಗ ಆಚಾರ್ಯರು ಅಲ್ಲಿಂದ ಶಿವಮೊಗ್ಗ ಪ್ರಾಂತದಿಂದ ಅಲ್ಲಿ ಆಗುಂಬೆ ಇಳಿದು ಬರಬೇಕು, ಘಾಟ್ ಸೆಕ್ಷನ್ ಇಳಿದು ಬರಬೇಕು. ಇಳಿದು ಕಾಸರಗೋಡಿಗೆ ಬರ್ತಾರೆ. ಬರಬೇಕಾದ್ರೆ ಅಯಮ ಪ್ರತಿವಾರಣ ಪ್ರಯಾಣೆ ಪರಮಾನಂದ ಸುತೀರ್ಥ ಸೂರಿರಾಜ ವಿಭಹೌ ಅತಿವೇಲ ಮಚ್ಛರೂಪ ಸುರಸಿಂಧೋರಿವ ಸಂತತ ಪ್ರವಾಹ. ಬೆಟ್ಟದಿಂದ ಕೆಳಗಿಳಿದು ಬರೋದು ಹೇಗಿತ್ತು ಅಂದರೆ, ಹಿಮಾಲಯದಿಂದ ಗಂಗಾ ನದಿ ಇಳಿದು ಬಂದರೆ ಹೇಗೋ ಆಚಾರ್ಯರು ಬರ್ತಕ್ಕಂಥ ಶೈಲಿ ಹಾಗಿತ್ತು. ನಿರರ್ಗಳವಾದಂಥ ಪ್ರವಾಹ, ಗಂಗಾ ಪ್ರವಾಹ ಅಂದರೆ ಅದು ಬ್ರೇಕೇ ಇಲ್ಲ. ಎಷ್ಟೋ ದಕ್ಷಿಣ ಭಾರತದ ನದಿಗಳೆಲ್ಲ ಬೇಸಿಗೆಯಲ್ಲಿ ಒಣಗಿ ಹೋಗ್ಬಿಟ್ಟಿರುತ್ತೆ, ಅಲ್ಲಲ್ಲಿ ನೀರು ನಿಂತಿರುತ್ತೆ ಅಷ್ಟೇ, ಫ್ಲೋ ಇರೋದಿಲ್ಲ. ಆದರೆ ಉತ್ತರ ಭಾರತದ ನದಿಗಳು ಸಾಮಾನ್ಯವಾಗಿ ಗಂಗಾ ನದಿ ಅಂತೂ ಯಾವ ಕಾಲಕ್ಕೂ ಹರಿಯುತ್ತೆ. ಹಿಮಾಲಯದಿಂದ ಅದು ಹರಿದು ಬರಬೇಕಾದ್ರೆ ಹಿಮ ಕರಿಗೆ ಬರುತ್ತೆ, ಇಲ್ಲ ಮಳೆಯಿಂದ ಬರುತ್ತೆ, ಅದು ನಿಲ್ಲೋದೇ ಇಲ್ಲ. ಸಂತತ ಪ್ರವಾಹ, ಅದು ಶುದ್ಧವಾದದ್ದು ಸಂತತ. ಗಂಗಾ ನೀರಿನಷ್ಟು ಪ್ಯೂರ್ ನೀರಿಲ್ಲ, ಎಂದು ನಿಲ್ಲೋದೇ ಇಲ್ಲ. ಆಚಾರ್ಯರು ಹಾಗೆ ಬಂದರು. ದಾರಿಯುದ್ದಕ್ಕೂ ಜನಗಳು ಭಾರಿ ಭಾರಿ ಸ್ವಾಗತ ಮಾಡ್ತಾ ಇದ್ದಾರೆ. ಆಚಾರ್ಯರಿಂದ ಹೋಗ್ತಾ ಇದ್ದೇವೆ ಅಂತಲೇ ಭಾರಿ ಪುಣ್ಯ, ಅವರಿಗೆ ಭಾರಿ ಸಂತೋಷ. ಯಾರನ್ನು ಫಾಲೋ ಮಾಡ್ತಾ ಇದ್ದೇವೆ ನಾವೀಗ ಹೇಳಿದಿಲ್ಲ. ಅಂಧೇನ ಇವ ನಿಯಮಾನ ಯಥಾಂಧಾಹ, ಕುಳ್ಳರಿಂದ ಹೋಗ್ತಿರ್ಬೇಕಾದ್ರೆ ಹೇಳ್ತಾರೆ, ಹುಷಾರಯ್ಯ, ಮುಂದೆ ಅವನು ಕಣ್ಣೇ ಕಾಣೋದಿಲ್ಲ, ಇವೆಲ್ಲ ಹೋಗ್ಬಿಡ್ತೀರಿ ಅಂತ ಹೇಳ್ತಾರೆ. ಗಾಬರಿ ಆಗ್ತಾರೆ. ಆದರೆ ಮುಂದೆ ಅವನು ಭಾರಿ ಶ್ರೇಷ್ಠನಾಗಿದ್ದರೆ ನಿಶ್ಚಿಂತೆಯಿಂದ ಹೋಗ್ತಾರೆ. ಆಚಾರ್ಯರು ಮೂರು ಲೋಕದ ತ್ರೈಲೋಕ್ಯ ಆಚಾರ್ಯರು, ಮಧ್ವಾಚಾರ್ಯರು, ಸರಿಯಾದ ದಾರಿ, ಸಂಪೂರ್ಣ ಸಾಮರ್ಥ್ಯ. ಅವ್ರ ಹಿಂದೆ ನಾವು ಹೋಗ್ತಿದ್ದೇವೆ ಅಂತ ಜನಕ್ಕೆ ಖುಷಿನೋ ಕೊಡಿಸು. ಹಿಂದೆ ಜನಗಳು ಪ್ರವಾಹ ಬರ್ತಾ ಇದ್ದಾರೆ. ಆಚಾರ್ಯರು ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಬಂದಾಗ ಶಿಷ್ಯರೆಲ್ಲ ಆಚಾರ್ಯ ಬರೆದ ದ್ವಾದಶ ಸ್ತೋತ್ರಾದಿಗಳನ್ನು ಹಾಡ್ತಾ ಇದ್ದಾರೆ. ದಾರಿಯುದ್ದಕ್ಕೂ ಕೂಡ, ದಾರಿಯುದ್ದಕ್ಕೂ ಸಿ ಡಿ ಕೇಳ್ಕೊಂಡು ಹೋಗೋ, ಕ್ಯಾಸೆಟ್ ಕೇಳ್ಕೊಂಡು ಹೋಗ್ತಿರ್ತಾರಲ್ಲ, ಹಾಗೆ ಆಚಾರ್ಯರು ಬಂದ ಶಿಷ್ಯರೆಲ್ಲ ಆ ರೀತಿ ಸ್ತೋತ್ರಗಳನ್ನೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಒಂದು ಊರಿಗೆ ಬರ್ತಾರೆ, ಮಧೂರು ಅಂತ ಒಂದು ಊರು. ಅವೆಲ್ಲ ದೊಡ್ಡ ಸರ್ಗಗಳು, ಹೇಳೋದಕ್ಕೆ ಟೈಮೇ ಇಲ್ಲ, ಸುಮ್ಮನೆ ಶಾರ್ಟಾಗಿ ಹೇಳ್ತಿರೋದಷ್ಟೇ. ಮಧೂರು ಅಂತ ಒಂದು ಊರು ಬರುತ್ತೆ, ಕಾಸರಗೋಡಿಗೆ ಹತ್ತಿರ. ಅಲ್ಲಿ ಆಚಾರ್ಯ ಒಂದು ನೈಟ್ ಹಾಲ್ಟ್ ಮಾಡ್ತಾರೆ. ಅವತ್ತು ನೈಟ್ ಇದ್ದು ಬೆಳಗ್ಗೆ ಎದ್ದಲ್ಲಿ ಸ್ನಾನ ಮುಗಿಸ್ಕೊಂಡು ಮುಂದೆ ಹೊರಡುತ್ತಾರೆ. ಜಯಸಿಂಹರಾಜ ಸ್ವಾಗತಕ್ಕೆ ಕಾಯ್ತಾ ಇರ್ತಾರೆ. ಏನು ಕಿಲೋಮೀಟರ್ ಗಟ್ಟಲೆ ಅಲ್ಲಿಂದ ಸುಮಾರು ಒಂದು 8-10 ಕಿಲೋಮೀಟ್ರ್ ದೂರ ಇದೆ ಕಾಸರಗೋಡಿಗೂ ಅಲ್ಲಿಗೂ. ಅಷ್ಟು ದೂರ ಜನರು ತುಂಬಿ ಹೋಗಿ ಪ್ಯಾಕ್ ಆಗಿಬಿಟ್ಟಿದ್ದಾರೆ ಆಚಾರ್ಯ ನೋಡಬೇಕು ಅಂತ ಹೇಳಿ. ಅವತ್ತು ಆಚಾರ್ಯರು ಎಂಥವ್ರಂತ ಹೆದ್ದೆ ಹೇಳಿದೆ. ಅವರ ರೂಪದಲ್ಲಿ ಹಾಗಿದ್ದಾರೆ, ಲಕ್ಷಣ ಭರಿತರು. ಅವರ ಮಾತುಗಳಂದರೆ ಸಾಕ್ಷಾತ್ ಭಾರತಿ ರಮಣನ ಮಾತುಗಳು. ಅವರ ಮಾತು ಹಾಗೆ ಕೃತಿ ಆಕೃತಿ ಎರಡರಲ್ಲೂ ಕೂಡ ಅನ್ಬೀಟಬಲ್ ಅವರು. ಅದನ್ನು ನೋಡಿ ಜನಗಳೆಲ್ಲ ಕೂಡ ಅಷ್ಟು ಜನ ಸೇರಿದ್ದಾರೆ, ಲಕ್ಷಾಂತರ ಜನಗಳು. ಜಯಸಿಂಹರಾಜ ವಾಹನದಲ್ಲಿ ಬರ್ತಾ ಇದ್ದ. ಆಚಾರ್ಯ ದೂರದಿಂದ ನೋಡಿದ ತಕ್ಷಣ ಕೆಳಗಿಡಿದು, ದೊಡ್ಡವರ ಹತ್ರ ವಾಹನದಲ್ಲಿ ಹೋಗಬಾರ್ದು ಅಂತ ಕೆಳಗಿಡಿದು ನಡ್ಕೊಂಡು ಹೋಗ್ತಾನೆ ಸ್ವಾಗತ ಮಾಡೋದಕ್ಕೋಸ್ಕರ. ಆಚಾರ್ಯ ಹತ್ರ ಹೋಗ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಅವರು ಒಂದು ಕಡೆ ಕೂಡ್ತಾರೆ. ಅಲ್ಲೇ ಜನಗಳೆಲ್ಲ ಅವರಿಗೆ ಪಾದಪೂಜೆ ಇತ್ಯಾದಿ ಮಾಡಲಿಕ್ಕೆ ಹಾಲ್ಟ್ ಮಾಡಿದ್ದಾರೆ ಈತ ರಾಜ. ಜನಗಳೆಲ್ಲ ಅಷ್ಟು ಜನ ಸೇರಿದ್ದಾರೆ, ನೋಡ್ತಾ ಇದ್ದಾರೆ. ಎಲ್ಲರಿಗೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ದೊಡ್ಡದಾದರೆ ದೂರದ್ದು ಕಾಣೋದಿಲ್ಲ. ಜೊತೆಗೆ ಹೆಂಗಸರು, ಮಕ್ಕಳು, ವಯಸ್ಸಾದವರು ಎಲ್ಲ ಸೇರಿದ್ದಾರೆ. ಮುಂದೆ ತಳ್ಕೊಂಡು ಹೋದರು, ಹಿಂದಿರೋರಿಗೆ ಏನೂ ಕಾಣಿಸ್ತಾ ಇಲ್ಲ. ತುಂಬ ಬೇಜಾರಾಯ್ತು ಅವರಿಗೆ. ಇಷ್ಟು ದೂರ ಬಂದಿದ್ದೇವೆ, ಆಚಾರ್ಯ ನೋಡಲಿಕ್ಕೆ ಅಂತ ಬಂದಿದ್ದೇವೆ, ನೋಡಲಿಕ್ಕೇ ಆಗ್ತಾ ಇಲ್ಲ, ನಮಗೆ ಪುಣ್ಯನೇ ಇಲ್ಲ, ಅವ್ರು ನೋಡೋ ಪುಣ್ಯ, ಎಲ್ಲೋ ನಕ್ಷತ್ರ ಕಂಡ ಕಾಣ್ತಿದ್ದಾರೆ ಅಂಥೇಳಿ ತುಂಬ ದುಃಖಪಟ್ಟು, ಆಚಾರ್ಯ ನೋಡೋ ಭಾಗ್ಯ ನಮಗೆ ಇಲ್ಲವಾಯ್ತಲ್ಲ ಅಂಥೇಳಿ ಕೊರಗ್ತಾ ಇದ್ದಾಗ ಆಚಾರ್ಯರು ಒಂದು ಕ್ಷಣ ನೋಡ್ತಿರ್ಲಿಕ್ಕೆ ಏನು ಮಾಡಿದ್ರು ಗೊತ್ತಾ, ಹೊಸ ವಿಚಿತ್ರವಾದ ಸಾಮರ್ಥ್ಯ. ಎಲ್ಲರ ಮುಂದೆ ಕೂತಾಗಿ ಕಾಣಿಸ್ತಾ ಇದ್ದಾರೆ, ಎಲ್ಲರ ಮುಂದೆ ಡೈರೆಕ್ಟಾಗಿ ಕೂತಾಗಿ. ನಾವು ಕೇಬಲ್ ಟಿ ವಿ ಕಾನ್ಸೆಪ್ಟ್ ಬಂದಾಗ ಮುಂದೆ ಕೂತ್ಕೊಂಡ್ಬಿಟ್ರೆ ಹೇಗೋ ಹಾಗೆ ಪೂರ್ತಿಯಾಗಿ. ಎಂಥ ಯೋಗಶಕ್ತಿ ಅದು ಅಂದರೆ, ಹತ್ತಿರ ಯಾರಿದ್ದಾರೆ ಅವ್ರ ಮುಂದೆ ತಾವು ಕೂತಾಗಿ ಕಾಣಬೇಕು. ಅದೇನು ಭ್ರಮೆ ಅಲ್ಲ, ಸತ್ಯವಾಗಿ. ಇಂಥ ಯೋಗಶಕ್ತಿ ಅರ್ಥ ಮಾಡಿಕೊಂಡ್ರೆ ಅಷ್ಟು ಜನಗಳು ಒಬ್ಬೊಬ್ಬರ ಮುಂದೆ ಒಂದು ರೂಪ ತೋರಿಸಿದ್ರು ಅಂದರೆ ಆಚಾರ್ಯರ ಯೋಗಶಕ್ತಿ ಎಷ್ಟು ಅದ್ಭುತವಾದಂಥ ಶಕ್ತಿ. ಇದು ಅರ್ಥ ಮಾಡಿಕೊಂಡಾಗ ಅವರಿಗೆಲ್ಲ ಎಷ್ಟು ಖುಷಿ ಆಯಿತು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ. ಅದನ್ನೆಲ್ಲ ದೀರ್ಘ ವರ್ಣನೆ ಮಾಡ್ತಾರೆ. ಆಚಾರ್ಯರ ಮುಖ ಹೇಗಿತ್ತು, ಕಣ್ಣು ಹೇಗಿದ್ದು, ಕಿವಿಗಳು ಹೇಗೆ, ಅವರ ದೇಶದ ಒಟ್ಟು ಹೈಟ್ ಹೇಗಿತ್ತು, ಅವರ ತುಟಿಗಳು ಹೇಗೆ, ಮತ್ತು ಬೆರಳುಗಳು ಹೇಗೆ, ಉಗುರುಗಳು ಹೇಗೆ, ಅವೆಲ್ಲ ಹೇಗಿರಬೇಕು ಅಂತ ಶಾಸ್ತ್ರ ಹೇಳ್ತದೆ. ಈ ಕಲಿಯುಗದಲ್ಲಿ ಯಾತಕ್ಕೆ ಹೇಳೋದಿಲ್ಲ ಅಂದರೆ ಯಾರೂ ಹಾಗಿರೋದಿಲ್ಲ, ಅದರಿಂದ ಶಾಸ್ತ್ರನೇ ಮಿಸ್ ಆಗಿಬಿಡುತ್ತೆ. ಅದು ಒಬ್ರು ಯಾರು ಹಾಗಿದ್ದಾಗ ಗೊತ್ತಾ, ಆಚಾರ ಒಬ್ಬರಿಗೆ ಅಪ್ಲೈ ಆಗ್ತಕ್ಕಂಥ ರೂಲ್ಗಳು. ಹೈಟ್ ಎಷ್ಟಿರಬೇಕು ಮನುಷ್ಯರು, 96 ಅಂಗುಲ ಹೈಟ್ ಇರಬೇಕಂತ. ಹೆಣ್ಣವತ್ತೆಂಗುಲೋ ಎಷ್ಟು ನೆಗ್ರೋಧ ಪರಿಮಂಡಲ ಹೇಳ್ತಾರೆ. ಸಪ್ತಹಸ್ತಃ ಚತುರ್ಬಾಹು
ಅದೆಲ್ಲ ಲಕ್ಷಣಗಳು. ಅವನ ಮುಖದಿಂದ ಬಾಡಿ ಹೈಟ್ ಎಷ್ಟಿರಬೇಕು, ಕಾಲಿನ ಅಳತೆಯಲ್ಲಿ ತೊಗೊಂಡ್ರೆ ಅವನು 7 ಹೆಜ್ಜೆ ಎಷ್ಟು ಹೈಟ್ ಇರಬೇಕು, ಅಂಗುಲ ತೊಗೊಂಡ್ರೆ 96 ಅಂಗುಲ ಇರಬೇಕು, ಮಾರು ತೊಗೊಂಡ್ರೆ 2 ಮಾರು ಇರಬೇಕು, ಮೊಳ ತೊಗೊಂಡ್ರೆ 4 ಮೊಳ ಇರಬೇಕು ಹೈಟ್ ಅವನು. ಆ ರೀತಿ ಇದ್ದರೆ ಐಡಿಯಲ್ ಪರ್ಸನಾಲಿಟಿ ಅಂತ ಹೆಸರು. ಆ ರೀತಿ ರುಜುಗಳು ಮಾತ್ರ ಇರಲಿಕ್ಕೆ ಸಾಧ್ಯ. ಲಕ್ಷ್ಮೀನಾರಾಯಣರು ಸರಿಯೇ ಸರಿ. ಉಳಿದವರಲ್ಲಿ ಏನಾದ್ರು ಒಂದು ಸ್ವಲ್ಪ ಕಡೆ 32 ಆದ ತಕ್ಷಣ 31, 30, 29 ಇಲ್ಲ, 28 ಲಕ್ಷಣ. ಗರುಡಶೇಷ ರುದ್ರರಿಗೆ ಆ ರೀತಿ ಇದೆ. ಅಲ್ಲಿಂದ ಡೌನ್ ಆಗ್ತಾ ಬರೋದು. ಇದು ಲಕ್ಷಣಶಾಸ್ತ್ರ. ಔಟ್ ಆಫ್ 32 ಆಗಿರಬೇಕು ಅಂತ ನಿಯಮ. ಅದನ್ನೆಲ್ಲ ಜನ ನೋಡ್ತಾರೆ, ಅವ್ರ ಮಾತುಗಳನ್ನು ಕೆಡ್ತಾ ಇದ್ದಾರೆ. ತುಂಬ ಜನ ಅಲ್ಲಿ ಬರಲಿಕ್ಕೆ ಕಾರಣವಾಗಿದ್ದು ಆಚಾರ್ಯ ಬಗ್ಗೆ ತುಂಬ ವರ್ಣನೆ ಕೇಳಿದ್ರು. ಅವ್ರು ಹಾಗೆ ಹೀಗೆ ಭಾರಿ ಅಂತ ಕೇಳಿದರು. ಅವ್ರು ನೋಡೋದಕ್ಕೂ ಹಾಗೆ ಇದ್ದಾರೆ, ಮಾತು ಹಾಗೆ ಇದೆ, ತುಂಬ ಕೇಳಿದರು. ಜನ ನೋಡಲಿಕ್ಕೆ ಅಂತ ಬಂದರು. ಈಗ ಆಚಾರ್ಯರು ಕಂಡರು, ನೋಡಿಬಿಟ್ರು. ಸಾಮಾನ್ಯವಾಗಿ ಎಷ್ಟೋ ಸರ್ತಿ ಏನಾಗುತ್ತೆ ಗೊತ್ತಾ ನಮಗೆ, ತುಂಬ ಜನ ತುಂಬ ಹೇಳಿರ್ತಾರೆ, ಕೇಳ್ಕೊಂಡು ಕಷ್ಟಪಟ್ಟು ಹೋಗ್ತಾನೆ, ಆಮೇಲೆ ಹೇಳ್ತಾನೆ ಪರವಾಗಿಲ್ಲ, ಅವ್ರು ಹೇಳಿದಷ್ಟೇನೂ ಇಲ್ಲ, ಪರವಾಗಿಲ್ಲ, ಆ ಥರ ಅನ್ಸುತ್ತೆ. ನಾ ಬರದೇ ಹೋದರೂ ನಡೀತಿತ್ತು, ಅಲ್ಲಿವರೆಗೂ ಕೊನೆಗೆ ಎಲ್ಲಿಗೆ ಹೋಗುತ್ತೆ ಅಂದರೆ ಬರದೇ ಹೋದರೂ ನಡೀತು, ಏನೋ ಬಂದಾಗಿದೆ ಹೋಗಲಿ ಬಿಡಿ, ಈ ಥರ ಆಗುತ್ತೆ. ಆ ಹೇಳಿದಷ್ಟಿಲ್ಲ, ಈ ಥರ ಡಿಸಪಾಯಿಂಟ್ಮೆಂಟ್ ಆಗೋ ಸಾಮಾನ್ಯವಾಗಿ ಕಾಣುತ್ತೆ ಮನುಷ್ಯನಿಗೆ. ಆಗ ಹೇಳಿದವರು ಬೈತಾರೆ ಕೆಲವು ಸಲ. ಅವ್ರ ಮಾತು ನಂಬ್ಕೊಂಡು ಬಂದು ಎಲ್ಲ ಟೈಮ್ ವೇಸ್ಟ್ ಆಯಿತು ಅಂತ ಬೈತಿರ್ತಾರೆ. ದುಡ್ಡು ಹೋಯಿತು, ಟೈಮು ಹೋಯಿತು ಅಂತೆ. ಆಚಾರ್ಯರು ನೋಡಿದರು. ನೋಡಿದ ತಕ್ಷಣ ಈ ಜನರು ಬೈದ್ರಂತೆ ಹೇಳಿದವ್ರನ್ನ. ಏನಂತ ಬೈದರು ಗೊತ್ತಾ? ಆಚಾರ್ಯರು ಇಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳೇ ಇದ್ದಿಲ್ಲ ಅವರು. ಅವ್ರು ಹೇಳಿದ್ದಕ್ಕಿಂತ ಭಾರಿ ಇದ್ದಾರೆ. ಶತ ಗುಣವೇನಂ ಅಂದರೆ 100 ಟೈಮ್ಸ್ 1000 ಟೈಮ್ಸ್ ಇನ್ನೂ ಚೆನ್ನಾಗಿದ್ದಾರೆ. ಅಂದರೆ ವರ್ಡ್ಸ್ ಫೇಲ್ ಅಂತ ಅರ್ಥ. ಅದನ್ನೇ ಸಂಸ್ಥವೇ ನಾಸ್ಮಿ ಶಕ್ತಃ. ವಾಯುಸ್ತುತಿಯಲ್ಲಿ ಆಚಾರ್ಯರೇ, ನಿಮ್ಮನ್ನು ಕೊಂಡಾಡೋ ಶಕ್ತಿ ಕೂಡ ನಮಗಿಲ್ಲ, ಪೂರ್ತಿ ಹೇಳೋ ಶಕ್ತಿ ಇಲ್ಲೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಆಚಾರ್ಯರ ಒಂದು ಅದ್ಭುತವಾದ ಆಕೃತಿ ಹೇಗಿತ್ತು. ವಾಯುಸ್ತುತಿಯನ್ನು ಹೇಳಬೇಕಾದ್ರೆ ಉದ್ಯನ್ ಮಂದಸ್ಮಿತ ಶ್ರೀ ಮೃದುಮಧು ಮಧುರಾ ಲಾಪ ಪೀಯೂಷಧಾರಾ ಪೂರಾ ಶೈಕೋಪ ಶಾಂತ ಸುಖ ಸುಜನ ಮನೋಲೋಚನಾ ಪೀಯಮಾನಂ ಸಂದ್ರಕ್ಷೇ ಸುಂದರಂ ಸಂದುಹದಿಹ ಮಹದಾನಂದವಾನಂದ ತೀರ್ಥ ಶ್ರೀಮದ್ವಕ್ರೇಂದ್ರು ಬಿಂಬಂ ದುರಿತ ನುದುರಿತಂ ನಿತ್ಯದಾಹಂಕದಾನು. ತಿರುಕೋಪಂಡಿತಾಚಾರ್ಯ ನೋಡ್ತಾನೆ ಹೇಳ್ತಾ ಇದ್ದಾರೆ. ಉದ್ಯನ್ಮಂದ ಸ್ಮಿತಸ್ತ್ರೀ ಮೃದು ಮಧು ಮಧುರಾಲಾಪ ಪೀಯೂಷಧಾರಾ ಪೂರಾ ಶೇಕೋಪ ಶಾಂತ ಸುಖ ಸುಜನಮನೋ ಲೋಚನಾ ಪೀಯಮಾನಂ. ಪೂರ್ಣಚಂದ್ರನಂಥ ಕಾಂತಿ ಮತ್ತು ನೋಡಿದವರಿಗೆ ಅಮೃತ ಕೊಡೋದಷ್ಟು ಆನಂದ ಆಗಬೇಕು. ಅಷ್ಟು ವೈಭವದ ಆಕೃತಿ ಆಚಾರ್ಯರು. ಹನುಮಂತನಾಗಿದ್ದರೂ ಹಾಗೇ ಇದ್ದರು, ಭೀಮಸೇನಾಗಿದ್ದ ಹಾಗೇ ಇದ್ದರು, ಮಧ್ವರೂಪದಲ್ಲೂ ಹಾಗೇ ಇದ್ದಾರೆ, ಮೂಲ ರೂಪದಲ್ಲೂ ಹಾಗೇ ಇದ್ದಾರೆ. ತುಂಬ ದೇವತೆ ಅವತಾರ ಮಾಡಿದಾಗ ಮೂಲ ರೂಪದಲ್ಲಿ ಸ್ವಲ್ಪ ಆ ಶಕ್ತಿ ಕಡಿಮೆ ಆಗುತ್ತೆ. ಇವರು ಕಡಿಮೆ ಆಗೋದೇ ಇಲ್ಲ ವಾಯುದೇವರಿಗೆ, ಹಾಗಿದ್ದಾರೆ. ಅಲ್ಲಿಂದ ಮುಂದೆ ಅದೇ ಸಮಯಕ್ಕೆ ಒಂದು ಪ್ರಸಂಗ ನಡೀತು. ಆ ಕಾಸರಗೋಡಿನ ಹತ್ತಿರದಲ್ಲೇ ಒಂದು ಕಾವು ಮಠ ಅಂತಿದೆ, ಇವತ್ತಿಗೂ ಇದೆ. ಅದರಲ್ಲಿ ಒಬ್ಬ ಗುಹಾ ಅಂತ ಒಬ್ಬರಿದ್ದು, ಸುಬ್ರಹ್ಮಣ್ಯ ಪಂಡಿತರು ಅಂತೇಳಿದ್ದು. ಅವರ ಹೆಂಡತಿ ತುಂಬ ಸಾತ್ವಿಕರು, ಗಂಡ ಹೆಂಡತಿ ಇಬ್ಬರು ಕೂಡ. ಅವರಿಗೆ ಮಕ್ಕಳಿರಲಿಲ್ಲ ಅಂತ ಕೊರತೆ ಇಲ್ಲ, ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಾಯಿದ್ರು. ಮುಹುರ್ಮೃತ ಪ್ರಜಾಪಿ, ಅನೇಕ ಸತಿ ಪೂರ್ತಿ ಗರ್ಭಿಣಿಯಾಗೋದು, ಹೆರೋದು, ಮಗು ಸತ್ತೋಗೋದು. ತುಂಬ ದುಃಖ ಆಗೋದು. ಆಗಲಿಲ್ಲ ಅವ್ರಿಗೆ ಒಂದು ದುಃಖ, ಈ ರೀತಿ ಸತ್ರ ಮತ್ತೊಂದು ದುಃಖ, ಡಬಲ್ ದುಃಖ ಇದ್ದಾಗ ಲೆಕ್ಕ. ತುಂಬ ಕಷ್ಟಪಟ್ಟವರು. ಶಂಕರನಾರಾಯಣ ಅಂತಿದೆ ಆ ಕಡೆ, ಕ್ರೋಢ ಶಂಕರನಾರಾಯಣ ಪ್ರಸಿದ್ಧ. ಹರಿಹರ, ಶಂಕರ ಹರ, ನಾರಾಯಣ ಹರಿ, ಅವರಿಬ್ಬರ ಸೇವೆಯನ್ನು ಗಂಡ ಹೆಂಡತಿ ಇಬ್ಬರು ಮಾಡ್ತಾರೆ. ಹೆಂಡತಿ ವಿಶೇಷವಾಗಿ ಮಾಡಿಲ್ಲಂತೆ, ನಾನು ಸಂತಾನ ಆಗಬೇಕು ಅಂತೇಳಿ. ಆಗ ಇಬ್ಬರು ಮಕ್ಕಳು ಹುಡ್ತಾರದು. ಒಬ್ಬರ ಹೆಸರು ತಿರುಕು ಪಂಡಿತಾಚಾರ್ಯರು, ಇನ್ನೊಬ್ಬ ಹೆಸರು ಶಂಕರ ಪಂಡಿತಾಚಾರ್ಯರು, ಅಣ್ಣ ತಮ್ಮ ಇಬ್ಬರು ಹುಡ್ತಾರೆ. ಹೆಸರು ಕೂಡ ಹಾಗೆ ಇಡ್ತಾರೆ ಅವರು. ಹರಿಹರನ ಸೇವೆ ಮಾಡಿದರು. ಹರಿಹರ, ಹರಿಯ ಸೇವೆ ಮಾಡಿದ್ದಕ್ಕೆ ತ್ರಿವಿಕ್ರಮ, ದೇವರ ಹೆಸರದು, ನಾರಾಯಣನ ಹೆಸರು. ಶಂಕರ ಶಿವನ ಹೆಸರು. ಅದಕ್ಕೆ ಹೆಸರು ಹಾಗೆ ಇಟ್ಟು ಇಡಬೇಕಾದ್ರೆ ಹರಿ ಹೆಸರು ಒಬ್ಬರಿಗೆ, ಹರನ ಹೆಸರು ಒಬ್ಬರಿಗೆ ಇಟ್ಟು ತ್ರಿವಿಕ್ರಮ ಪಂಡಿತರು, ಶಂಕರ ಪಂಡಿತರು ಅಂತ ಹೆಸರಿಟ್ಟು. ಅದರಲ್ಲಿ ತ್ರಿವಿಕ್ರಮ ಪಂಡಿತರು ಭಾರಿ ಮೇಧಾವಿಗಳು, ಇಬ್ಬರು ಭಾರಿನೇ, ಅದರಲ್ಲಿ ಇನ್ನೂ ಶ್ರೇಷ್ಠ ಅವರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಅವರು ಚಿಕ್ಕ ಮಗುವಾಗಿದ್ದಾಗಲೇ ಅವರೇ ವಾಯುಸ್ತುತಿ ಬರೆದ ಮಹಾನುಭಾವರು. ಇವರ ಅಪ್ಪ ಸುಭದ್ವೇದ ಬರೆದವರ ತಂದೆಯವರು. ಅವರು ಎಷ್ಟು ಪ್ರತಿಭಾವಂತರಾಗಿದ್ದರು ಅಂದರೆ, ಕಲಭಾಷಣ ಏವ ಸೂರಿಪೋತಃ ಕವಿರಾಸೀದ್ ಅನವದ್ಯ ಪದ್ಯವಾದಿ. ಚಿಕ್ಕ ಮಗುವಾಗಿದ್ದಾಗ ತೊದಲು ನುಡಿ ಆಡ್ತಾರೆ ಮಕ್ಕಳು. ಎಷ್ಟೊತ್ತು ದೊಡ್ಡವರು ಆಡಿದ್ರೆ ತೊದಲು ನುಡಿ ಇದ್ದಾಗಿರುತ್ತೆ ಆ ಥರ. ಆದರೆ ಚಿಕ್ಕ ಮಕ್ಕಳು ತೊದಲಿನೇ ಆಡೋದು. ಇವರು ತೊದಲು ನುಡಿ ಆಡಬೇಕಾದ್ರೆ ಆ ಆಡಿದ ಮಾತುಗಳು ಶ್ಲೋಕ ಆಗ್ತಾಯಿದ್ವಂತೆ, ಒಳ್ಳೆ ಕಾವ್ಯ ಆಗ್ತಾಯಿದ್ವು. ಅಂಥ ಚೆನ್ನಾಗಿ ಅಂಥ ಭಾರಿ ಕವಿಗಳು, ದೊಡ್ಡ ಕವಿಗಳು. ಅದಕ್ಕೂ ದೃಷ್ಟಾಂತ ಕೊಡ್ತಾರೆ. ಚಿಕ್ಕ ಮಗು ಆಡ್ತಾ ಕೂತಿದೆ ಮನೆ ಮುಂದೆ. ಯಾರೋ ಒಬ್ಬ ಜೈನ ಸನ್ಯಾಸಿ ಬಂದ, ಭಿಕ್ಷಾ ಅಂತ ಕೇಳಿದ, ಭಿಕ್ಷೆ ಹಾಕಿ ಅಂತ ಕೇಳಿದ.
ಉತ್ತರ ಕೊಟ್ಟರು. ಸಂಸ್ಕೃತದಲ್ಲಿ ಉತ್ತರ ಕೊಡ್ತು ಕೂಸು. ಸಂಸ್ಕೃತದಲ್ಲಿ ಏನಂತ ಗೊತ್ತಾ? ನೋಡು ಪಂಡಿತ, ಏನಾಗಿದೆ ಗೊತ್ತಾ? ಇಲ್ಲಿರೋದು ಏಕಕ್ಷಪಣಕ ಶಾಖಾಹರ್ತ ಬಹವ ಕ್ಷಪಣಕ ಶಾಖಾದಾನಾ ಯತ್ರ ಕ್ಷಪಣಕ ಬಹುಶಾಖಾದಾಹ ತತ್ರ ಕ್ಷಪಣಕ ಕಾಶಾಕ ಅಂತ ಕೇಳಿದರು. ಅವ್ರಿಗೆ ತಲೆ ಬುಡ ಅರ್ಥ ಆಗಲಿಲ್ಲ. ಅವ್ರಿಗೆ ಪ್ರಶ್ನೆ ಓಡಿ ಹೋಗ್ಬಿಟ್ಟು ಭಿಕ್ಷೆ ಬರೋದೇ ಬೇಡ ಇನ್ಮೇಲೆ ಮನೆ ಅಂತ ಹೊರಟ್ಬಿಟ್ಟು. ಏಕಕ್ಷಪಣಕ ಶಾಖಾಹರ್ತ, ನಮ್ಮ ಮನೆಯಲ್ಲಿ ದುಡಿಯೋನೊಬ್ಬ. ಏಕಃ ಕ್ಷಪಣಕ ಶಾಖಾಹರ್ತ ಬಹವ ಕ್ಷಪಣಕ ಶಾಖಾದಾನ, ತಿನ್ನೋರು ಜಾಸ್ತಿ. ದುಡಿಯೋನೊಬ್ಬ, ತಿನ್ನೋರು ಜಾಸ್ತಿ. ಎಲ್ಲಿ ತಿನ್ನೋರು ಜಾಸ್ತಿ ಇರ್ತದೋ ಮನೆಯವರಿಗೆ ಇರೋದಿಲ್ಲ. ನಿನಗೆ ಕೊಡ್ಲಿಕ್ಕೆ ಏನಿರುತ್ತೆ ಪುಣ್ಯಾತ್ಮ ಅಂದಾಗ ಅವ್ರಿಗೆ ಅರ್ಥ ಆಗಿದ್ರೂ ಹೋಗ್ತಿದ್ದ, ಅರ್ಥ ಆಗದೇ ಓಡೋದು, ಅಷ್ಟೇ ವ್ಯತ್ಯಾಸ. ಇದು ಅವರ ಅಂಥ ಕವಿಗಳಾಗಿದ್ದರು. ಅದನ್ನು ವರ್ಣನೆ ಮಾಡ್ತಾರೆ. ಇನ್ನು ಚಿಕ್ಕವರಾಗಿದ್ದು ದೊಡ್ಡ ಕಾವ್ಯ ಬರೀತಾರೆ. ಅದು ಉಷಾಹರಣ ಅಂತ. ಅದಕ್ಕೆ ಉಷಾಹರಣ ಇವತ್ತು ಸಿಗುತ್ತೆ, ಅದು ಪ್ರಿಂಟು ಆಗಿದೆ. ಅದಕ್ಕೆ ಸುಮತೀಂದ್ರ ಸ್ವಾಮಿಗಳು ರಾಘವೇಂದ್ರ ಮಠದಲ್ಲಿ ರಾಯ ಆದಮೇಲೆ ಬಂದ ಒಬ್ಬ ಮಹನೀಯರು. ಶ್ರೀರಂಗದಲ್ಲಿ ಮೂಲ ಬೃಂದಾವನ ಇದೆ. ಅವರದ್ದು ವ್ಯಾಖ್ಯಾನ ಬರೀತಾರೆ. ರಸಿಕರಂಜನೆ ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಅವರು ಇನ್ನೂ ಆಚಾರ್ಯ ಶಿಷ್ಯರಾಗಿಗಿಂತ ಮುಂಚೆ ಬರೆದಂಥ ಒಳ್ಳೆಯ ಮಹಾಕಾವ್ಯ. ಅಂಥ ವಿದ್ವಾಂಸರು ಅವರು. ವೇದಾಂತ, ಕಾವ್ಯ ಮೂರರಲ್ಲೂ ಭಾರಿ ಪಂಡಿತರಾಗಿದ್ದಕ್ಕೆ ತ್ರಿವಿಕ್ರಮ, ಮೂರರಲ್ಲೂ ವಿಕ್ರಮ, ಭಾರಿ ಎಕ್ಸ್ಪರ್ಟೈಸ್ ಆಗಿತ್ತು ಅವರಲ್ಲಿ ಅಂತ ಅರ್ಥ. ಅವರ ತಮ್ಮ ಶಂಕರ ಪಂಡಿತರು. ಅವರು ಮೊದಲು ಅದ್ವೈತವನ್ನು ಫಾಲೋ ಮಾಡ್ತಾ ಇದ್ದವು. ಒಳ್ಳೆಯ ಕವಿಗಳು ಮತದಲ್ಲಿ ಅದ್ವೈತ ಮತವನ್ನು ಅನುಷ್ಠಾನ ಮಾಡ್ತಾಯಿದ್ರು. ಅವರ ತಂದೆ ಸುಬ್ರಹ್ಮಣ್ಯ ಪಂಡಿತರು ಅಂತ್ಯಕಾಲದಲ್ಲಿ ಮಗನನ್ನು ಕರೆದರು. ಅವ್ರು ಹೇಳಿದರು, ನೋಡು ತ್ರಿವಿಕ್ರಮ, ನಾನು ನಂಬಿರ್ತಕ್ಕಂಥ ಮತ ಬ್ರಹ್ಮ ನಿರ್ಗುಣ ಅಂತ ಹೇಳುತ್ತೆ, ಬ್ರಹ್ಮ ನಿರಾಕಾರ ಅಂತ ಹೇಳುತ್ತೆ, ಜಗತ್ತು ಸುಳ್ಳು ಅಂತ ಹೇಳುತ್ತೆ. ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮನುಷ್ಯನನ್ನೇ ಗುಣಗಳನ್ನ ಹುಡುಕ್ತೇವೆ ನಾವು. ಇಡೀ ಜಗತ್ತನ್ನು ಸೃಷ್ಟಿ ಮಾಡೋ ಪರಮಾತ್ಮನಿಗೆ ಗುಣಗಳೇ ಇಲ್ಲ ಅಂದ್ರೆ ಏನರ್ಥ? ಪರಮಾತ್ಮನಿಗೆ ಆಕಾರವೇ ಇಲ್ಲ ಅಂದರೆ ನಮ್ಮ ಸೃಷ್ಟಿ ಹೇಗೆ ಮಾಡ್ತಾನೆ? ಅದು ಸರಿಯಲ್ಲ. ಆದ್ದರಿಂದ ಸರಿಯಾದ ಮತ ನನಗೆ ಯಾವುದೂ ಗೊತ್ತಿಲ್ಲ. ಆದರೆ ಆ ಮತ ಸರಿಯಲ್ಲ ಅಂತ ನನಗೆ ಅನುಭವಕ್ಕೆ ಬಂದಿದೆ. ಒಂದು ಕೆಲಸ ಮಾಡು, ಸರಿಯಾದ ಜ್ಞಾನ ಬೇಕು ಅಂಥೇಳಿ ದೇವರನ್ನು ಆರಾಧನೆ ಮಾಡು ಅಂಥೇಳಿ ಅವ್ರು ವೈಕುಂಠ ಯಾತ್ರೆ ಮಾಡಿಬಿಡ್ತಾರೆ. ಇವರಿಗೆ ಸ್ವಲ್ಪ ಯೋಚನೆ ಶುರುವಾಯಿತು. ಅವ್ರು ಪಾಠ ಕೇಳ್ತಿರೋದು ಮಾಯಾವಾದದ್ದೇನೆ. ತಂದೆ ಕೊಟ್ಟ ಕಾಷನ್ ಭಾಳ ಹುಷಾರ ತಲೆ ಕೆಲಸ ಮಾಡ್ತಾಯಿತ್ತು. ಅವ್ರು ಹೇಳಿದ್ದು ಸರಿ. ಇಲ್ಲಿ ಬರೆದಿದ್ದನ್ನು ಓದೋದಕ್ಕೂ ವಸ್ತುಸ್ಥಿತಿ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಏನು ಮಾಡೋದು ಯೋಚನೆ ಮಾಡ್ತಾ, ಆಗಲಿ ನಾನು ಸದಾಚಾರಿಯಾಗಿ ಜೀವನ ಮುಂದುವರಿಸ್ತೇನೆ, ದೇವರ ಅನುಗ್ರಹ ಮಾಡ್ತಾನೆ ಅಂಥೇಳಿ ದೇವರನ್ನು ಜ್ಞಾನ ಕೊಡುವಂಥ ಪ್ರಾರ್ಥನೆ ಮಾಡ್ತಾ ಕಾಲ ಕಳೀತಾ ಇದ್ದರು. ಈ ಕಡೆ ಆಚಾರ್ಯರ ಮಹಿಮೆಯಿಂದಾಗಿ ಎಲ್ಲ ಕಡೆ ಜನಗಳೆಲ್ಲ ವಾದಿಗಳು ಸೋತು ಹೋಗ್ತಾ ಇದ್ದಾರೆ. ಅದ್ವೈತ ಎಲ್ಲ ಮತದ ವಾದಿಗಳು ಸೋತು ಹೋಗ್ತಾ ಇದ್ದಾರೆ. ಆಗ ಮಾಯಾವಾದದ ಮತದವರೆಲ್ಲ ಸೇರಿಬಿಟ್ಟು ತಮ್ಮವರೆಲ್ಲ ಸೋತೋದ್ರು, ಯಾರೂ ಇಲ್ಲೇ ಇಲ್ಲ. ಈಗ ಇವರೊಬ್ಬರು ಲಾಸ್ಟ್ ವಿಕೆಟ್ ಇದ್ದಾಗಿದ್ದಾರೆ ಪಾಪ. ತಿಳ್ಕೊಂಬಿಟ್ಟಿದ್ದ ಆಚಾರ್ಯ ಅವ್ರ ಹತ್ರ ಬರ್ತಾರೆ, ಸ್ವಾಮಿ ನಮ್ಮವರೆಲ್ಲ ಸೋತ ಹಾಗೆ ಇದೆ, ನಮ್ಮ ಮತ ಉಳಿಸೋರೇ ಯಾರೂ ಇಲ್ಲ, ನೀವು ಭಾರಿ ದೊಡ್ಡ ಪಂಡಿತರಾದ್ದರಿಂದ ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನೀವು ಮಧ್ವಾಚಾರ್ಯನ ಸೋಲಿಸ್ಬೇಕು, ಏನಾದ್ರು ಮಾಡಿ ಸೋಲಿಸಿ ನಮ್ಮ ಮತದ ಮರ್ಯಾದೆ ಉಳಿಸ್ಬೇಕು, ನಮ್ಮ ರಕ್ಷಣೆ ಮಾಡಬೇಕು ಅಂತ ಕೇಳುತ್ತಾರೆ. ಇವರು ಯೋಚನೆ ಮಾಡ್ತಾರೆ. ಆಯಿತು ಅಂಥೇಳಿ ಕೆಲವು ಮಧ್ವಾಚಾರ್ಯ ಶಿಷ್ಯವಾದವನ್ನು ಮಾಡ್ತಾರೆ. ಇವರು ಭಾರಿ ಪ್ರತಿಭಾವಂತರು. ಕೆಲವು ಶಿಷ್ಯರನ್ನು ಸೋಲಿಸಿಬಿಡ್ತಾರೆ, ಮಧ್ವಾಚಾರ್ಯ ಶಿಷ್ಯರನ್ನು ಸೋಲಿಸಿಬಿಡ್ತಾರೆ. ಆದರೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಶಿಷ್ಯರು ಸೋಲಿಸ್ತೆ, ನಾನು ಬುದ್ಧಿವಂತಿಕೆಯನ್ನು ಸೋಲಿಸಿದನೇ ಹೊರತು ಅವ್ರು ಹೇಳಿದ ವಿಷಯ ಸರಿಯಾಗಿತ್ತು ಮನಸ್ಸಿಗೆ ಅನಿಸೋಕ್ಕೆ ಶುರುವಾಯಿತು. ಮಾತಿನಲ್ಲಿ ಸೋಲಿಸೋದು ಬೇರೆ, ವಾಸ್ತವವಾಗಿ ಸೋಲಿಸೋದು ಬೇರೆ. ಅವ್ರು ಸೋಲಿಸಿ ಅವರಿಗೆ ಸಮಾಧಾನ ಕೊಡಲಿಲ್ಲ. ಇನ್ನು ಹಾಗಿದ್ದರೆ ಅವ್ರು ಹೇಳಿದರು, ಸ್ವಾಮಿ ಇವ್ರನ್ನೇನೋ ಆಯಿತು, ಮಧ್ವಾಚಾರ್ಯನೇ ಅಟ್ಯಾಕ್ ಮಾಡಬೇಕು, ಅವರನ್ನೇ ಸೋಲಿಸ್ಬೇಕು ಅಂತ ಅವ್ರು ಕೇಳ್ಕೊಂಡು ಆಯಿತು ಅಂತ ಹೇಳಿದರು. ಇನ್ನೂ ಸ್ವಲ್ಪ ಸರಿಯಾಗಿ ತಯಾರು ಮಾಡ್ಕೋಬೇಕು ಅಂಥೇಳಿ ರೆಫರ್ ಮಾಡಬೇಕಲ್ಲ, ಮಧ್ವಾಚಾರ್ಯ ಏನು ಹೇಳ್ತಾರೆ ಅಂತ ತಿಳ್ಕೊಂಡ್ಮೇಲೆ ತಾನೇ ವಾದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಮಧ್ವಾಚಾರ್ಯಗಂತ ಹೇಗೆ ಓದಬೇಕೀಗ, ಹೇಗೆ ಸಿಗಬೇಕು ಅವೆಲ್ಲ ಕೂಡ. ಅವ್ರಿಗೊಂದು ದೊಡ್ಡ ಪುಣ್ಯ ದೇವರು ಕೊಟ್ಟಿದ್ದ, ದೊಡ್ಡ ಅನುಗ್ರಹ ಮಾಡಿದ್ದ. ಅವರ ತಮ್ಮ ಶಂಕರ ಪಂಡಿತಾಚಾರ್ಯ ಇದ್ರಲ್ಲ, ಅವ್ರು ಮೊದಲೇ ಮಧ್ವಾಚಾರ್ಯ ಶಿಷ್ಯರಾಗಿಬಿಟ್ಟಿದ್ರಾಗಲಿ, ಅವರಿಗಿಂತ ಮುಂಚೆನೇ ಶಿಷ್ಯರಾಗಿಬಿಟ್ಟಿದ್ರಾಗಲಿ. ಇಬ್ಬರು ಒಂದೇ ಮನೆಯಲ್ಲಿದ್ದರು, ಅಣ್ಣ ತಮ್ಮ. ಅವ್ರು ಲೈಬ್ರೇರಿಯನ್, ಆಚಾರ್ಯಗಂತ ಶಿಷ್ಯರಾಗಿದ್ದ ಅಷ್ಟೇ ಅಲ್ಲ, ಗ್ರಂಥಪಾಲಕರಾಗಿದ್ದರು. ಗ್ರಂಥಪಾಲಕರಾಗಿದ್ದರಿಂದ ಅವರಿಗೆ ಗ್ರಂಥ ಬೇಕಿದ್ದರಿಂದ ಮನೆಗೆ ರೆಫರೆನ್ಸ್ ತಂದು ಇಟ್ಕೊಂಡಿದ್ರು. ತುಂಬ ಹೆಲ್ಪ್ ಆಯ್ತು ಅವರಿಗೆ. ಅದು ಮನೆಯಲ್ಲಿ ಗ್ರಂಥ ಇದ್ದಷ್ಟು ಉಪಯೋಗ ಆಗುತ್ತೆ ಗೊತ್ತಾಗುತ್ತೆ. ಮನೆಯಲ್ಲಿ ಗ್ರಂಥ ಇದ್ದುಬಿಟ್ರೆ ಹೇಗೆ ಉಪಯೋಗ ಆಗುತ್ತೆ. ಅವರು ಯೋಚನೆ ಮಾಡಿದರು, ಹೇಗೋ ತಮ್ಮ ಪುಸ್ತಕ ತಂದಿದ್ದಾರೆ, ನಾನು ಯಾಕೆ ಓದಬಾರದು ಅಂತ ಯೋಚನೆ ಮಾಡಿಬಿಟ್ಟು ಓದ್ಲಿಕ್ಕೆ ಹೋದರು. ಸ್ವಲ್ಪ ಭಯ ಆಯಿತು. ತಮ್ಮ ನಗ್ತಾನೆ, ಓ ಅಣ್ಣ ಪ್ರಿಪ್ರೇಷನ್ ಮಾಡ್ತಿದ್ಯಾ ಅಂತ ಅಂದುಬಿಡ್ತಾನೆ. ಸ್ವಲ್ಪ ಮನಸ್ಸಿಗೆ ಅವಮಾನ ಆದಾಗುತ್ತೆ ಅಂಥೇಳಿ ಆ ತಮ್ಮ ಮಲಗಿದ ಮೇಲೆ ಎದ್ದು ಓದಬೇಕು ಅಂತ ಕಾಯ್ತಾಯಿತ್ತು. ಆ ತಮ್ಮನೋ ನಮ್ಮಂತೆ 9 ಗಂಟೆ 8 ಗಂಟೆಗೆ ಮಲಗೋ ತಮ್ಮ ಅಲ್ಲ, ನಿದ್ರೆ ಬರೋವರೆಗೂ ಓದಿ ಮರಿಗೆ ಬೇಗ ಎದ್ದು ಬಿಡ್ತಾಯಿದ್ರು. ಎಲ್ಲೋ ಸ್ವಲ್ಪ ಗ್ಯಾಪು, 12 ಒಂದು ಆಚಾರ ಹೇಳೋದೇ ಹಾಗೆ.
ಕೊನೆಗೆ ಮಲಗೋದಿದೆ, ಪರ್ಮನೆಂಟಾಗಿ ಎಲ್ಲರೂ ಮಲಗ್ತೀರಿ. ಆ ದೊಡ್ಡ ಪ್ರೋಗ್ರಾಮ್ ಹಾಕಬೇಡಿ, ಅದಕ್ಕೆ ಆಯುಷ್ಯ ಸಾರ್ಥಕ ಮಾಡ್ಕೋಬೇಕು. ಒಂದು ಎಕ್ಸಾಮಲ್ಲಿ ಹೇಳ್ಕೊತ ನಿದ್ದೆ ಮಾಡ್ತೇನೆ ಗತಿ ಏನಾಗಬೇಕು ಹೇಳಿ, ಕೊಟ್ಟಿರೋದೇ 3 ತಾಸು, ನಿದ್ರೆಗಿದ್ದೆ ಮಾಡೋ ಟೈಮ್ ಇರುತ್ತಾ? ಅಲ್ಲಿ ಭಾರಿ ಕೇಳಿದ್ರೆ ನೀರು ಕೊಡ್ತಾರಷ್ಟೇ. ಯಾರು ಇಡ್ಲಿ ತಂದ್ಕೊಂಡು ಅಭ್ಯಾಸ ಮಾಡಿಲ್ಲ ಇನ್ನೂ ಕೂಡ. ಎಕ್ಸಾಮ್ ಹಾಲಲ್ಲಿ ಇಡ್ಲಿ ಸಪ್ಲೈ ಮಾಡೋದೆಲ್ಲ ಮಾಡೋದಿಲ್ಲ, ತುಂಬ ಕೇಳಿದ್ರೆ ನೀರು ಕೊಡ್ತಾರಷ್ಟೇ. ಅದು ಬಿಟ್ಟು ಇದೆಲ್ಲ ಮಾಡೋಕ್ಕೆ ಸಾಧ್ಯನಾ? ಅರ್ಥ ಮಾಡ್ಕೋಬೇಕು. 3 ತಾಸಿನ ಎಕ್ಸಾಮ್ ಹೇಗೋ 100 ವರ್ಷದ ಆಯುಷ್ಯ ಹಾಗೆ. ಇಲ್ಲಿ ನಾವು ಬಂದಿರೋದು ಯಾತಕ್ಕೆ ಎಕ್ಸಾಮಲ್ಲಿ ಕೂತು ಎದ್ದು ಹೋಗಬೇಕು, ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಈ ಸಂಸಾರ ಬಿಟ್ಟು ಹೋಗಬೇಕು, ವೈಕುಂಠಕ್ಕೆ ಹೋಗಬೇಕು. ನಾವು ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೇ ಸುಮ್ಮನೆ, ಇಲ್ಲಿ ಹಾಟ್ ಮಾಡೋಕ್ಕೆ ಬಂದಿದ್ದಲ್ಲ ನಾವು, ಅಲ್ಲಿಗೆ ಹೋಗಬೇಕಾಗಿದೆ. ಅದು ಸಾಧನೆ ಮಾಡಬೇಕು. ವಿಶ್ರಾಂತಿ ದೊಡ್ಡ ಪ್ರೋಗ್ರಾಮ್ ಅಲ್ಲ ವಿಶ್ರಾಂತಿ ತೊಗೊಳ್ಳೋದು. ವಿಶ್ರಾಂತಿ ಎಷ್ಟು ತೊಗೋಬೇಕು ಅಂದರೆ ಅನಿವಾರ್ಯವಿದ್ದಾಗ. ದಾರಿಯಲ್ಲಿ ಹಾಸ್ಟಾಗಿ ಹೋಗ್ತಿರ್ತಾನೆ, ಡ್ರೈವರಿಗೆ ಸ್ವಲ್ಪ ಸುಸ್ತಾಗುತ್ತೆ, ಸ್ವಲ್ಪ ಗ್ಯಾಪ್ ಕೊಡ್ತಾನೆ. ಎಷ್ಟೊತ್ತು? 1/4 ಗಂಟೆ ಅರ್ಧ ಗಂಟೆ, ಮತ್ತೆ ಫ್ರೆಶ್ಶಾಗಿ ಹೊರಟುಬಿಡ್ತಾನೆ. ಹಾಗೆ ಮಲ್ಕೊಳ್ಳೋ ವ್ಯವಸ್ಥೆ ಮಾಡೋದಿಲ್ಲ. ಆ ಥರ ಮಲಗಬೇಕು. ಮಲಗಿದರೆ ನಿರ್ವಾಹ ಇಲ್ಲ. ಕಣ್ಣು ಮುಚ್ಚೋವರೆಗೂ ಓದೋದು, ಅದು ಆಯಾಸ ಹೋದ ತಕ್ಷಣ ಮಧ್ಯೆ ಎದ್ದು ಬಿಡೋದು ಅಷ್ಟೇ. ಹಾಗೆ ಮಾಡೋ ತಮ್ಮ ಆತ. ಇವರು ಕಾಯ್ತಾ ಕೊಡ್ತಿದ್ರು. ತಮ್ಮ ಮಲಗಿದ ತಕ್ಷಣ ಆ ಪುಸ್ತಕ ಓದ್ತಾ ಕೂತ್ಬಿಡ್ತಿದ್ರು. ಅವ್ರು ಹೇಳೋದ್ರಲ್ಲಿ ಮತ್ತೆ ಮುಚ್ಚಿಟ್ಬಿಡ್ತಿದ್ರು. ಆ ಓದಿದ ಕ್ಷಣದಾಸು ವಿಚಕ್ಷಣ ಪ್ರವಿಚಿಂತ್ಯ ಪ್ರಚುರ ಪ್ರಜ್ಞ ಮನೋಜ್ಞ ಶಾಸ್ತ್ರಸಾರಂ. ಓದ್ತಾ ಎಷ್ಟು ಆನಂದ ಆಗ್ತಿದೆ ಗೊತ್ತಾ ಅವರಿಗೆ. ನನಗೆ ಬೇಕಾದ ಪ್ರಶ್ನೆಗೆಲ್ಲ ಉತ್ತರ ಇಲ್ಲೇ ಸಿಗ್ತಾ ಇದೆ. ಇದನ್ನು ಖಂಡನೆ ಮಾಡೋದ ನಾನು, ಇದನ್ನು ತಿಳ್ಕೋಬೇಕು ಅಂತ ಅರ್ಥ ಆಗಿತ್ತು. ಭಾರಿ ಖುಷಿಯಾಗೋಯ್ತು. ಯಾವ ತತ್ವದ ಬಗ್ಗೆ ಡೌಟ್ ಇತ್ತು ಅದೆಲ್ಲ ಕ್ಲಿಯರ್ ಆಯಿತು. ಇನ್ನು ಮೇಲೆ ನಾನು ಮಧ್ವ ಶಿಷ್ಯನಾಗಲೇಬೇಕು ಅಂತ ತೀರ್ಮಾನ ಮಾಡಿದೆ. ಆದರೆ ಅದು ಅವ್ರ ಜೊತೆಗೆ ಮಾತಾಡಬೇಕು, ಕೆಲವು ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ನಾನು ವಿಮೃಶ್ಯ ಕೃತಿ ಕುರುತೆ ಅಖಿಲಂ. ಅವಸರ ಪಡಲಿಲ್ಲ, ಚೆನ್ನಾಗಿ ವಿಚಾರ ಮಾಡಿ ಮತ ಹಿಡಿಬೇಕು. ತುಂಬ ಜನ ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಹುಡುಗರುಗಳೆಲ್ಲ ಮೊದಲೇನೂ ಗೊತ್ತೇ ಇರೋದಿಲ್ಲ ಅವರಿಗೆ. ಎಲ್ಲೋ ಹೇಗೋ ಬೆಳೆದಿರ್ತಾರೆ, ಮದುವೆ ಆಗುತ್ತೆ, ಮಕ್ಕಳು ಹುಡ್ತಾರೆ, ಮಗು ರೋಗ ಬರುತ್ತೆ, ಹಾಗೂ ಯಾರು ಕಾಪಾಡ್ತಾರೆ? ಭಯ ಶುರುವಾಗುತ್ತಾಗ ಯಾರ್ದೋ ಮಾತು ಕೇಳ್ತಾರೆ, ಎಲ್ಲೋ ಹೋಗಿಬಿಡ್ತಾರೆ, ಯಾರ್ಯಾರೋ ಹೋಗ್ತಾರೆ, ಮಾಟ ಮಂತ್ರ ಶುರುವಾಗುತ್ತೆ, ಹಾಳಾಗಿ ಹೋಗಿಬಿಡ್ತಾರೆ. ಸಂಸಾರ ಬಂದೇ ಜವಾಬ್ದಾರಿ ಗೊತ್ತಾಗುತ್ತಲ್ಲ, ಆ ಸಮಯಕ್ಕೆ ಗೊತ್ತಾಗೋದು. ಯಾರು ಗೈಡೇ ಮಾಡಿರೋದಿಲ್ವಲ್ಲ, ಏನು ಗೊತ್ತೇ ಇಲ್ಲ ಅವನಿಗೆ. 199 ಜನ ಆಗಿದ್ದಾರೆ. ಎಲ್ಲೆಲ್ಲೋ ಹೋಗ್ತಾರೆ, ಮಾಡಬಾರ್ದನ್ನು ಮಾಡ್ತಾರೆ, ದೆವ್ವಪೀಡೆ ಅಂತ ಹೋಗ್ತಾರೆ, ಯಾವುದೋ ಜಾದಗಾರನ ಹೋಗ್ತಾರೆ. ಗೊತ್ತಾಗುತ್ತೆ ಇವ್ರು ಮೂರ್ಖ ಅಂತ ಗೊತ್ತಾಗುತ್ತೆ ಅವರಿಗೆ. ಪ್ರಾಬ್ಲಮ್ ಸಾಲ್ವ್ ಆಗೋದು ಸುಳ್ಳು, ಇದ್ದು ಬದ್ದದ್ದೆಲ್ಲ ತೆಗೆದು ರಿಯಲ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಹೋಗಿಬಿಡ್ತಾರೆ ಜನಗಳು. ಮೊದಲಿದ್ದ ಪ್ರಾಬ್ಲಮ್ ಎಷ್ಟೋ ವಾಸಿ ಹೇಳ್ತಾರಲ್ಲ, ಬಾಂಡೆಯಿಂದ ಒಲೆಗೆ ಅಂತೇಳಿ, ಆ ಸ್ಥಿತಿ ಬಿಡುತ್ತಾರೆ. ಆಚಾರ ಸಿದ್ಧಾಂತ ತಿಳ್ಕೊಂಡಿದ್ದರೆ ಯಾವ ಕಾಲಕ್ಕೆ ಹೆಲ್ಪ್ ಆಗುತ್ತೋ ನೋಡಬೇಕು. ತುಂಬ ಜನ ಯೋಚನೆ ಮಾಡಬೇಕು. ಇವತ್ತು ಯಾವುದೋ ಮತ ನೀವು ನೋಡ್ತೀರಲ್ಲ, ಆಗ ಯಾವುದೋ ಪುಸ್ತಕ ಓದಿ ಹಾಳಾಗಿ ಪರವಾಗಿಲ್ಲ, ಸುಮ್ಮನೆ ಓದಬಾರ್ದು, ಯೋಚನೆ ಮಾಡ್ತಾ ಓದಬೇಕು. ಪೂರ್ವಾಪರ ಯೋಚನೆ ಸರಿ ಹೊಂದುತ್ತಾ, ಇದು ಅರ್ಥ ಆಗುತ್ತಾ, ಸರಿನಾ, ಇದು ಜಗತ್ತು ಸುಳ್ಳು ಅಂತ ಹೇಳ್ತಾರಲ್ಲ, ಜಗತ್ತು ಸುಳ್ಳಾದರೆ ನಾವೆಲ್ಲ ಸುಳ್ಳಾದಾಗಾಯ್ತು. ಇವತ್ತು ಪರೀಕ್ಷೆ ಸುಳ್ಳು ಪರೀಕ್ಷೆ ಮಾಡ್ತಾರೆ, ಯಾರು ಓದ್ಕೊಂಡು ಹೋಗ್ತಾರೆ ಸುಳ್ಳು ಪರೀಕ್ಷೆಗೆ? ಸುಳ್ಳು ಪರೀಕ್ಷೆಗೆ ಯಾರು ತಯಾರು ಮಾಡ್ಕೋತಾರ? ಸುಳ್ಳು ಪರೀಕ್ಷೆ ಅಂದರೆ ಓದೋದು ದಡ್ಡ ತಯಾರಾಗೋದು. ಸತ್ಯವಾದ ಪರೀಕ್ಷೆ ಅಂತ ಜನ ಓದೋದು. ಡಾಕ್ಟ್ರು ವಾಸಿ ಮಾಡಿಬಿಡ್ತಾರೆ ರೋಗನ. ಸ್ವಾಮಿ ಡಾಕ್ಟ್ರೇ ಅವ್ರು ಬಿಲ್ ಕೊಡೋದಿಲ್ಲ ಅಂತ, ಯಾತಕ್ಕೆ? ನೀವು ಸುಳ್ಳು ರೋಗ ವಾಸಿ ಮಾಡಿದ್ದೀರಿ ಅಂದರೆ ಈ ಕೊಂದೇ ಬಿಡ್ತೀನಿ ಅಂತಾನೆ ಅಷ್ಟೇ. ಅವ್ರು ಹಾಗೆಲ್ಲ ಮಾಡ್ತಾರ. ರೋಗ ಇದ್ದಿದ್ದು ಸತ್ಯ, ಒದರಿಕೊತ ಬಂದಿದ್ದಾನೆ, ಔಷಧಿ ಕೊಟ್ಟು ಸರಿ ಮಾಡಿದ, ಇರೋ ರೋಗ ವಾಸಿ ಆಯಿತು, ಸತ್ಯವಾದ ರೋಗ ವಾಸಿ ಆಯಿತು. ಆದ್ದರಿಂದ ಡಾಕ್ಟ್ರು ವಾಸಿ ಮಾಡಿದ. ಅವ್ರಿಗೆ ಕೇಳೋ ಹಕ್ಕಿದೆ. ಅದೆಲ್ಲ ಬಿಟ್ಟು ಎಲ್ಲ ಸುಳ್ಳು ಅಂದ್ರೆ ಬದುಕೋಕ್ಕಾಗತ್ತಾ? ಮಾಯವಾದ ಮತ ಹೇಳೋದೆಲ್ಲ ಸುಳ್ಳು 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 ಸುಳ್ಳು. ಇದನ್ನು ಯೋಚನೆ ಮಾಡಿದರೆ ಉತ್ತರ ಗೊತ್ತಾಗುತ್ತೆ. ಇದು ಆಪರ. ಇವತ್ತು ದೇವರಿಲ್ಲ ಅಂತಾರೆ. ದೇವರಿಲ್ಲದೆ ಜಗತ್ತು ಹೇಗಿರುತ್ತೆ ಹಾಗಿದ್ರೆ? ಇವತ್ತು ಆಫೀಸ್ ಅಂತ ಕರೆದ ಮೇಲೆ ಆಫೀಸರ್ ಇರಲೇಬೇಕಲ್ಲ. ಕಟ್ಟಡ ಆಫೀಸ್ ಆಗೋದಿಲ್ಲ, ಅಲ್ಲಿ ಒಳಗೆ ವ್ಯವಸ್ಥೆ ಇದೆ. ಬಿಲ್ಡಿಂಗ್ ಕಟ್ಟಿದ ಮಾತ್ರಕ್ಕೆ ಆಫೀಸ್ ಅಂತ ಕರೆಯೋದಿಲ್ಲ. ಆಫೀಸರು, ಅದಕ್ಕೊಂದು ಆಫೀಸ್ ಸ್ಟಾಫು ಎಲ್ಲ ಇರುತ್ತೆ. ಜಗತ್ತು ಹಾಗೆ. ಭಗವಂತ ಸರ್ವತಂತ್ರ ಸ್ವತಂತ್ರ. ಬ್ರಹ್ಮವಾಯು ಮೊದಲಾದ ಅನಂತಾನಂತ ದೇವತೆಗಳಿದ್ದಾರೆ. ಅದರಲ್ಲಿ ತಾರತಮ್ಯದ ಕಕ್ಷೆಗಳಿದೆ, ಇನ್ನು ಋಷಿಮುನಿಗಳಿದ್ದಾರೆ. ಇದೆಲ್ಲ ತಿಳ್ಕೊಂಡ್ರೆ ವಿಚಾರ ಮಾಡೋ ಶಕ್ತಿ ಬರೋದು. ತುಂಬ ಜನಕ್ಕೆ ಪ್ರತಿಯೊಂದು ಕೆಲಸ ಏನೇ ಆಗಲಿ ಒಂದು ಕಾಜ್ ಇರಬೇಕು, ಕಾರಣ ಇರಬೇಕು ಅಂತ ಹೇಳ್ತಾರೆ. ಆದರೆ ಜಗತ್ತಿಗೆ ಮಾತ್ರ ದೇವರೇ ಇಲ್ಲ ಅಂದ್ಬಿಡ್ತಾರೆ. ಎಷ್ಟು ತಪ್ಪದು. ಮನೆ ನೋಡಿದ ತಕ್ಷಣ ಯಾರದು ಓನರ್ ಯಾರು ಕೇಳ್ತಾರೆ. ಜಗತ್ತು ನೋಡಿದ ತಕ್ಷಣ ಜಗನ್ನಾಥ ಯಾರು ಕೇಳಬೇಕು. ಅದನ್ನು ಕೇಳೋದಿಲ್ಲ ಅಂದರೆ ವಿಚಾರ ಇಲ್ಲ ಅಂತ ಅರ್ಥ. ತುಂಬ ಜನ ತಪ್ಪುಗಳನ್ನು ಮಾಡ್ತಾರೆ. ಆ ವಿಮರ್ಶೆ ಮಾಡಿದಾಗ ಎಲ್ಲ ಮತಗಳು ಹೊರಟೋಗುತ್ತೆ. ಮಧ್ವ ಮತ ಒಂದೇ ಮನಸ್ಸಿಗೆ ಹಿಡಿತಕ್ಕಂಥ ಮತ ಉಳಿಯುತ್ತೆ. ನೋಡಲಿಕ್ಕೆ ಅಂತ ಹೊರಟರು ಆಚಾರ್ಯರನ್ನ. ಆಚಾರ್ಯ ಚಾತುರು ಅಲ್ಲಿ ಬಂದರು, ಕಾಸರಗೋಡಿಗೆ ಬಂದರು. ಅಲ್ಲಿ ವಿಷ್ಣುಮಂಗಲ ಅಂತಿದೆ. ವಿಷ್ಣುಮಂಗಲ ಇವತ್ತಿಗೂ ಇದೆ. ವಿಷ್ಣುಮಂಗಲ ಅಂತ ದೊಡ್ಡ ದೇವಸ್ಥಾನ ಊರು ಹೊರಗಿದೆ. ಅಲ್ಲಿ ಆಚಾರ್ಯ ಚಾತುರ್ಮಾಸ್ಯ ಕೂತ್ಕೊಂಡು ಬೆಳಗ್ಗೆ ಪಾಠ, ಸಾಯಂಕಾಲ ಪ್ರವಚನ. ಚಾತುರ್ಮಾಸ್ಯ ಅಂದರೆ ಅದು ಚಾತುರ್ಮಾಸ್ಯ. ಒಂದೇ ಕಡೆ ಕೂತ್ಕೊಂಡು ಸ್ವಾಮಿಗಳು 4 ತಿಂಗಳಿರ್ತಕ್ಕಂಥ ಒಳ್ಳೆ ಕಾಲ. ಯತಿಗಳಿಗೆ ನಿಯಮ, ಬೇರೆ ದಿವಸ
ಇನ್ನು ಚಾತುರ್ಮಾಸ್ಯ ಬಿಟ್ಟರೆ ಬೇರೆ ದಿವಸಗಳಲ್ಲಿ ಒಂದು ದಿವಸ ಕೂಡ ಒಂದು ಕಡೆ ಹಾಲ್ಟ್ ಮಾಡಿಕೊಡು, ಸಂಚಾರ ಮಾಡ್ತಾನೇ ಇರಬೇಕು. ಚಾತುರ್ಮಾಸ್ಯದಲ್ಲಿ ಮಾತ್ರ ಇದು ಜಾಗ ಬಿಟ್ಟು ಹೋಗಬಾರ್ದು, ಇದು ನಿಯಮ ಇದೆ. ಆಗ ಕೇಳೋರಿಗೆ ಭಾರಿ ಚಾನ್ಸ್ ಅದು ಅಂತ ತಿಳ್ಕೊಂಬಿಟ್ಟಿದ್ದಾಚಾರ್ಯರು ನೋಡಿದ್ರು. ಓಹೋ, ಇಲ್ಲೇ ಬಂದ್ರಲ್ಲ ಆಚಾರ್ಯರು, ಅವ್ರ ಜೊತೆ ವಾದಕ್ಕೆ ಹೋಗೋಣ ಅಂತ ಇದ್ದೇನೆ, ಇಲ್ಲೇ ಬಂದುಬಿಟ್ಟಿದ್ದೆ. ಅಲ್ಲಿಗೂ 3-4 ಕಿಲೋಮೀಟ್ರ್ ಅಷ್ಟು ಹತ್ರ ಬಂದುಬಿಟ್ಟಿದ್ದಾರೆ ಆಚಾರ್ಯ. ಅಂದರೆ ಓದೋ ಮನಸ್ಸಿದ್ರೆ ಆಚಾರ್ಯ ಎಷ್ಟು ಹತ್ರ ಬರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಆಯಿತು. ಅವರು ಆಚಾರ್ಯ ದಿವಸ ಬೆಳಿಗ್ಗೆ ಪಾಠ, ಸಾಯಂಕಾಲಿಗೆ ಆಚಾರ್ಯರ ಪ್ರವಚನ ಅಂದರೆ ಕೇಳಬೇಕಾ, ಯಾವ ಹಾಲು ಸಾಕಾಗ್ತಿದ್ದಿಲ್ಲ ಅದಕ್ಕೆ. ಓಪನ್ ಥಿಯೇಟ್ರ್ ದೊಡ್ಡದಾಗಿ ಒಂದು ಕೂಡ್ಲು ಅಂತ ಜಾಗ ಇದೆ, 2 ಊರುಗಳ ಮಧ್ಯೆ ದೊಡ್ಡ ಸ್ಟೇಜ್ ಹಾಕಿದರಂತೆ. ಆಚಾರ್ಯರ ಭಾಷ್ಯ ಪಾಠ, ಅದಕ್ಕೆ ಎಲ್ಲ ಸಾವಿರ ಶ್ರೋತೃಗಳು ಅದನ್ನು ತಿಳ್ಕೊಬಿಟ್ಟಿದ್ದ ಆಚಾರ್ಯರು ಸೇರಿಕೊಂಡ್ರು. ಆಚಾರ್ಯರು ಪ್ರವಚನ ಶುರು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಆನ್ಹಿಕ ಅವೆಲ್ಲ ನಡೀತಾ ಇದೆ. 14 ಸರ್ಗ ಪೂರ್ತಿ ಆನ್ಹಿಕ ವರ್ಣನೆ ಮಾಡ್ತಾರೆ ಆಚಾರ್ಯರು. ಆ ವಿಷ್ಣುಮಂಗಲ ದೇವಸ್ಥಾನದ ಪಕ್ಕದಲ್ಲಿ ಒಂದು ಚಿಕ್ಕ ತೀರ್ಥ ಇದೆ, ಚಕ್ರತೀರ್ಥ ಅಂತ ಅದಕ್ಕೆ ಹೆಸರು. ಆ ತೀರ್ಥದ ವೈಶಿಷ್ಟ್ಯ ಅಂದರೆ ಕಾಸರಗೋಡಿಗೆ ಹತ್ತಿರ ಅದು ಒಳ್ಳೆ ನೀರಿದೆ. ಆ ಮಳೆಗಾಲದಲ್ಲಿ ಆಲ್ಮೋಸ್ಟ್ ಫುಲ್ ಆಗಿಬಿಡುತ್ತೆ, ಗ್ರೌಂಡ್ ಲೆವೆಲಿಗೆ ಬರುತ್ತೆ. ಆಗ ನೀರು ಅದರಲ್ಲಿ ಥರ ಚಕ್ರದ ತಿರುಗುತ್ತೆ. ಅದರಲ್ಲಿ ಇದು ನಮ್ಮೆಲ್ಲ ಕಣ್ಣಾರಿ ನಂಬಿದ್ರೆ ನಾವು ಕಣ್ಣಿಗೆ ಕಾಣದೇ ಇರೋದನ್ನು ಒಪ್ಪೋದೇ ಇಲ್ಲ, ಬರೀ ಚಾಲೆಂಜ್ ಅವೆಲ್ಲ ಕೂಡ. ಎಲ್ಲ ಕಡೆ ಹಾಕಿ ತಿರುಗೋದಿಲ್ಲ. ಹಂಪೆ ಚಕ್ರತೀರ್ಥ ಇದೆ, ಅಲ್ಲಿ ತಿರುಗುತ್ತೆ. ನೀವು ಅಲ್ಲಿ ಹೋಗಿ ನಾವು ಟೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಒಂದು ಯಾವ್ದಾದ್ರು ಅದನ್ನ ಹಾಕಿ, ನೀವು ಕೋಲಿಗೀಲು ಹಾಕಿ ಅಲ್ಲಿ ಹೋಗಿ ಟರ್ನ್ ಹಾಕಿ ಚಕ್ರತೀರ್ಥ ಹೆಸರಿಗೆ ತಕ್ಕಂತೆ ಇದೆ. ಇವೆಲ್ಲ ಮನುಷ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಚಿಕ್ಕದು, ಅದರೊಳಗೆ ಅದು ಚಕ್ರತೀರ್ಥ ನದಿಯಲ್ಲಿರೋದು ಹಂಪೆಯಲ್ಲಿ. ಇದು ಹಾಗಲ್ಲ, ಚಿಕ್ಕ ಬಾವಿ, ನೀರು ತಿರುಗುತ್ತೆ. ಇದನ್ನೆಲ್ಲ ಜನ ನೋಡಿದಾಗ ಆಗ ದೇವರಿದ್ದಾನೆ, ಧರ್ಮ ಇದೆ, ಅರ್ಥ ಆಗುತ್ತೆ. ನಾವು ಏನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಕಡೆ. ಕೆಲವು ಕಡೆ ಇದೆ, ಕೆಲವು ಮಠಗಳು ವಿಚಿತ್ರ ದೇವರುಗಳಿದ್ದಾರೆ. ಆ ನೋಡಿ ಯೋಚನೆ ಬಂದು ದೊಡ್ಡ ಫುಲ್ ಸಾಲಿಗ್ರಾಮ ಇರುತ್ತೆ, ಫುಲ್ ಫಸ್ಟ್ ಕ್ಲಾಸ್ ಸಾಲಿ, ಒಳಗೆ ಬಾಯಿ ಇಷ್ಟ ಇರುತ್ತೆ, ಒಳಗಡೆ ಒಂದು ಮೂರ್ತಿ ಇರುತ್ತೆ. ಹಾಕ್ಲಿಕ್ಕೆ ಸಾಧ್ಯನೇ ಇರೋಯ್ತಾಗಿದೆ. ಹೇಗೆ ಬಂತು ಅದರೊಳಗೆ? ಯಾರೂ ಮುಟ್ಟಾಗಿಲ್ಲ, ಮಡಿಯಲ್ಲಿರುತ್ತೆ. ಹೇಗೆ ಬಂತದು? ಒಳಗೆ ಮೂರ್ತಿ ಕ್ಲಿಯರಾಗಿ ಕಾಣುತ್ತೆ ತೆಗೆದ್ರೆ. ಆ ಸೈಜು ಈ ಸೈಜು ಚಿಪ್ಪಾಗೊಟ್ಟಿ ದೊಡ್ಡದು ಒಳಗಿರೋದು, ಬಾಯಿ ಇಷ್ಟ ಎಷ್ಟಿದೆ, ಹೋಗಿ ಹೇಗೆ ಅದಲ್ಲ. ಇದರೆಲ್ಲ ಮಠಗಳಿಗೆ ಸುಮ್ಮನೆ ಹೋಗಬಾರ್ದು. ಪ್ರತಿಯೊಂದು ಮಠದಲ್ಲೂ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ. ನಮ್ಮ ಜನ ಊಟದೊತ್ತಿಗೆ ಹೋಗ್ತಾರೆ, ಆದರೆ ಗೊತ್ತೇ ಆಗೋದಿಲ್ಲ. ಹೋಗೋದು ಊಟ ಮಾಡಿ ಕೂತ್ಬಿಡೋದು ಅಂತೇಳಿ. ಆ ದೇವರು ಯಾರು, ಏನು ಲಕ್ಷಣ ಏನು, ಯಾವುದೋ ಮೂರ್ತಿ ಅಂದರೆ ಪೂರ್ತಿ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ತಕ್ಕಂತೆಯೇ ಲಕ್ಷಣಗಳಿರೋದು. ರಾಮ ಅಂದರೆ ಹೀಗಿರಬೇಕು, ಕೃಷ್ಣ ಅಂದರೆ ಹೀಗಿರಬೇಕು, ವೇದವ್ಯಾಸರು ಹೀಗಿರಬೇಕು. ತಂತ್ರಸಾರದಲ್ಲಿ ಶ್ರೀಮದ್ ಆಚಾರ್ಯ ಎಲ್ಲವನ್ನೂ ಹೇಳ್ತಾರೆ. ಅದಕ್ಕೆ ತಕ್ಕಂತೆ ಮಾಡಿದರೆ ಸನ್ನಿಧಾನ, ಇಲ್ಲದೆ ಹೋದರೆ ವೇಸ್ಟ್ ಇದ್ದಾಗಲೆಕ್ಕ. ಅದರ ಬರೀ ವೇಸ್ಟ್ ಅಲ್ಲ, ಅದರ ದೆವ್ವಪೀಡೆ ಸೇರ್ಕೊಂಡ್ಬಿಡುತ್ತಂತೊಂದು. ಗೊತ್ತಾಯ್ತಾ? ಸರಿಯಾದ ರೀತಿಯಲ್ಲಿ ವಾಸ್ತು ಬದಲಾದವುಗಳನ್ನು ನೋಡಿ ಮನೆ ಕಟ್ಟದ ಹೋದರೆ ಹೇಗಾದಲ್ಲಿ ಇವಿಲ್ ಫೋರ್ಸಸ್ ಎಂಟರ್ ಆಗುತ್ತೋ ಹಾಗೆ ಪ್ರತಿಮೆಗಳಲ್ಲಿ ಕಂಡುಕೊಂಡರು ಪ್ರತಿಷ್ಠಾಪನೆ ಮಾಡಿದರೆ ಅದರೊಳಗೆ ದೈವ ಸನ್ನಿಧಾನ ಬರೋದಿಲ್ಲ, ಆಸುರ ಸನ್ನಿಧಾನ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಗೊತ್ತಿರಬೇಕು. ಅದಕ್ಕೆ ಆಚಾರ್ಯರು ಅಲ್ಲಿ ಕೂತಾಗ ಅದೆಲ್ಲ ಚಕ್ರತೀರ್ಥ ನೋಡಿದರು. ನಿತ್ಯ ಆಚಾರ್ಯರು ಅಲ್ಲಿ ಹೋಗ್ಬೇಕು. ಇವತ್ತು ಕೂಡ 4 ತಿಂಗಳು ಒಂದೇ ಕಡೆ ಇದ್ದ ಜಾಗ ಆಚಾರ್ಯರು. ಪ್ರತಿನಿತ್ಯ ಅದರಲ್ಲಿ 3 ಹೊತ್ತು ಸ್ನಾನ ಮಾಡ್ತಿದ್ರು ಆಚಾರ್ಯರು. ಅಲ್ಲಿ ನೋಡಿದಾಗ ನಮಗೆ ಎಷ್ಟು ಪುಣ್ಯ ಮಾಡಿರಬೇಕು ನೋಡಬೇಕಾದ್ರೆ. ನಾವು ಇವತ್ತು ಭೀಮಸೇನ ದೇವರ ಕಥೆ ಕೇಳುತ್ತೇವೆ. ಉತ್ತರ ಭಾರತದಲ್ಲಿ ಕೆಲವು ಕಡೆ ಇವತ್ತು ಸಿಗುತ್ತೆ, ಅಲ್ಲೂ ಕೂಡ ನಮಗೆ ಹತ್ತಿರ ಇವೆಲ್ಲ ಕೂಡ ತುಂಬ ಹತ್ತಿರ. ಕಾಸರಗೋಡು ಡೈರೆಕ್ಟ್ ಬಸ್ ಇದೆ, ಗೊತ್ತಾಯ್ತಾ? ಅಲ್ಲಿ ಹೋದರೆ 2 ಕಿಲೋಮೀಟರ್ ದೂರ ಎಲ್ಲ ಸಿಕ್ಬಿಡುತ್ತೆ. ತಿಳ್ಕೊಬಿಡುತ್ತೆ. ಆಚಾರ್ಯದ ಮನೆ, ಅವರು ವಾಸ ಮಾಡಿದ ಜಾಗ, ಆಚಾರ ಅವ್ರಿಗೆ ಕೊಟ್ಟ ಮೂರ್ತಿ ಎಲ್ಲ ನೋಡ್ಬೋದು. ಆಚಾರ್ಯರು ಕೂತು ಮಾಡ್ತಿದ್ದಾರೆ. ಎಲ್ಲ ಹೇಳೋದಕ್ಕೆ ಗೊತ್ತಿಲ್ಲ. ಒಂದು ಭಾಗ ನಿತ್ಯ ಸ್ನಾನ ಮಾಡ್ಕೊಂಡು ಆಚಾರ್ಯರು ಒಳಗೆ ಹೋಗ್ತಾಯಿದ್ರು ದೇವಸ್ಥಾನದೊಳಗೆ. ಜನರು 1000 ಜನ ಕಾಯ್ತಾ ಇದ್ದರು. ಏನಂತ? ಅವರು ಪಾದಸ್ಪರ್ಶವಾದ ನೀರನ್ನು ಪ್ರೋಷಣೆ ಮಾಡ್ಕೋಬೇಕು ಅಂತ ಕಾಯ್ತಾಯಿದ್ರು. ಅಷ್ಟು ಜನಗಳು ಮಡಿಲಿದ್ದಾರೆ. ಮುಟ್ಟು ಪೂಜೆ ಮಾಡಿ ಬೇಡಂತೇಳಿ ಮುಟ್ಲಕ್ಕೆ ಬರೋದಿಲ್ಲ ಅಂತೇಳಿ ಕಾಯ್ತಾ ಆಚಾರ್ಯ ಮುಂದೆ ಹೋಗ್ತಾ ಇದ್ದಾರೆ. ಜನ ಎಲ್ಲ ರಾಶಿ ಬಂದುತ್ತಾರೆ. ತಲೆ ಒತ್ತಿ ಕೈ ಎಲ್ಲ ಒರೆಸಿಬಿಡ್ತಾರೆ ಹೆಚ್ಚು ಕಡೆ. ಉಳಿದವ್ರಿಗೆ ಎಷ್ಟೋ ಜನಕ್ಕೆ ಇಲ್ಲೇ ಇಲ್ಲ ಅನ್ಕೋಬೇಕು, ಆ ರೀತಿಯಾಗಿದೆ. ಆಗ ಭೂದೇವಿ ಭಾರಿ ಸಿಟ್ಟು ಬಂದಂತೆ, ಈ ಜನ ನನಗೆ ಉಳಿಸ್ಲಿಲ್ಲಲ್ಲ ಗಲಾಟೆ ಒಳಗೆ ಅಂತೇಳಿ ಎಲ್ಲ ತಾವೇ ಮೆಚ್ಕೊಂಡ್ಬಿಟ್ರಲ್ಲ, ನನಗೆ ಇಲ್ದ ಮಾಡಿಬಿಟ್ರಲ್ಲ ಅಂತೇಳಿ ಭಾರಿ ಕೋಪ ಬಂತಂತೆ ಭೂದೇವಿಗೆ. ಭೂದೇವಿಗಿಂತ ಆಚಾರ್ಯರು ಭಾರಿ ಮೇಲಿರ್ತಕ್ಕಂಥವ್ರು. ಆಗ ಸಮಾಧಾನ ಮಾಡ್ಕೊಳ್ಳಂತ, ಹೋಗ್ಲಿ ಬಿಡಿ ಪಾಪ, ಆಚಾರ್ಯ ಪಾದದೊಡಿ ಭಕ್ತಿಯಿಂದ ತೊಗೊಂಡಿದ್ದಾರೆ, ಕ್ಷಮಿಸ್ತೇನೆ, ಇನ್ನೊಂದು ಕಡೆ ಸಿಕ್ಕರೂ ಸಿಗ್ಬೋದು, ಅವನು ಸಮಾಧಾನ ಮಾಡ್ಕೋತಾ ಇದ್ದು ಅಂತ ಹೇಳ್ತಾರೆ. ಅಷ್ಟು ಭಕ್ತಿ ಜನಗಳಿಗೆ ಆಚಾರ್ಯರ ಮೇಲೆ. ಅವರ ಪ್ರವಚನ ಅಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾತ್ಯತ್ವರ ನಾತಿರಯ ನಸ್ಖಲಂತಿ ನಿರಂತರ ಅನಾನಾವಯ ಇತ್ತೇವ ದವಿಯೋಭಿ ಪ್ರತರ್ಕಿತ ಗಂಗೇವ ಅಶೇಷ ಪಾವನಿ. ಆಚಾರ್ಯ ಮಾತಾಡ್ತಿದ್ರೆ ಹೆಚ್ಚು ಫಾಸ್ಟ್ ಅಲ್ಲ, ಫಾಲೋ ಮಾಡೋಕ್ಕಾಗೋದಿಲ್ಲ. ಹೆಚ್ಚು ಸ್ಲೋ ಅಲ್ಲ, ಬೋರ್ ಹೊಡೆದು ಬಿಡುತ್ತೆ. ಆಮೇಲೆ ಎಲ್ಲೂ ಇಂಟರಪ್ಷನ್ಗಳಿಲ್ಲ. ಕ್ಲಾರಿಟಿ ಅಂದರೆ 100% ಕ್ಲಾರಿಟಿ. ಇಂಥದ್ದೇ ಮಾತನ್ನು ಹನುಮಂತ ಮಾತಾಡಿದಾಗ ರಾಮದೇವರು ಹೇಳ್ತಾರೆ, ಲಕ್ಷ್ಮಣ ಹೇಗೆ ಮಾತಾಡ್ತಾನೆ ನೋಡಿದೆ ಆಯಿತಾ ಅಂತೇಳಿ. ಹನುಮಂತ ಮಾತಾಡಿದ್ದನ್ನು ಹೇಗೆ ರಾಮದೇವರು ವರ್ಣನೆ ಮಾಡ್ತಾರೋ, ಮಧ್ವಾಚಾರ್ಯ ಮಧ್ವಾಚಾರ್ಯ ಮಾತುಗಳು ಹಾಗಿತ್ತು, ಅವರೇ ಹನುಮಂತ ಅದೇ ಟೈಪ್ ಮಾತಾಡ್ತಾ ಇದ್ದಾರೆ.
ಸಾಗರಿ ಶ್ರೀನಿವಾಪರ, ಮಹಾಲಕ್ಷ್ಮಿಯಂತೆ ಸಂಪತ್ಕರ, ಗಂಗಾ ನದಿಯಂತೆ ಪಾವನ ಅಂತ ಮಾತನ್ನು ಹೇಳ್ತಾ, ನಾರಾಯಣ ವಿಶ್ವಕರ್ತ, ಜಗತ್ತಿಗೆ ಸರ್ವೋತ್ತಮ ನಾರಾಯಣ, ಅವನು ವಿಶ್ವಕರ್ತ, ಸರ್ವಜ್ಞ ಅಂತ ತಿಳಿಸಿ ಅವನ್ನು ತಿಳ್ಕೊಳ್ಳೋದೇ ನಮ್ಮ ಜೀವನದ ಸಾರ ಅಂತ ಪ್ರವಚನವನ್ನು ಮಾಡ್ತಾ, ಅವನ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ಅಶೇಷ ದೋಷ ದೂರ, ಕಾನ್ಸೆಪ್ಟ್ ಆಫ್ ಗಾಡ್. ಅದು ಎಲ್ಲ ಗುಣಗಳೂ ಇರಬೇಕು, ಒಂದು ದೋಷನೂ ಇರಬಾರ್ದು. ಇದು ದೇವರ ಲಕ್ಷಣ. ಎಲ್ಲ ಗುಣಗಳು ಇರಬೇಕು. ಎಲ್ಲ ಗುಣಗಳು ಅಂದರೆ ಒಂದೆರಡಲ್ಲ, ಅನಂತ, ಇನ್ಫೈನೈಟ್. ಆ ಇನ್ಫೈನೈಟ್ ಗುಣಗಳು ಕೂಡ ಇನ್ಫೈನೈಟ್ ಆಗಿರ್ಬೇಕು. ಮತ್ತೆ ಶ್ರೀಮಂತ, ಒಬ್ಬ ಭಾರಿ ಶ್ರೀಮಂತ, ಕುಡುಕ ಹೋಯ್ತಾನೆ. ಶ್ರೀಮಂತ ಗುಣ ಇದೆ, ಕುಡುಕ ಇದು ಬಂತು. ಭಾರಿ ಎಫಿಷಿಯೆಂಟು, ಸ್ವಲ್ಪ ಮುಂಗೋಪಿ, ಇವೆಲ್ಲ ಲೋಕದಲ್ಲಿ ಎಲ್ಲಿ ನೋಡಿದ್ರು ಕೂಡ ಇರುತ್ತೆ. ಬೆಳಕಿನ ಜೊತೆ ಕತ್ಲೆ ಎಂಬ ಹಾಗೆ ಎಲ್ಲ ಕಡೆ ಏನೇನೋ ಇರುತ್ತೆ. ದೇವರಲ್ಲಿ ಮಾತ್ರ, ಮಹಾಲಕ್ಷ್ಮಿಯಲ್ಲೂ ಕೂಡ ಒಂದು ದೋಷ ಇದೆ, ಅಸ್ವಾತಂತ್ರ್ಯ. ಎಲ್ಲ ಇದೆ, ಅದು ಯಜಮಾನ ಹಿಡ್ದೆ ಮಾಡ್ತೇನೆ ಮೊದಲು, ಅದೊಂದು ವಿಶಿಷ್ಟವಾದ. ಆದರೆ ಪರಮಾತ್ಮನಲ್ಲಿ ಸ್ವತಂತ್ರೋ ಭಗವಾನ್ ವಿಷ್ಣು, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ಸಕಲ ದೋಷ ದೂರ. ಚಂದ್ರ ಇದ್ದಾನೆ, ಒಳ್ಳೆ ಹೊಡಿತಾ ಇದ್ದಾರೆ, ಸರಿಯಾಗಿ ನೋಡಿ ಮಧ್ಯೆ ಕಪ್ಪು ಕಲೆಗಳಿದೆ ಅಂದರೆ ದೋಷ ಅಂತ ಅರ್ಥ. 16 ಕಲೆಗಳಲ್ಲಿ ಒಂದು ಬ್ಲಾಕು, ಉಳಿದೆಲ್ಲ ಹೋಯ್ತು, ಒಂದು ದೋಷ ಇದೆ. ಸೂರ್ಯನ ನೋಡಿದರೆ ಕಣ್ಣು ಕುಕ್ಕುತ್ತೆ, ದೋಷ ಇದೆ. ಒಂದೊಂದು ದೋಷ, ಚಳಿಗಾಲವಾದ ಆಮೇಲೆ ಸೂರ್ಯ ಬಿಸಿಲು ಅಂತ ಒದ್ದಾಡ್ತಾನೆ ಮತ್ತೆ. ಆದರೆ ದೇವರಲ್ಲಿ ಮಾತ್ರ ಒಂದು ದೋಷನೂ ಇಲ್ಲ. ದೇವರು ಪರಿಪೂರ್ಣ, ಆದ್ದರಿಂದ ನಮ್ಮಿಂದ ಏನನ್ನೂ ಕೇಳೋದಿಲ್ಲ. ಇವತ್ತು ದೇವರು ಅಂದರೆ ನಮ್ಮಿಂದ ಕಿತ್ಕೊಂಡು ಹೋಗೋಣ ಅಂತ ಆಗಿಬಿಟ್ಟಿದೆ. ದೇವರು ನೋಡಿಬಿಟ್ರೆ ಗಾಬರಿ ಆಗುತ್ತೆ ನಮಗೆ. ಇಷ್ಟು ಕೊಟ್ಟರೆ ಮಾಡಿಲ್ಲ, ಕೈಕಾಲು ಮುರಿತೇನೆ ಅಂತ ದೇವ್ರು ಹೇಳಿದಾಗ, ಒಬ್ಬ ಮಾಡಿಫೈಡ್ ಟೆರರಿಸ್ಟ್ ಇದ್ದಾಗ ದೇವರು ಅಷ್ಟೇ. ದೇವ್ರ ಕಣ್ಣು ಕಡಿತಾನೆ, ಕಾಲು ಕಡಿತಾನೆ, ಮನೆ ಹಾಳು ಮಾಡಿ, ಇದೇ ದೇವ್ರ ಬಗ್ಗೆ ನಾವು ಕೇಳಿರೋದು. ಹಾಗಲ್ಲ, ದೇವರಷ್ಟು ಕರುಣಾಳು ಯಾರೂ ಇಲ್ಲ. ಅದನ್ನೇ ಕರುಣಾಸಂಧಿ ಅಂತ ಬರೋದು. ದೇವರಲ್ಲಿ ಬರಬೇಕಾದದ್ದು ಪ್ರೀತಿ, ಭಕ್ತಿ. ಅದು ಬಂದರೆ ದೇವ್ರ ಕಾನ್ಸೆಪ್ಟೇ ಹೊರತು ಭಯ ಬಂದರೆ ಭಕ್ತಿ, ಅದು ದೆವ್ವ ಆಗ್ತಾನೆ. ಭಯ ಪಡೋದು ದೆವ್ವಕ್ಕೆ, ದೇವ್ರ ಬಗ್ಗೆ ಭಕ್ತಿ ಬರಬೇಕು. ನಾವೆಲ್ಲ ದೇವ್ರ ಬಗ್ಗೆ ಹೇಳೋದೇ ಇಲ್ಲ. ಅಕಸ್ಮಾತ್ ಹೇಳಿದ್ರೆ ನಾವು ಭಯ ಹೇಳ್ತೇವೆ, ಭಯಪಡ ಹೇಳ್ತೇವೆ. ಭಯಪಡ ಹೇಳಿದರೆ ದೇವ್ರ ಕಾನ್ಸೆಪ್ಟ್ ಅಲ್ಲ, ಅದು ಭಕ್ತಿ ಬರ ಹೇಳಬೇಕು. ಅದನ್ನೆಲ್ಲ ಆಚಾರ್ಯ ಹೇಳ್ತಾ ಬರ್ತಾರೆ. ನಾಸ್ತಿಕಾದಿ ಮತಗಳನ್ನ ಖಂಡನೆ ಮಾಡ್ತಾರೆ. 15 ಸರ್ಗ ಮಧ್ವ ವಿಜಯ ಅಂದರೆ ಅದು ಶಾಸ್ತ್ರ ಗ್ರಂಥ. ಮೊದಲ 60 ಶ್ಲೋಕಗಳು ಒಂದೊಂದು ದಿವಸ ಅಲ್ಲ, ಒಂದೊಂದು ವಾರ ಬೇಕು ಒಂದೊಂದು ಶ್ಲೋಕ ಹೇಳಬೇಕಾದ್ರೆ. ಎಲ್ಲ ವಿಷಯ ವಿಮರ್ಶೆ ಮಾಡಬೇಕಾದ್ರೆ ದೇವರೇ ಇಲ್ಲ ಅಂತ ಏನು ಉತ್ತರ ಕೊಡ್ತೀರ ಅದಕ್ಕೀಗ? ನಮಗೆ ಕಣ್ಣಿಗೆ ಕಾಣೋದಷ್ಟೇ ಸತ್ಯ. ಸೀಯಿಂಗ್ ಈಸ್ ಬಿಲೀವಿಂಗ್. ಜನ ಇವತ್ತು ಹಾಗೆ ಇರೋದು ನಮ್ಮ ಜನಗಳೆಲ್ಲ. ದೇವರು ಒಪ್ಪೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ, ದೇವರಿಲ್ಲ ಅಷ್ಟೇ, ಇಂಥ ವಾದ ಮಾಡ್ತಾರೆ. ಏನು ಉತ್ತರ ಕೊಡಬೇಕು ಅವರಿಗೆಲ್ಲ ಕೂಡ? ಸುಮ್ಮನೆ ಒಪ್ಪಿ ಅಂದರೆ ಬಲಾತ್ಕಾರ ಮಾಡಿದಾಗ ಲೆಕ್ಕ. ಕನ್ವಿನ್ಸ್ ಮಾಡೋದಕ್ಕೆ ನಿಮಗೇನು ಗೊತ್ತಿಲ್ಲ. ಆಚಾರಶಾಸ್ತ್ರ ಓದಿ ಗೊತ್ತಾಗುತ್ತಾಗ ಎಲ್ಲ. ನೀನು ದೇವರು ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ತೀಯಲ್ಲ, ಒಂದು ವಸ್ತು ಇದ್ದ ಮೇಲೆ ಕಣ್ಣಿಗೆ ಕಾಣಲೇಬೇಕು ಅಂತ ನಿಯಮ ಇಲ್ಲ, ನೆನಪಿರ್ಬೇಕು. ಇದು ಗೊತ್ತಾದರೆ ಅರ್ಧ ಕತೆ ಮುಗಿಯುತ್ತೆ ಅವ್ರದ್ದಾಗಲಿ. ಕಂಡ ವಸ್ತು ಇರೋ ವಸ್ತು ಎಲ್ಲ ಕೇಳಬೇಕು. ಇವತ್ತು ಗಾಳಿ ಇದೆ, ಕಣ್ಣಿಗೆಲ್ಲಿ ಕಾಣೋದು ತೋರಿಸು. ಇವತ್ತು ಆಕ್ಸಿಜನ್ ಇದೆ, ಇದಕ್ಕೇನು ಪ್ರೂಫ್ ಬೇಕಿಲ್ಲ. ಅದು ಸುಖವಾಗಿ ಉಸಿರಾಡ್ತೇವೆ ಅಂದರೆ ಆಕ್ಸಿಜನ್ ಇದೆ ಅಂತ ಅರ್ಥ. ಅದು ತೊಗೊಂಡು ಏನು ಟೆಸ್ಟ್ ಮಾಡಬೇಕಾಗಿಲ್ಲ. ಕರೆಂಟ್ ಇದೆ ಅಂಥೇಳಿ ಈಗ ನಾವು ಹೇಳೋದಕ್ಕೇನು ಯೋಚನೆ ಇಲ್ಲ. ಹೋಗಿ ವೈರ್ ತೊಗೊಂಡು ಕೈ ಇಟ್ಟು ನೋಡಬೇಕಾಗಿಲ್ಲ, ಸತ್ತೋಗ್ಬಿಡ್ತಾನೆ ಅಷ್ಟೇ. ಕೆಲವು ಪದಾರ್ಥನ ನಾವು ಮುಟ್ಟಿ ನೋಡಬಾರದು, ನೋಡಿ ತಿಳಿಬೇಕು. ಫ್ಯಾನ್ ತಿರುಗ್ತಾ ಇದೆ, ಕರೆಂಟ್ ಇದೆ. ಬೆಳಕು ಬರ್ತಾ ಇದೆ, ಇಲ್ಲಿ ಬೆಲೆ ಕರೆಂಟ್ ಇದೆ, ಒಂದು ವ್ಯವಸ್ಥೆ ಇದೆ. ಅಂದರೆ ಕಣ್ಣಿಗೆ ಕಾಣದೇನೆ ನಾವು ಎಷ್ಟು ವಿಷಯ ಹೇಳ್ತೇವೆ. ನಿಮ್ಮ ಅಪ್ಪ ಯಾರೋ ತೋರಿಸ್ತಾ, ನಿಮ್ಮ ತಾತ ಯಾರೋ ಮುತ್ತಾತನ ತೋರಿಸು, ಅಪರೂಪಕ್ಕೆ ತೋರಿಸ್ತಾ. ಅವ್ನು ಮುತ್ತಾತ ಇರೋ ಅವ್ನು ಮುತ್ತಾತನ ತೋರಿಸೋ ಇಂದ ಇದನ್ನೋ ಇಲ್ಲವೋ? ಇಲ್ಲ ಅಂದರೆ ನೀನು ಹೇಗೆ ಬರ್ತಿದ್ದೆ ಹಾಗೆ? ಮತ್ತು ಇಲ್ಲ ತೋರಿಸೋದಿಲ್ಲ ಯಾಕೆ? ಇದನ್ನೆಲ್ಲ ಕೆಡ್ತಾ ಹೋದರೆ ಅದು ಸತ್ತೋಗ್ತಾರೆ. ಈ ಜನ ಈ ಥರ ಯೋಚನೆ ಮಾಡೋದು ಇಲ್ಲ. ಅದರಿಂದಾಗಿಯೇ ಇವತ್ತು ಕಣ್ಣಿಗೆ ಕಾಣೋದೆಲ್ಲ ದೇವರಿಲ್ಲ, ಮುಗಿದೋದ ಕತೆ. ಎಷ್ಟು ಮೂರ್ಖರು ಇವರು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಜನ, ತಪ್ಪನ್ನು ಹೇಳೋ ಜನ ಕೋಟಿ ಜನ ಇದ್ದಾರೆ, ಸರಿ ಹೇಳೋ ಜನ ಇಲ್ಲವೇ ಇಲ್ಲ. ಆ ಥರ ಆಗಿ ಟೆಕ್ಸ್ಟ್ ಬುಕ್ಗಳು ಅಂಥವು ಇವತ್ತು ಗೊತ್ತಾಯ್ತಾ ನಿಮಗೆ? ದೇವರಿಲ್ಲ ಅನ್ನೋ ಟೆಕ್ಸ್ಟ್ ಬುಕ್ ಇದೆ, ತುಂಬ ಜನ ಗೊತ್ತಿಲ್ಲ. ಅದು ತುಂಬ ದೇವರಿಲ್ಲ ಅಂತಲೇ ಇರೋದು. ಲಕ್ಷಾಂತರ ಜನ ಹುಡುಗರು ಓದ್ತಾರೆ, ಅದೇ ಪ್ರಶ್ನೆ ಉತ್ತರ ಬರೀತಾರೆ, ಗಟ್ಟಿ ಮಾಡ್ಕೋತಾರೆ, ಹಾಳಾಗೋಗಿರ್ತಾರೆ. ದೇವರಿದ್ದಾನೆ ಅಂತ ಟೆಕ್ಸ್ಟ್ ಬುಕ್ ಬರೆಯೋರಿಲ್ಲ. ಇವತ್ತು ನಮ್ಮ ಶಾಸ್ತ್ರದ ಬಗ್ಗೆ ಯೋಚನೆ ಮಾಡಿದರೆ ಪುಸ್ತಕಗಳೇ ಸಿಗೋದಿಲ್ಲ. ನೆನ್ಪಿಟ್ಟುಕೊಳ್ಳಿ, ಪುಸ್ತಕಗಳೇ ಸಿಗೋದಿಲ್ಲ. ಇವತ್ತು ಬೇರೆ ಮತಕ್ಕೆ ಹೋಗಿ ಸಾಲು ಪುಸ್ತಕ, ನಿಮಗೆ ಯಾವ ಪುಸ್ತಕ ಬೇಕು ದೊಡ್ಡ ಇಟ್ಬಿಟ್ಟಿರ್ತಾರೆ. ಅದು ಎಷ್ಟು ಕಡಿಮೆ ಬೆಲೆ ಇಟ್ಟಿರ್ತಾರೆ ಗೊತ್ತಾ ಅವರು? ಬ್ಯೂಟಿಫುಲ್ ಪ್ರಿಂಟಿಂಗು, ಕಡಿಮೆ ಬೆಲೆ, ಎನಿ ಟೈಪ್ ಆಫ್ ಬುಕ್. ನಮ್ಮಲ್ಲಿ ನೋ ಟೈಪ್ ಆಫ್ ಬುಕ್ ಇದ್ರೆ ಬರೀ ಮಿಸ್ಟೇಕ್ಸ್ಗಳು, ಬರೀ ಪ್ರಿಂಟ್ ಮಿಸ್ಟೇಕ್ಗಳು. ಓದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ ಓದಕ್ಕೆ ಅರ್ಥನೂ ಆಗೋದಿಲ್ಲ, ಓದಕ್ಕೂ ಬರೋದಿಲ್ಲ. ಅದು ಎಷ್ಟು ಹಿಂದಿದ್ದೇವೆ ಗೊತ್ತಾ ನಾವು? ನಿಜವಾಗಲೂ ಹೇಳೋದಕ್ಕೆ ನೋಡಿದರೆ ನಮ್ಮಂಥ ಕ್ವಾಲಿಟಿ ಎಲ್ಲೂ ಇಲ್ಲ. ಅದು ಪ್ರಚಾರ ಮಾತ್ರ ಹೇಳಿದ್ನಲ್ಲ, ಕಂಟೆಂಟ್ಸ್ ಫುಲ್ಲು, ಪ್ರಚಾರ ನಿಲ್ಲು, ಹಾಗಿದ್ದೇವೆ ನಾವು. ಅವ್ರದ್ದು ಕಂಟೆಂಟ್ಸ್ ನಿಲ್ಲು, ಪ್ರಚಾರ ಫುಲ್ಲು. ಈಗ ಎಲ್ಲ ಕೂಡ ಅಡ್ವರ್ಟೈಸ್ ಟೈಪ್ ಹೋಗಿಬಿಡ್ತಾರೆ. ನಮ್ಮ ಮಕ್ಕಳಿನ ಹೇಳೋ ಸ್ಥಿತಿ ಇಲ್ಲ, ವಿಲ್ಲ ಅಂತ ತಿಳ್ಕೊಂಡ್ರೆ ನಾಳೆ ಹಾಳಾಗೋದು ಯಾರು? ಮನೆ ಹೋದರೆ ಮತ್ತೆ ತರಬಹುದು.
ಆದರೆ ಇವತ್ತು ಸಂಸ್ಕೃತಿ ಹೋದರೆ ಮತ್ತೆ ಬರೋ ಚಾನ್ಸೇ ಇಲ್ಲ. ಇವತ್ತು ಸಂಸ್ಕೃತಿ ಅಂತ ಹೇಳಿದರೆ ಹೈಯೆಸ್ಟ್ ನಮ್ಮ ದೇಶ ಪ್ರಸಿದ್ಧವಾಗಿರೋದು ವ್ಯಾಲ್ಯೂಸ್ಗೋಸ್ಕರ. ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಅಂದರೆ ಉಳಿದವರು ಆಶ್ಚರ್ಯ ಪಡ್ತಾರೆ. ಎಷ್ಟೋ ಜನ ಬೇರೆ ದೇಶದವರು ನಮ್ಮ ಗ್ರಂಥಗಳು ಓದ್ದವರೆಲ್ಲ ಮುಂದಿನ ಜನ್ಮ ಅಂತಿದ್ದರೆ ನಾವು ಭರತಖಂಡದಲ್ಲಿ ಹುಟ್ಟಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮ ಜನ ಹುಟ್ಟು ಓಡೋಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಕೂತಿರ್ತಾರೆ. ಹಾಗಾಗಿ ಯಾಕೆ ವ್ಯಾಲ್ಯೂನೇ ಗೊತ್ತಿಲ್ಲ. ಮತ್ತು ರಾಯರಂಥವ್ರು ಯಾವ ದೇಶದಲ್ಲಿ ಬಂದಿದ್ದಾರೆ, ವಾಜರಾಜ ಎಷ್ಟು ಜನ ಬಂದಿದ್ದಾರೆ, ಜಯತೀರ್ಥರು ಎಂಥ ದೇಶದಲ್ಲಿದ್ದಾರೆ, ಗಂಗಾ ನದಿ ಯಾವ ಲೋಕದಲ್ಲಿದೆ, ಗೌರಿಶಂಕರ ಎಲ್ಲಿದೆ, ಎಲ್ಲ ಯೋಚನೆ ಮಾಡ್ತಾ ಹೋಗಿ. ನಮ್ಮಷ್ಟು ತೀರ್ಥಕ್ಷೇತ್ರ, ಪವಿತ್ರ ವ್ಯಕ್ತಿಗಳು, ಪವಿತ್ರ ಮಹಾನುಭಾವರು ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಳೋರೇ ಇಲ್ಲ. ಪ್ರತಿದಿನ ಮಂಗಲಾಷ್ಟಕ ಓದಿ ಬೆಳಿಗ್ಗೆ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನು ಗರುತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಸ್ಯ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರ್ಯಾಧರಿರ್ಮಂಗಳ. ವಿಶ್ವಾಮಿತ್ರಾದಿ ಋಷಿಗಳು, ಮಾಂಧಾತಾದಿ ರಾಜರುಗಳು, ಅನಂತರ ಬರತಕ್ಕಂಥ ಶ್ರೀಮೇರು, ಹಿಮವಂಶ, ಮಂದಾರಗಿರಿ ಪರ್ವತಗಳು, ಗಂಗಾದಿ ನದಿಗಳು, ವೇದಾದಿ ಶಾಸ್ತ್ರಗಳು, ಒಂದು ಯುನಿಕ್ ಇದು ಒಂದು. ಇವೆಲ್ಲ ಎಟರ್ನಲ್ ಇವು. ಅವ್ರು ಏನೇ ಫಾರಿನಲ್ಲಿದೆ, ಇವತ್ತೇನೋ ಅಮೇರಿಕಾದ್ರೆ ಒಂದು ದಿವಸ ಕರೆಂಟ್ ಫುಲ್ ಹೋಯ್ತು ಅಂದರೆ ಅಮೇರಿಕಾನೇ ಹೋಯ್ತು ಅಂತ ಅರ್ಥ. ಎಲ್ಲ ಫ್ರೀಜಾಗಿ ಹೋಗ್ಬಿಡುತ್ತೆ, ಇರೋಕ್ಕಾಗೋದೇ ಇಲ್ಲ ಅವ್ರಿಗೆ. ಅದ್ರ ಮೇಲೆ ಡಿಪೆಂಡ್. ನಾವು ಇಂಡಿಯಾದಲ್ಲಿ ಮಾತ್ರ ಎಲ್ಲ ಕಾಲಕ್ಕೂ ಬದುಕಲಿಕ್ಕೆ ಸಾಧ್ಯ ಇರೋ ಒಂದೇ ಒಂದು ಅನುಕೂಲತೆ ಇರೋ ಲೋಕ ಅಂದರೆ ನಮ್ಮ ಭರತಖಂಡ ಒಂದೇ. ನಮ್ಮ ಜನಕ್ಕೆ ಅದೆಲ್ಲ ಅರ್ಥನೇ ಆಗಿಲ್ಲ. ಆದ್ದರಿಂದ ಅಲ್ಲಿ ಬದುಕು ಯಾಂತ್ರಿಕ ಹೋದರೆ ಎಷ್ಟೋ ಜನ ಓಡಿ ಬಂದುಬಿಡ್ತಾರೆ ವಾಪಸ್ಸು. ಇಲ್ಲಿ ಇದಕ್ಕೆ ಅಡ್ಜಸ್ಟ್ ಇಲ್ಲಕ್ಕಾಗೋದಿಲ್ಲ ಅವ್ರ ಕೈ. ಏನು ಕೊಟ್ಟರು ಮಾರಾಯ ಸದ್ಯ ಬಿಟ್ಬಿಡಿ ನಮ್ಮನ್ನು ಅಂತ ಹೇಳ್ತಾರೆ. ಆದರೆ ಆ ಜನಕ್ಕೆ ಅದು ಗೊತ್ತಾಗಬೇಕಾದ್ರೆ ಗ್ರಂಥಗಳು ಓದಬೇಕು. ನಮಗೆ ಅರ್ಥವಾಗಿ ಹರಿದಾಸರ ಹಾಡನ್ನೇ ಚೆನ್ನಾಗಿ ಎಷ್ಟು ಸಂಸ್ಕಾರ ಬರುತ್ತೆ ಗೊತ್ತಾ. ಅದು ಭಜನೆ ಅಂತೇಳಿ ಯಾರಿಗೂ ತಿಳಿದಾಗ ಭಜನೆ ಮಾಡಿಬಿಟ್ರೆ ಭಜನೆ ಆಗೋದಿಲ್ಲ. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಅದು ಸ್ವಾರಸ್ಯ ಗೊತ್ತಾಗುತ್ತೆ. ನರಜನ್ಮ ಬರುವುದೇ ಕಷ್ಟ, ಅದರೊಳು ಅರಿತು ನೋಡಲು ವಿಪ್ರತ್ವವೇ ಶ್ರೇಷ್ಠ. ನಮ್ಮ ಮೊರತ ಮತ ಹೊಂದುವುದೇ ದುರ್ಘಟ, ಮರಳಿ ಬಾಹೋದೇ ಉತ್ಕೃಷ್ಟ, ಕೇಳೆಲವೋ ಮರ್ಕಟ. ಎಚ್ಚೆತ್ತು ಇರು ಕಂಡ್ಯ ಮನವೇ, ನಮ್ಮ ಅಚ್ಯುತನ ಅಂಗ್ರಿಯ ನೆನೆ ಕಂಡ್ಯ ಮನವೇ. ಎಷ್ಟು ಕಳಕಳಿಯಿಂದ ದಾಸರು ಹೇಳ್ತಾರೆ. ಅದೆಲ್ಲ ಯೋಚನೆ ಮಾಡಬೇಕು. ಅಂಥ ಪವಿತ್ರವಾದೆಲ್ಲ ಆಚಾರ ಹೇಳ್ತಾ ಬರ್ತಾರೆ. ಮೋಕ್ಷದ ಕಾನ್ಸೆಪ್ಟ್ ಹೇಳ್ತಾರೆ. ಅದೆಲ್ಲ ತಿಳ್ಕೊಬಿಡ್ತಾ ಇರ್ತಾರೆ, ಕೇಳ್ತಾರೆ, ಪರಮಾಶ್ಚರ್ಯ ಪಡ್ತಾರೆ. ಎಲ್ಲ ಪ್ರಶ್ನೆ ಉತ್ತರ ಸಿಕ್ತು. ಇನ್ನು ಕೆಲವು ಡೌಟ್ಸ್ ಅವರಿಗೆ ಇದ್ದು, ಪರ್ಸನಲ್ ಡೌಟ್ಸ್. ಅದೆಲ್ಲ ಕೇಳೋದು ಶುರು ಮಾಡಿದರು. ಅವರು ಪ್ರಶ್ನೆ, ಅವ್ರ ಉತ್ತರ, ಇವರು ಪ್ರಶ್ನೆ, ಅವ್ರ ಉತ್ತರ. ಆ ರೀತಿ 15 ದಿವಸ ನಡೀತಂತೆ. ಸಪ್ತಾಷ್ಟಾನಿ ದಿನಾನ್ನೇವಂ ವಾದಂ ಕೃತ್ವ ಸಹಾಮುನ ನಿರುತ್ತರಂ ತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ. 15 ದಿವಸಗಳ ಕಾಲ ಪ್ರಶ್ನೋತ್ತರಗಳು ಎಲ್ಲ ಕ್ಲಿಯರ್ ಆಗ್ತಾ ಬಂತವ್ರಿಗೆ. ಒಂದು ಪ್ರಶ್ನೆ ಬರ್ಬೋದು. ಆಚಾರ್ಯರಂಥ ಮಹಾ ವಿದ್ವಾಂಸರಿಗೆ ತಿರುಕೋಪಂಡಿತಾಚಾರ್ಯನ ಕನ್ವಿನ್ಸ್ ಮಾಡಲಿಕ್ಕೆ 15 ದಿವಸ ಬೇಕಾಯಿತಾ ಅಂತ ಯಾರಾದ್ರು ಕೇಳಿದರೆ ಉತ್ತರ ಇಷ್ಟೇ: ಆಚಾರ್ಯಗೆ 15 ದಿವಸ ಬೇಕಾಗಲಿಲ್ಲ. ಅರ್ಥ ಮಾಡ್ಕೊಂಡು ತಿರುಕೋಪಂಡಿತಾಚಾರ್ಯಗೆ 15 ದಿವಸ ಬೇಕಾಯ್ತೆ ಹೊರತು ಆಚಾರ್ಯರಿಗೆ ಆಚೆ ಒಂದು ದಿವಸನೇ ಜೋರ ನೀರು ಬರ್ತಾ ಇದ್ರೆ ಪಾತ್ರೆನೇ ಚಿಕ್ಕದು. ಏನು ಮಾಡ್ತಿರೋದಕ್ಕೀಗ? ಇದು ಡಿಫೆಕ್ಟ್ ಆಚಾರ್ಯರಲ್ಲಿ ಇಲ್ಲವೇ ಇಲ್ಲ. ಆಚಾರ್ಯರಂತೂ ಅನುಗ್ರಹ ಮಾಡಿದರೆ ಮುಗಿದೋಗ್ತಿತ್ತು. ಆದರೆ ಉತ್ತರ ಕೊಟ್ಟು ಕನ್ವಿನ್ಸ್ ಮಾಡ್ತಾ ಹೋಗ್ತಾರೆ. ಈ ಮೂಲಕವಾಗಿ ಎಲ್ಲೂ ಕೋಪತಾಪಗಳಿಲ್ಲ. ನಮ್ಮ ಸಿದ್ಧಾಂತದ ಬಗ್ಗೆ ವೈಶಿಷ್ಟ್ಯ ಅಂದರೆ ಆಚಾರ್ಯ ಹೇಳ್ತಾರೆ, ಏನು ಪ್ರಶ್ನೆ ಬೇಕಾದರೂ ಕೇಳಿ, ಕಾಮಾಗಿ ಕೇಳಿ, ಉತ್ತರ ಕೊಡ್ತೀವಿ. ನಮ್ಮ ಬೇರೆ ಮತ್ತೆ ಪ್ರಶ್ನೆ ಕೇಳಿದರೆ ಗೆಟೌಟ್ ಅಂದ್ಬಿಡ್ತಾರೆ. ಯಾವ ಮೇಷ್ಟ್ರು ಪ್ರಶ್ನೆಗೆ ಗೆಟೌಟ್ ಅಂತಾರೆ, ಉತ್ತರ ಗೊತ್ತಿಲ್ಲ ಅಂತ ಅರ್ಥ. ಅವ್ನು ಕೋಪ ಮಾಡ್ಕೊಂಡು ಇನ್ನೊಮ್ಮೆ ಕೇಳಬಾರ್ದು ಅಂತ ಮಾಡಿಬಿಡ್ತಾರೆ. ಉಳಿದವರಾದ್ರೆ ಬಾ ಏನು ಬೇಕು ಕೇಳು ಅಂತ ಹೇಳ್ತಾರೆ. ಅವ್ನಿಗೆ ಗೊತ್ತಿದೆ, ಹೇಳೋ ಕಳಕಡಿ ಇದೆ, ಎರಡೆರಡು ಬೇಕು. ಈ ನೋಸ್ ಆ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ಮೇಕಿಂಗ್ ಅದರ್ಸ್ ಟು ನೋ, ಆ ಒಂದು ಗುಣ ಇರಬೇಕು. ಅವು ಗುರುಗಳಾಗ್ತಾರೆ. ಆಚಾರ್ಯಷ್ಟು ಓಪನ್ ಆಗಿರೋ ಫಿಲಾಸಫಿ ಜಗತ್ತಲ್ಲೇ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜನಕ್ಕೆ ಏನೂ ಗೊತ್ತಿಲ್ಲ, ಏನೂ ಇಲ್ಲ ಅಂತ ಗೊತ್ತಿರ್ತಾರೆ. ಇವನು ತಲೆಯಲ್ಲೇ ಏನೂ ಇಲ್ಲ, ಅಲ್ಲೇ ಸಿಗುತ್ತೆ ಇವನಿಗೆ ಅರ್ಥ. ಓದಬೇಕಂತ ಇಲ್ಲ. ರಾಯರಂಥವ್ರು ಏನು ಹೊಗೊಂಡಾಡ್ತಾರೆ ಆಚಾರ್ಯರನ್ನು. ಪ್ರಾತಃಸಂಕಲ್ಪ ಗದ್ದೆ ಓದಿಬಿಡಿ. ರಾಯರು ಎಷ್ಟು ದೊಡ್ಡವರಾಗಲಿಕ್ಕೆ ಕಾರಣ ಆಚಾರ್ಯನ ಆ ರೀತಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಷ್ಟು ದೊಡ್ಡವರಾಗಿದ್ದಾರೆ. ನಾವು ಅರ್ಥ ಮಾಡಿಕೊಂಡ್ರೆ ನಾವು ಯೋಥಾಯುಗ ದೊಡ್ಡವರಾಗಲಿಕ್ಕೆ ಬರುತ್ತೆ. ಎಲ್ಲ ತಿಳಿಸ್ತಾರೆ. ಮಕ್ಕಳನ್ನು ಆ ರೀತಿ ನಾವು ಬೆಳೆಸಿದರೆ ಅವನು ಜನ್ಮದ ಆಸ್ತಿ ಆಗ್ತಾನೆ. ದೇಶಕ್ಕೆ ಆಸ್ತಿ, ಮನೆಗೆ ಆಸ್ತಿ, ವಂಶಕ್ಕೆ ಆಸ್ತಿ ಆಗ್ತಾನೆ. ಅದನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾವ ಆಸ್ತಿನೂ ಈ ಆಸ್ತಿ ನಮ್ಮ ಹಿಂದೆ ಬರೋದಿಲ್ಲ, ಎಲ್ಲ ಬಿಟ್ಟು ಹೋಗೋದೇನೆ. ಅವನಂತೂ ಆಸ್ತಿ ಬಂದ ಬಹಳಷ್ಟು ಜನ ತಂದೆ ತಾಯಿಗಳೇ ಫಸ್ಟ್ ಬಿಡ್ತಾನೆ, ಬೇರೆಯವ್ರನ್ನೆಲ್ಲ ಫಸ್ಟ್ ಗುಡ್ ಬೈ ಹೇಳೋದೇ ಅವರಿಗೆ. ಅಂದರೆ ನಮ್ಮ ಮಕ್ಕಳನ್ನು ನಮ್ಮ ಜೊತೆ ಗುಡಿಸ್ತಕ್ಕಂಥ ಶಕ್ತಿ ಆಧುನಿಕ ವಿದ್ಯೆಗಿಲ್ಲ. ಅದಿರೋ ಶಾಸ್ತ್ರಕ್ಕೆ ಮಾತ್ರ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಯಾವ ಶಾಲಾ ಕಾಲೇಜು ಹೇಳೋದಿಲ್ಲ. ಆದರೆ ಹೇಳೋದು ನಮ್ಮ ಉಪನಿಷತ್ತುಗಳು, ನಮ್ಮ ಶಾಸ್ತ್ರಗಳು ಮಾತ್ರ. ಅದೆಲ್ಲ ಮುಗಿದು ಆಚಾರ್ಯರು ಸ್ತೋತ್ರ ಮಾಡಿ, ಸ್ವಾಮಿ ನನಗೆ ತಾವು ಅನುಗ್ರಹ ಮಾಡಬೇಕು, ದೊಡ್ಡ ತಪ್ಪು ಮಾಡಿದ್ದೆ. ನಿಮ್ಮಂಥ ಮಹಾನುಭಾವರ ಹತ್ರ 15 ಪ್ರಶ್ನೆ ಕೇಳ್ತಾ ಕೂತಿನಲ್ಲ, ವಿರೋಧಿಯಂತೆ ಕಣ್ಣೆಲ್ಲ, ದಯವಿಟ್ಟು ಕ್ಷಮಿಸಿಬಿಡಿ. ಪ್ರಣಮ್ಯಾಚಷ್ಟ ಶಿಷ್ಟೋಸೌ ಕ್ಷಮ್ಯತಾಂ ನಾಥ ಚಾಪನಂ ಪದಪದ್ಮ ರಜೋದಾಸ್ಯಂ ಧ್ರುವಮ್ಮೇ ದೀಯತಾಮಿತಿ.
ನೀವು ದಯವಿಟ್ಟು ಶಿಷ್ಯನ್ ಮಾಡ್ಕೋಬೇಕು ಅಂತ ಕೇಳ್ತಾರೆ. ಆಚಾರ್ಯರು ತಥಾಸ್ತು ಅಂತ ಹೇಳ್ತಾರೆ. ಅವತ್ತಿನಿಂದ ಪಾಠ ಆಚಾರ್ಯರು ಹೇಳೋದು, ಇವ್ರು ಕೇಳೋದು, ಈ ರೀತಿ ಪಾಠ ಎಲ್ಲ ಮುಗಿಯುತ್ತೆ. ಭಾರಿ ದೊಡ್ಡ ಪಂಡಿತರವರು, ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು. ಆಚಾರ್ಯರು ಅವ್ರು ಹೇಳಿದರು, ನಮ್ಮ ಅನುವ್ಯಾಖ್ಯಾನ ಇನ್ನೂ ಬರೆದಿಲ್ಲ ಆಚಾರ್ಯರು, ಬ್ರಹ್ಮಸೂತ್ರ ಭಾಷ್ಯ ಬರೆದು ಪ್ರಸಾರ ಮಾಡ್ತಿದ್ದಾರೆ, ಇದಕ್ಕೆ ಟೀಕಾ ಬರೀರಿ ಅಂತ ಹೇಳಿದರು. ಆಗ ಅವ್ರು ಹೇಳಿದರು, ಟೀಕಾ ಬರೀತೇನೆ ನಾನು, ಅಷ್ಟು ಶಕ್ತಿ ನನಗಿಲ್ಲ, ಆದರೆ ತಮ್ಮ ಗ್ರಂಥಗಳು ಭಾರಿ ಅಮೋಘವಾದ ಗ್ರಂಥಗಳು, ಎಲ್ಲ ಗ್ರಂಥ ವರ್ಣನೆ ಮಾಡ್ತಾ ಹೋಗ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಮೃತ ಇದ್ದಾಗಿದೆ, ತಂತ್ರಸಾರ ಕಲ್ಪವೃಕ್ಷ ಕಾಮಧೇನು ಇದ್ದಾಗಿದೆ, ಎಲ್ಲ ಹೇಳ್ತಾ ಬರ್ತಾರೆ. ಕಸ್ತಂತ್ರಸಾರಂ ಸಂಪ್ರಾಪ್ಯ ನ ಸ್ಯಾತ್ ಪರ್ಯಾಪ್ತ ವಾಂಛಿತ. ಆಚಾರ್ಯ ತಂತ್ರಸಾರ ಗ್ರಂಥ ಓದಿಬಿಟ್ರೆ ಅವನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ತಂತ್ರಸಾರ ಇದೆ, ಇವತ್ತು ಓದೋ ಜನಗಳಿಲ್ಲ ಅಂತ ಹೇಳ್ತಾರೆ. ಗ್ರಂಥೋಯಂ ಪಾಠ ಮಾತ್ರೇಣ ಸಕಲಾಭೀಷ್ಟ ಸಿದ್ಧಿ. ಸುಮ್ಮನೆ ಓದಿ ಸಾಕು, ಅಲ್ಲಿ ಹೇಳಿರೋದನ್ನು ಯಾವುದೋ ಮಾಡಬೇಡಿ, ಸುಮ್ಮನೆ ಓದಿ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಕಿಮು ಜ್ಞಾನ ಕಿಮು ಅನುಷ್ಠಾನ, ಇನ್ನು ಅರ್ಥ ಮಾಡಿಕೊಂಡು ಅದರಿಂದ ನಡ್ಕೊಂಡು ಬಿಟ್ಟರೆ ನಿಮಗೇನು ಸಿಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇರೋದು ಎಷ್ಟು ಗೊತ್ತಾ ನಿಮಗೆ, ಒಂದು ಗಂಟೆಯಲ್ಲಿ ಪಾರಾಯಣ ಮಾಡಿ ಮುಗಿಸ್ಬೋದು, ಮಾಡೋರಿಲ್ಲ. ಹಾಗಾಗಿ ಅಂಥ ನಮ್ಮಲ್ಲಿ ಅಂಥ ಕಲ್ಪವೃಕ್ಷ ಕಾಮಧೇನು ಬಿಟ್ಟು ಜನ ಒದ್ದಾಡ್ತಿದ್ದಾರೆ ಅಂದರೆ ಆಚಾರ್ಯರಷ್ಟು ಸಂಪತ್ತು ಕೊಟ್ಟ ಮತ್ತೊಬ್ಬ ನಮಗೆ ಆಚಾರ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆಲ್ರೌಂಡ್ ನಿಮಗೇನು ಬೇಕು, ರೋಗ ವಾಸಿ ಆಗಬೇಕಾ, ಈ ಮಂತ್ರ ಹೇಳಿ, ಧನ್ವಂತರಿ ಮಂತ್ರ ಹೇಳಿ, ಎಂಥ ರೋಗ ಇದ್ದರೂ ವಾಸಿಯಾಗಿ. ನಿಮಗೆ ಬುದ್ಧಿವಂತಿಕೆ ಬರಬೇಕಾ, ವೇದವ್ಯಾಸ ಮಂತ್ರ ಹೇಳಿ, ಬುದ್ಧಿಯ ಸುರಿಮಳೆ ಆಗುತ್ತೆ. ಕಾವ್ಯ ಬರೀಬೇಕಾ, ಇದನ್ನು ಹೇಳಿ. ಮಳೆ ತರಿಸ್ಬೇಕಾ, ಇದನ್ನು ಹೇಳಿ. ಮಳೆ ನಿಲ್ಲಿಸ್ಬೇಕಾ, ಇದನ್ನು ಹೇಳಿ. ಮತ್ತೆ ಇವತ್ತು ಸ್ವಿಚ್ ಹಾಕಿದ್ರೆ ಬರುತ್ತೆ, ಸ್ವಿಚ್ ಮಾಡಿದ್ರೆ ಹೋಗುತ್ತೆ. ಮತ್ತೆ ವಾಟ್ರ್ ಫಿಲಪ್ ಆಗಬೇಕು, ಸ್ವಿಚ್ ಹಾಕಿದ ಅದು ನಿಲ್ಲಿಸ್ಬೇಕು, ಉಪ್ಪದ್ರಲ್ಲಿರೋದಿಲ್ಲ, ಮತ್ತೆ ಸ್ವಿಚ್ ಹಾಕಬೇಕು, ಆಫ್ ಮಾಡಬೇಕು, ಆನ್ ಮಾಡಬೇಕು. ಆಚೆ ಎಲ್ಲದಕ್ಕೂ ಬಂದು ಬೆಂಕಿಯಲ್ಲಿ ಹೋಗಬೇಕು, ಸುಡಬಾರ್ದ, ಈ ಮಂತ್ರ ಹೇಳಿ. ಬಿಸಿಲಲ್ಲಿ ಏನಾಗಬಾರ್ದೆ ಮಂತ್ರ ಹೇಳಿ. ಎಷ್ಟು ತಯಾರು ಮಾಡಿ ನಮಗೆ ಆಧುನಿಕ ತಂತ್ರಜ್ಞಾನ ಟೆಕ್ನಾಲಜಿ ಗೊತ್ತು, ಆ ಸ್ಪಿರಿಚುವಲ್ ಟೆಕ್ನಾಲಜಿ ಗೊತ್ತಿಲ್ಲ. ಇದು ಮೆಕ್ಯಾನಿಕಲ್ ಟೆಕ್ನಾಲಜಿ, ಅದು ಸ್ಪಿರಿಚುವಲ್ ಟೆಕ್ನಾಲಜಿ. ಮಂತ್ರದಿಂದ ಏನು ಬೇಕಾದ್ರೂ ಆಗಬೇಕು. ಇದೆಲ್ಲ ರಾಯರಿಗೆ ಗೊತ್ತಿತ್ತು. ಅದಕ್ಕೆ ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಎಡ ಮೂಕೋಪಿ ವಾಕ್ಪತಿ, ಏನು ಹೋದರೂ ಸಾಲ್ವ್ ಮಾಡಿ ಕಳಿಸ್ತಾನೆ. ಅದಕ್ಕೆ ತಂತ್ರಸಾರ ನಮ್ಮ ಕೈಯಲ್ಲಿದೆ. ವಾದಿರಾಜ ಸ್ವಾಮಿಗಳಿಗೆ ಗೊತ್ತಾವೆಲ್ಲ. ಇವತ್ತು ಯಾರ್ಯಾರಿಗೆ ಸುಖವಾಗಿದ್ದಾರೋ ಅವರಿಗೆಲ್ಲ ಅದರಲ್ಲಿ ಪರಿಜ್ಞಾನ ಇದ್ದರೆ ಸಾಧ್ಯ. ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ನೀವು ಚಿಕ್ಕ ಚಿಕ್ಕ ಗ್ರಂಥ ಬರೀತೀರಿ, ದೊಡ್ಡ ದೊಡ್ಡ ಕೆಲಸಗಳನ್ನ ಸಾಧನೆ ಮಾಡಲಿಕ್ಕೆ ಒಂದೇ ಆಚಾರ್ಯ ಎಷ್ಟೋ ಗ್ರಂಥಗಳು ಒಂದೊಂದೇ ಪೇಜ್ ಇರೋದು, ಗೊತ್ತಾಯ್ತಾ? ನಖಸ್ತುತಿ 2 ಶ್ಲೋಕ, ಅಂಬರಗಂಗಾ ಚುಂಬಿತ ಪಾದ 1 ಶ್ಲೋಕ, ಗೊತ್ತಾಯ್ತಾ? ತತ್ವಸಂಖ್ಯಾನ ಎಲ್ಲ ಒಂದೊಂದೇ ಪೇಜವು. ಆ ರೀತಿ ನಾನು ಲೆಟ್ರ್ ಬರೋದೇ ಇಮೇಲ್ ಕಳಿಸಿರ್ತೇನೆ, ಏನಿರೋದಿಲ್ಲ, ಇಷ್ಟೊಂದು ದೊಡ್ಡ ಕಳಿಸಿರ್ತಾನೆ ಎಲ್ಲ. ಅಷ್ಟು ಟೈಮ್ ವೇಸ್ಟ್ ಆಯ್ತಲ್ಲ ದುಃಖ ಪಡ್ಬೇಕಷ್ಟೇ ನಾವು. ಆಮೇಲೆ ಅದು ಇಷ್ಟಿಷ್ಟೇ. ಮೋಕ್ಷಕ್ಕೋಯೋ ಗ್ರಂಥಗಳು ಟಿಕೆಟ್ ಎಷ್ಟಿರುತ್ತೆ ನಿಮಗೆ? 20 ಪುಟ ಇರುತ್ತಾ? ಇಷ್ಟೇ. ಫ್ಲೈಟಲ್ಲಿ ತಗೊಂಡು ಹೋಗ್ಬಿಟ್ಟು ಡೆಲ್ಲಿಗೆ ಹೋಗ್ಬಿಟ್ಟಿರ್ತಾರೆ. ಆಗಲೇ ಆಚಾರ್ಯ ಮೋಟ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅದು ಓದಿಬಿಟ್ರೆ ಸಾಕು. ಹೇಳ್ತಾರೆ, ದೊಡ್ಡವರು ಬರುವ ಹೇಳ್ತಾರೆ, ಯಾರಿಗೆ ವಿಷಯ ಭಾರಿ ಚೆನ್ನಾಗಿ ಗೊತ್ತಿದೆಯೋ ಅವ್ರು ಸಿಂಪಲ್ಲಾಗಿ ಹೇಳ್ತಾರೆ, ಯಾರಿಗೆ ಚೆನ್ನಾಗಿ ಗೊತ್ತಿದೆಯೋ ಕಡಿಮೆ ಹೇಳ್ತಾರೆ. ಯಾರಿಗೆ ಕಡಿಮೆ ಗೊತ್ತಿರುತ್ತೋ ಅವ್ರು ಜಾಸ್ತಿ ಯಾಕೆ ಹೇಳ್ತಾರೆ, ಗೊತ್ತಿಲ್ಲ ಅಂತ ಗೊತ್ತಾಗಬಾರ್ದು ಅಂತೇಳಿ. ಹುಡುಗರಿಗೆ ಗೊತ್ತಾಗಬಾರ್ದು ಅಂತೇಳಿ ದೊಡ್ಡ ಭಾರಿ ಗೊತ್ತಿದೆ, ನಮಗಂತೂ ಗೊತ್ತಾಗಲಿ ಎದ್ದೋ ಬಿಡ್ತಾನೆ. ನಮಗೆ ಗೊತ್ತಾಗದೆ ಹೋದರೆ ಹೇಳಿದ್ದು ವೇಸ್ಟ್. ಅದು ಆಚಾರ್ಯದಂಥ ಓದಿ ನಿಮಗೆ ಬಾಲಸಂಗಮಪಿ ಬೋಧ ಯದೃಶ್ಯಂ, ಮಣಿಮಂಜರಿ ಓದೋದಕ್ಕಿಂತ ಸುಲಭವಾಗಿ ಆಚಾರ್ಯರ ಬ್ರಹ್ಮಸೂತ್ರ ಭಾಷೆ ಓದ್ಬೋದು. ಏನೋ ಒಂಚೂರು ಅರ್ಥ ಆಗುತ್ತೆ. ಆದರೆ ಜೈತೀರ್ಥರದವ್ರನ್ನು ಗೊತ್ತಾಗಲ್ಲ ಅಂತ ಹೇಳೋಟ್ಟು ಅರ್ಥ ಮತ್ತೆ ಇದೆ ಅದರಲ್ಲಿ. ಅಂದರೆ ಎನಿಬಡಿ ಕ್ಯಾನ್ ಮೇಕ್ಔಟ್ ಸಮಥಿಂಗ್, ಆದರೆ ನೋಬಡಿ ಕ್ಯಾನ್ ಕುಡ್ ಅಂಡರ್ಸ್ಟ್ಯಾಂಡ್ ಟೋಟಲಿ ಅಂಥ ಗ್ರಂಥಗಳು. ಆಚಾರ್ಯ ಗ್ರಂಥ ಬರೋದು ಚಿಕ್ಕ ಮಕ್ಕಳಿಗೆ ಅರ್ಥ ಆಗುತ್ತೆ, ಭಾರಿ ವಿದ್ವಾಂಸರಿಗೆ ಇನ್ನೂ ಭಾರಿ ಅರ್ಥ ಆಗಬೇಕು ಅಂತ ಇನ್ನೂ ಕಾತರ ಹುಟ್ಟುತ್ತೆ. ಆ ರೀತಿ ಬರೀತಾರೆ. ಅವ್ರು ಮಾತಾಡಿದ ಹಾಗೆ ಅವ್ರು ಪ್ರವಚನ ಮಾಡ್ತಿದ್ರೆ ಭಾರಿ ಭಾರಿ ವಿದ್ವಾಂಸರು ಕರೆದು ಹೋಗ್ತಿದ್ರಂತೆ, ಏನು ಗೊತ್ತಿದ್ದವರು ಕೊಡ್ತಿದ್ರಂತೆ. ಅವರಿಗೂ ಗೊತ್ತಾಗ್ತಿತ್ತು, ಅವ್ರಿಗೂ ಗೊತ್ತಾಗ್ತಿತ್ತು. ಇವ್ರು ಯಾರಿಗೂ ಗೊತ್ತಾಗೋ ಪ್ರವಚನ ಯಾಕೆ ಮಾಡಬೇಕು ಈ ಮತ್ತೆ? ಇದು ಆಚಾರ್ಯರು ಪ್ರತಿಯೊಂದರಲ್ಲೂ ರೋಲ್ ಮಾಡೆಲ್ ಅಂತೀವಲ್ಲ, ಹಾಗಿದ್ದಾರೆ ಆಚಾರ್ಯರು. ಅದನ್ನೆಲ್ಲ ಹೇಳ್ತಾ ನೀವು ಗ್ರಂಥಗಳು ಬರಿತೀರಿ. ಒಂದು ಸಭೆಗೆ ಹೋದ್ರಂತ ಆಚಾರ್ಯರು, ಜನಗಳೆಲ್ಲ ನೋಡಿದರು, ಇವನ್ನ ಯಾವ ರೀತಿ ಸೋಲಿಸ್ಬೇಕು, ಅದೇ ತಲೆ ಹೆಡ್ಡಕ್ಕೆ ಅವರಿಗೆ ಪಾಪ ಯಾವ ರೀತಿ ಸೋಲಿಸ್ಬೇಕು ಅಂತ ಯೋಚನೆ ಮಾಡ್ತಾ, ಆಚಾರ್ಯರೇ ನೀವು ಎಲ್ಲ ಗ್ರಂಥ ಎಲ್ಲ ಬರೆದು ಹಾಕಿಬಿಟ್ಟಿದ್ದೀರಿ, ನೀವು ಮಹಾಕವಿಗಳು ಅಂತ ಗೊತ್ತಾಗಬೇಕು ನಮಗೆ, ಒಂದು ಕಾವ್ಯ ಗ್ರಂಥ ಬರ್ಕೊಡಿ ಅಂತ ಕೇಳ್ತಾರೆ. ಒಂದು ಕಾವ್ಯ ಬರೀಬೇಕು, ಈಗ ಶಾಸ್ತ್ರ ಗ್ರಂಥ ಬರೆದಿದ್ದೀರಿ, ಒಂದು ಕಾವ್ಯ ಗ್ರಂಥ ಬರೀರಿ ಅಂದ್ರೆ. ಆಗ ಆಚಾರ್ಯ ಹೇಳ್ತಾರೆ, ಬಿಡ್ದವ್ರಾಗಿ ಆಯಿತು ಟ್ರೈ ಮಾಡೋಣ, ನೆಕ್ಸ್ಟ್ ವೀಕ್ ಬಂದ ನೋಡೋಣ, ನೆಕ್ಸ್ಟ್ ಟೈಮ್ ಬಂದ ನೋಡಿ. ಇಲ್ಲ ಆಚಾರ್ಯ ನೆಕ್ಸ್ಟ್ ಇಷ್ಟ ಅಂದರೆ ಆಚಾರ್ಯ ಅದೇ ಅಲ್ಲ, ಆ ಟೇಕ್ ಡೌನ್ ಇಮಿಡಿಯೇಟ್ ತೊಗೊಳ್ಳಿ ಬರ್ಕೊಡಿ ಅಂತ ಹೇಳಿಬಿಟ್ರಾಗಲೇ. ಧ್ಯಾಯೇತ್ತಂ ಪರಮಾನಂದಂ ಯನ್ಮಾತಾಪತಿ ಮಯತ ಪರಮಾನಂದಂ. ಯಮಕ ಭಾರತ ಬರೆದು 81 ಶ್ಲೋಕ ಪಟ 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 ಹೇಳ್ತಾ ಇದ್ದಾರೆ. ಅದು ಕೇಳಿದವರು ಕೇಳಿತಲ್ಲಕ್ಕೆ ಬಂತು. ಅದೇ ಒಂದು ಶ್ಲೋಕ ಅರ್ಥ ಆಗಬೇಕಾದ್ರೆ ಹೇಳಿದ್ದು ಅಷ್ಟು ಫಾಸ್ಟಾಗಿ, ಒಂದು ಶ್ಲೋಕನೂ ಕೂಡ ಒಗಟಿದ್ದ ಹಾಗೆ 81 ಶ್ಲೋಕದಲ್ಲಿ ಮಹಾಭಾರತದ ಕಥೆಯನ್ನೆಲ್ಲ ಕೂಡ ನೀಟಾಗಿ ಸಮ್ಮಪ್ ಮಾಡ್ತಾರೆ ಆಚಾರ್ಯ. ಅಣುಭಾಷ್ಯ ಇದ್ದಾಗ ಮಹಾಭಾರತ ತಾತ್ಪರ್ಯ ನಿರ್ಣಯ ಚಿಕ್ಕ ಗ್ರಂಥ, ಅದರಲ್ಲಿ ವೆರೈಟಿ ಶ್ಲೋಕಗಳು. ಯಾವ 2 ಶ್ಲೋಕ ಒಂದು ರೀತಿ ಇರೋದಿಲ್ಲ,
ಒಂದು ಶ್ಲೋಕದಲ್ಲಿ ಒಂದೇ ಅಕ್ಷರ ರಿಪೀಟ್ ಆಗ್ತಾ ಹೋಗುತ್ತೆ. ಹಾಗೇನೆ ಕೆಲವರಲ್ಲಿ ಒಂದೇ ಪಾದ ರಿಪೀಟ್ ಆಗ್ತಾ ಹೋಗುತ್ತೆ. ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ. ಕಲಿಯೋರಿಗೆ ಭಾರಿ ಸುಲಭ. ನಾಲ್ಕು ಮಾತಾಡೋ ಅದೇನೆ, ಬಿಡಿಸ್ತಾ ಹೋದ ಅರ್ಥ ಬೇರೆ ಆಗ್ತಾ ಹೋಗುತ್ತೆ, ಪೂರ್ತಿ ಡಿಫರೆಂಟ್ ಆಗಿಬಿಡುತ್ತೆ. ಇನ್ನೊಂದು ಶ್ಲೋಕ ಒಂದೇ ಅಕ್ಷರ ಭಾ 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 32 ಭಾಕಾರಗಳೇ ಬರೀ. ಜನ ಬಿಡ್ತಾರೆ ಕೂತವರು, ನಾವು ಬಾಬಾ ಬಿ ಅಂತ ಶುರು ಮಾಡಿಬಿಟ್ರೆ ಅರ್ಥ ಆಗ್ತದೆ ಅಂತ ಕೇಳಿದರೆ ಆಚಾರ್ಯ ಅರ್ಥ ಹೇಳಿ ಅಂತ ಕೇಳಿದ್ರು. ಇದಕ್ಕೆ ಅರ್ಥ ಹೇಳಿದ್ದೀವಿ. ಈಗ ಏಕಾಕ್ಷರ ಯಮಕ ಅಂತಂದರೆ ಒಂದೇ ಅಕ್ಷರ ರಿಪೀಟ್ ಆಗ್ತದೆ, ಹೊಸ ಹೊಸ ಅರ್ಥಗಳು, ಪ್ರತಿಯೊಂದು 32 ಅರ್ಥ ಬರಬೇಕಂತ. ತಕ್ಷಣ ಆಚಾರ್ಯ ತಯಾರದಕ್ಕೆ ಭಾ ದೀಪ್ತೋ ಭಾ ಜ್ಞಾನೇ ಭಾ ಔದಾರ್ಯ ಭಾವೆ ಭಾ ಸುಂದರ ಭಾವೆ ಭಾ ನಿಕಟ ಭಾವೆ 32 ಅರ್ಥ ಹೇಳ್ಬಿಡ್ತಾರೆ ತಕ್ಷಣ. ಪಕ್ಕದಲ್ಲಿ ಇಬ್ಬರು ಕೂತಿದ್ರಂತಾಗ, ನರಹರಿ ತೀರ್ಥರು ಒಬ್ಬರು, ಋಷಿಕೇಶ್ ತೀರ್ಥರು ಒಬ್ಬರು, ಇಬ್ಬರು ತಕ್ಷಣ ಬರ್ಕೊಬಿಟ್ಟಿರ್ತಾಗ. ಇವತ್ತು ಎರಡೂ ಸಿಗುತ್ತೆ. ಆಚಾರ್ಯ ಇನ್ನೊಂದು ಗ್ರಂಥ ಇದ್ದಾಗ ಲೆಕ್ಕ, 32 ಹೊಸ ಗ್ರಂಥ, 32 ಭಾಕಾರಗಡೆ ಭಾಕಾರ 32 ಅರ್ಥವನ್ನು ಹೇಳ್ತಾರೆ. ಪಂಡಿತರೆಲ್ಲ ತಲೆದೂಗಿ ಬಿಡ್ತಾರೆ, ಸ್ವಾಮಿ ನಿಮಗೆ ಗೊತ್ತಿದ್ದೇ ಇಲ್ಲ. ನೀವು ಭಗವನ್ ಚಿತ್ರಕವಿತಾಂ ಲೌಕಿಕೀಂ ದರ್ಶಯನ್ ಕಿಲ ಗೋಪ್ಯಂ ಭಾರತ ಸಂಕ್ಷೇಪಂ ಅಕೃಥ ವಿಶ್ವವಿಸ್ಮಯಂ. ಅದು ವಂಡರ್ ಆಫ್ ದಿ ವರ್ಲ್ಡ್. ಅದು ಒಂದು ನಿಮಗೆ ಗೊತ್ತಿಲ್ಲ. ಒಬ್ಬನು ಬೇರೆ ದೇಶದವನು ಪುಸ್ತಕ ಬರ ವಂಡರ್ ಆಫ್ ದಿ ವರ್ಲ್ಡ್ ಅಂತ ಪುಸ್ತಕ ಬರೆದಿದ್ದಾನೆ. ಪುಸ್ತಕದ ಹೆಸರೇ ವಂಡರ್ ಆಫ್ ದಿ ವರ್ಲ್ಡ್ ಅಂತೇಳಿ. ಅದರಲ್ಲಿ ಅವನು ಕೆಲವು ಹೆಸರು ಹೇಳ್ತಾ ವಂಡರ್ ಆಫ್ ದಿ ವರ್ಲ್ಡ್ ಫ್ರಮ್ ಇಂಡಿಯಾ ಅಂದರೆ ಮಧ್ವಾಚಾರ್ಯರು ಅಂತ ಹೇಳ್ತಾರೆ. ವಂಡರ್ ಆಫ್ ದಿ ವರ್ಲ್ಡ್ ಅಂತ ಅವ್ರ ಬಗ್ಗೆ ಬರೀತಾನೆ. ಅವ್ನು ಬರೆದವನು ಕ್ರಿಶ್ಚಿಯನ್ನು, ಗೊತ್ತಾಯ್ತಾ ನಿಮಗೆ? ನಾವು ವಂಡರ್ ಆಫ್ ದಿ ವರ್ಲ್ಡ್. ಯಾಕಂದರೆ ಇಂಥ ವಂಡರ್ ನಮಗೆ ಗೊತ್ತಿಲ್ವಲ್ಲ, ನಾವು ವಂಡರೇ. ಅದು ಇಂಥ ವಂಡರ್ ಕಳ್ಕೊಬಿಟ್ಟಿದ್ದೀವಿ, ಅದು ಭಾರಿ ವಂಡರ್ಫುಲ್ ಫೆಲೋ ಅಂತಾರಲ್ಲ ಹಾಗೆ. ಅವನು ಅಲ್ಲಿದ್ದವನು ಬರೀತಾನೆ. ಮಧ್ವಾಚಾರ್ಯರ ಗ್ರೇಟ್ನೆಸ್ಸನ್ನು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಸಾಲದು ಅಂಥ ಗುರುಗಳವರು ಅಂತ ಹೇಳ್ತಾರೆ. ಯಾರ್ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ, ಕಣ್ಣಿದ್ದವರಿಗೆ ಸೂರ್ಯ ಬ್ರೈಟಾಗಿ ಕಂಡೇ ಕಾಣ್ತಾನೆ, ಕುರುಡನಿಗೆ ಎಲ್ಲ ಡಾರ್ಕಾಗೇ ಕಾಣೋದು. ಇವತ್ತು ಜ್ಞಾನಿಗಳಿಗೆ ಯೋಗ್ಯರಿಗೆ ಆಚಾರ ಸಿದ್ಧಾಂತ ಹೇಗಾಗುತ್ತೆ ಎಂಬುದಕ್ಕೆ ಅಂಥವ್ರ ಮಾತು ಸಾಕ್ಷಿ ಆಗುತ್ತಾರೆ. ಅನೇಕ ಅದೆಲ್ಲ ಮಾಡ್ತಾರೆ. ಕೊನೆಗೆ ಇನ್ನೊಂದು ಗ್ರಂಥ ಬರೀಬೇಕು, ಆ ಗ್ರಂಥ ನೋಡಿಕೊಂಡು ನಾನು ಇದನ್ನು ಬರಿತೇನೆ ಅಂತ ಹೇಳಿದ ತಕ್ಷಣ ಆಚಾರ್ಯರು ತಕ್ಷಣ ಬರೀತಾರೆ. ತಕ್ಷಣ ಇಮಿಡಿಯೇಟ್ ಇನ್ನೊಂದು ಗ್ರಂಥ ಬೇಕಾ ನಿಮಗೆ, ಬ್ರಹ್ಮಸೂತ್ರ ಬರಿತೇನೆ ಕೂತ್ಕೊಳ್ಳಿ. 4 ಜನ ಕೂಡಿಸಿರು ಶಿಷ್ಯರು, 4 ಜನನ 4 ಅಧ್ಯಾಯ ಸೈಮಿಲ್ಟೇನಿಯಸ್ಸಾಗಿ ಹಿಡ್ತಾ ಇದ್ದಾರೆ. ಗ್ರಂಥ ಇಲ್ಲ ಈಗ, ಬರಿಬೇಕೀಗ, ಗೊತ್ತಾಯ್ತಾ? ಇರೋ ಗ್ರಂಥ ಸೈಮಿಲ್ಟೇನಿಯಸ್ ಡಿಕ್ಟೇಟ್ ಮಾಡೋದ್ರೆ ಬಜಿತಾ ಹೋಗುತ್ತೆ. ಒಟ್ಟಿಗೆ ಒಂದೊಂದು ಒಬ್ಬ ಮ್ಯಾಜಿಕ್ ಏನು ಗೊತ್ತಾ, ಒಬ್ಬೊಬ್ಬ ಶಿಷ್ಯನಿಗೆ ಓವರ್ಲ್ಯಾಪ್ ಆಗಬಾರ್ದು. ಮೊದಲನೇ ಅಧ್ಯಾಯ ಮಾತ್ರ ಅವನಿಗೆ ಕೇಳಿಸ್ತಾ ಇದೆ, 2ನೇ ಅಧ್ಯಾಯ ಮಾತ್ರ ಇವನಿಗೆ, 3ನೇದವರಿಗೆ 4ನೇದವರಿಗೆ ಡಿಸ್ಟರ್ಬೆನ್ಸೇ ಇಲ್ಲ. ಚಾನಲ್ಗಳು ಸಪರೇಟಾಗಿ ಬರುತ್ತಲ್ಲ ಹಾಗೆ ಸಪರೇಟ್ 4 ಚಾನಲ್ ಬ್ರಹ್ಮಸೂತ್ರ ಭಾಷೆಗೆ 10-20 ಶ್ಲೋಕ ಅಲ್ಲ, 1919 ಶ್ಲೋಕನ ನಾನ್ ಸ್ಟಾಪ್. ಪುಸ್ತಕ ಇಲ್ಲ ಈಗ, ಬರಿತಾ ಇದ್ದಾರೆ ಹಾಗೆ. ಅಂದರೆ ನಾವು ಆಶು ಭಾಷಣ ಆಶು ಕವಿತೆ ಅಂತೀವಲ್ಲ, ಆ ರೀತಿ ಬರೀತಾರೆ. ಅದು ಆಚಾರ್ಯರ ಅತಿ ದೊಡ್ಡ ಗ್ರಂಥ. ಶಾಸ್ತ್ರ ಗ್ರಂಥದಲ್ಲಿ ಅನುವ್ಯಾಖ್ಯಾನ ಅಂತ ಹೆಸರಾಯಿತು. ಅನುವ್ಯಾಖ್ಯಾನ ಅದಕ್ಕೆ ಬರೆದ ಜಯತೀರ್ಥರ ಟೀಕೆನೇ ನ್ಯಾಯಸುಧಾ ಅಂತ ಹೆಸರು. ಆಚಾರ್ಯ ಬರೆದ ಅನುವ್ಯಾಖ್ಯಾನ ಹೇಗೆ ಬರೆದ್ರು ಎಫರ್ಟ್ಲೆಸ್ ಆಗಿ, ಜಯತೀರ್ಥರ ಅರ್ಥ ಬರೆದ್ರು ನ್ಯಾಯಸುಧಾ, ಅದಕ್ಕೆ ರಾಯರು ಬರೆದ್ರು ಪರಿಮಳ ಅಂತ ಟಿಪ್ಪಣಿ ಪರಿಮಳ. ಇದು ಅನುವ್ಯಾಖ್ಯಾನದ ರಚನೆಯ ಕ್ರಮ. ಇದು ಶಿಷ್ಯರಿಗೆಲ್ಲ ಇದನ್ನು ರಘುವರ್ಯ ತೀರ್ಥರು ಅಂತೇಳಿ ರಘುತ್ವ ಸ್ವಾಮಿಗಳು ಗುರುಗಳು ಅವರು ಹೇಳ್ತಾರೆ. 4 ಅಧ್ಯಾಯದ ಗ್ರಂಥದ ಸೈಮಿಲ್ಟೇನಿಯಸ್ 4 ಶಿಷ್ಯರಿಗೆ ಹೇಳಿ ಬರೆಸ್ತಾರೆ ಅಂದರೆ, ಹೇಳಿದ ಆಚಾರ್ಯರು ಮುಂದೆ 4 ಮುಖದ ಬ್ರಹ್ಮದೇವರಾಗ್ತಾರೆ ಎಂಬುದು ಗ್ಯಾರಂಟಿ ಆಯ್ತಲ್ಲ ಅಂತ ಹೇಳ್ತಾರೆ. ಅಂದರೆ ಭಾವಿ ಚತುರ್ಮುಖರು ಮುಂದೆ ಬ್ರಹ್ಮ ಪದವಿ ಬರೋರಾದ್ದರಿಂದ ಅವ್ರು ಮಾಡಿದ್ದು ನಮಗೆ ಅರ್ಥ ಆಗುತ್ತೆ. ಈ ರೀತಿ ಆಚಾರ್ಯ ಗ್ರಂಥನೇ ಪವಾಡ, ಗ್ರಂಥ ಬರೆದ ರೀತಿಯೂ ಪವಾಡ. ಗೊತ್ತಾಯಿತು? ಗ್ರಂಥ ಬರೆದ ರೀತಿಯೇ ಒಂದು ಮೆರಕಲ್ಲ ಅದು. ಆ ರೀತಿ ಒಂದು 3 ಜನ ಕೂತಾಗ ಉತ್ತರ ಕೊಡೋದೇ ಕಷ್ಟ ಆಗುತ್ತೆ. ಒಂದು ಒನ್ ಬೈ ಒನ್ ಮಾತಾಡ್ರಿ ಅಂತ ಹೇಳಬೇಕಾಗತ್ತೆ. ಅಂಥ ಹೊತ್ತಿನಲ್ಲಿ ಇಡೀ ಶಾಸ್ತ್ರ ಗ್ರಂಥ ಮತ್ತೆ ಅದು ಶ್ಲೋಕ ರೂಪದ ಗ್ರಂಥ. ಅದನ್ನು ಆ ರೀತಿ ಹೇಳ್ತಾರೆ ಅಂದರೆ ಅವರು ಸಾಕ್ಷಾತ್ ವಾಯುದೇವರು ಅಂತ ಹೇಳೋದಕ್ಕೆ ಯಾವ ಸಂದೇಹನೂ ಬರೋದಿಲ್ಲ. ಇದೆಲ್ಲ ತಿರುಗುಬಿಡುತ್ತಾರೆ, ನೋಡ್ತಾ ಹೇಳ್ತಾರೆ. ಎಂಥ ಗುರುಗಳು ನಮ್ಮ ಗುರುಗಳು. ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ ಗಂಧರ್ವವರ್ಯೈರನುಗೀತ ಕೀರ್ತೇ ಕಲಾಶ್ಚ ಶೇಷಾಃ ಸತತಂ ಗುರೋರ್ನಃ ಕರೋಲ್ಲಸತ್ ಕಂದುಕವದ್ ವಿಭಾಂತಿ. ಸರ್ವಜ್ಞರು, ಪೂರ್ಣಪ್ರಜ್ಞರು, ಎಲ್ಲದರಲ್ಲೂ ಎಲ್ಲದೂ ಗೊತ್ತು, ಎಲ್ಲದೂ ಪೂರ್ಣ ಗೊತ್ತು. ಮತ್ತೆ ನಮಗೆ ಗೊತ್ತಿರೋ ಒಂದು ಪೂರ್ಣ ಗೊತ್ತಿರೋದಿಲ್ಲ, ಗೊತ್ತಾಯ್ತಾ? ಗೊತ್ತಿರೋದೊಂದು ಅದು 100% ಅಲ್ಲ. ಅದು ಗೊತ್ತಿರೋದೆಲ್ಲ ಎಲ್ಲ ಗೊತ್ತಿದೆ ಅಂದರೆ ಅದಕ್ಕೆ ಪೂರ್ಣ ಪ್ರಜ್ಞರು ಹೆಸರು ಸಾರ್ಥಕವಾಯಿತು. ಆ ಹಿನ್ನೆಲೆಯಲ್ಲೇ ಜಯತೀರ್ಥರಂಥವರು ಆಚಾರ್ಯ ಅಷ್ಟು ಕೊಂಡಾಡಿದ್ದು. ವ್ಯಾಸರಾಜರಂಥವರು ಎಲ್ಲಿ ಹೋದರೂ ಜಯಭೇರಿ. ವಾದಿರಾಜ ಸ್ವಾಮಿಗಳು 120 ವರ್ಷಗಳ ಪೂರ್ಣ ಜೀವನ
120 ವರ್ಷ ಅವರು ಲಾಸ್ಟ್ ಡೇ ಕೂಡ ಅಷ್ಟೇ ಆ್ಯಕ್ಟಿವ್. ಮತ್ತೆ ಇದೆಲ್ಲ ಎಲ್ಲಿಂದ ಅಂದರೆ ಅವ್ರು ಹೇಳ್ತಾರೆ, ನನ್ನ ಹಿರಿಮೆಯ ಮೂಲ ಎಲ್ಲಿ ಗೊತ್ತಾ, ವಾದಿರಾಜ ಸ್ವಾಮಿಗಳ ಮಾತು. ರುಕ್ಮಿಣಿ ಶಿವ ಇದರಲ್ಲಿ ಹೇಳ್ತಾರೆ, ಆನಂದ ತೀರ್ಥ ಮತ ಮುಚ್ಚಿತ ದೋಷ ಜಾತಂ ಸ್ವಾನಂದದಾಯಿ ಶಿಥಿಲೀಕೃತ ಮತ್ತ ಮಾಯಿ ಮಾನೌಘ ಶೋಭಿ ಮಮ ದುರ್ಜನ ಕುಂಜ ತೋಹೀಹಿ ಏನೇ ದೃಶಿ ಮತಿರಭೂತ್ ಕವಿತೋಲ್ಲ ಸದ್ಭೂ. ಆಚಾರ್ಯರ ಮತವನ್ನು ಅನುಸರಣೆ ಮಾಡಿದ್ದೇನಲ್ಲ, ಅದರಿಂದಾಗಿ ನಾನು ಅಷ್ಟು ಮೇಲಿದ್ದೇನೆ ಅಂತ ಹೇಳ್ತಾರೆ. ಅತ್ತೆ ಹೇಳ್ತಾರೆ, ಆಚಾರ್ಯ ಗ್ರಂಥಗಳನ್ನು ಯಾರು ಓದ್ತಾರೋ ಅವರಿಗೆ ಸಂಪತ್ತಿನ ಸುರಿಮಳೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವೇ ಸಾಕ್ಷಿ, ವಾದಿರಾಜ ಸ್ವಾಮಿ ನಾವು ಸಾಕ್ಷಿ. ಅವರೆಲ್ಲ ಅನುಭವಿಸಿ ಹೇಳಿದ ಮಾತುಗಳು. ನಮ್ಮ ಜನರಿಗೆ ಆಚಾರ್ಯ ಶಾಸ್ತ್ರ ಓದಿದ್ರೆ ಪಾಪರಾಗ್ತಾನೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಏನು ಸುಧಾ ಓದ್ತು, ಅಯ್ಯೋ ಪಾಪ ಸುಧಾ ಓದ್ತೀಯಾ ಗೋವಿಂದ, ಯಾಕೆ ಯಾವುದು ಸೀಟ್ ಸಿಗಲಿಲ್ಲ, ಯಾವುದು ಇಂಜಿನಿಯರಿಂಗ್ ಮೆಡಿಕಲ್ ಸಿಗಲಿಲ್ಲ, BCom BSc ಸಿಗಲಿಲ್ವಾ, ಅಲ್ಲಿ ಯಾವುದೋ IT ಟ್ರೈನಿಂಗ್ ಇರುತ್ತಲ್ಲ ಡಿಪ್ಲೊಮಾ ಅದು ಸಿಗಲಿಲ್ಲ, ಅದಕ್ಕೆ ಸುಧಾ ಓದ್ತಿದ್ಯಾ, ಹೋಗ್ರು ನೆಕ್ಸ್ಟ್ ಟೈಮ್ ಸಿಕ್ಕರೆ ಬಿಟ್ಟುಬಿಡು ಅಂತ ಹೇಳ್ತಾರೆ. ನೆಕ್ಸ್ಟ್ ಇಯರ್ ಸಿಕ್ಕರೆ ಅಂದ್ಬಿಟ್ಟು ಮತ್ತೆ ಅದಕ್ಕೆ ಸೇರ್ಕೊ ಅಂತ ಹೇಳ್ತಾರೆ. ಅಂದರೆ ನಮಗೆ ಅದು ವ್ಯಾಲ್ಯೂನೇ ಗೊತ್ತಿಲ್ಲ. ವಜ್ರಹಣ್ಣು ಬಿಸಾಕಿಬಿಟ್ಟು ಗಾಜು ತೊಗೊಂಡ್ರೆ ಹೇಗೋ ಹಾಗೆ, ವಜ್ರಹಣ್ಣು ಬಿಸಾಕಿ ಗಾಜು ತೊಗೊಂಡ್ರೆ ಅಲ್ಲಿ ಪುಡಿಯಾಗಿ ಹೋಗುತ್ತೆ ನಮ್ಮ ಎದುರಿಗೆ. ಇದು ನಮಗೆ ಗೊತ್ತಾಗಬೇಕು ಅಂತಲೇ ರಾಯರನ್ನು ಅವತಾರ ಮಾಡಿ ಮಾಡಿ ಗ್ರಂಥಗಳು ಬರಿತಾ ಹೋಗ್ತಾರೆ. ನಾವು ಅವ್ರು ಓದ್ತಾ ಹೋಗಿಬಿಟ್ರೆ ನಮಗಿಂದು ತಿಳಿಯೋದೇ. ಅಷ್ಟೆಲ್ಲ ಮಾಡಿ ಗ್ರಂಥ ಬರೆದ ಮೇಲೆ ಆಚಾರ್ಯರು ಅನುವ್ಯಾಖ್ಯಾನ ಅಂತ ಹೆಸರಿಟ್ಟಿರೋದಕ್ಕೆ, ಅನುವ್ಯಾಖ್ಯಾನ ಅಮೃತದ ಸಮುದ್ರ ಅಂತ ಕರೀತಾರೆ ಟೀಕಾರಾಯ. ಅನುವ್ಯಾಖ್ಯಾನ ಅಮೃತಾಂಬೋಧೇಹೇ ಸಮುತ್ಪನ್ನ ಅತಿ ನಿರ್ಮಲ ಅಂತ ತಮ್ಮ ಸುಧಾ ಬಗ್ಗೆ ಬರೀಬೇಕಾದ್ರೆ ಅನುವ್ಯಾಖ್ಯಾನ ಅಮೃತ, ಅದರಿಂದ ಬಂದಿದ್ದು ನಮ್ಮ ಸುಧಾ ಅಮೃತ ಅಂತ. ಅದರ ಪರಿಮಾಣ ರಾಘವೇಂದ್ರ ಸ್ವಾಮಿಗಳು. ಈ ಗ್ರಂಥಗಳ ಸರಮಾಲೆಯೇ ಶುರುವಾಯಿತು. ಮುಂದೆ ಅವರ ತಮ್ಮಂದರು ವಿಷ್ಣು ತೀರ್ಥರು ಆಚಾರ್ಯ ತಮ್ಮಂದಿರು. ಅನಂತರ ಮೊನ್ನೆ ಹೇಳಿದೆ ಆಗಲೇ, ಹುಟ್ಟಿದ ಅವರು ದೊಡ್ಡವರಾದರು, ತಂದೆ ತಾಯಿಗಳು ವೈಕುಂಠಕ್ಕೆ ಹೋದರು. ಅವರು ಆಗ ಅಣ್ಣನ ಹತ್ರ ಬಂದು ಕೇಳಿದ್ರು, ನನಗೆ ಆಶ್ರಮ ಸನ್ಯಾಸ ಕೊಡಿ ಅಂತ ಕೇಳಿದರು. ಆಚಾರ್ಯ ಕೊಡ್ತೇನೆ, ಊರಲ್ಲಿ ಕಾಯ್ತಾ ಇರಿ ಅಂತ ಹೇಳಿದರು. ಅವ್ರು ಹೋದರು, ಪಾಜಕ ಕ್ಷೇತ್ರದಲ್ಲೇ ಸನ್ಯಾಸ ಕೊಟ್ಟರು ತಮ್ಮನಿಗೆ. ವಿಷ್ಣು ತೀರ್ಥ ಅಂತ ಹೆಸರಿಟ್ಟರು. ವಿಷ್ಣು ಉಪದೇಶವನ್ನು ಮಾಡಿದರು. ಆಚಾರ್ಯರ ತಮ್ಮ ಅಂದರೆ ಹೇಗೆ, ಆಚಾರ್ಯ ಮ್ಯಾಚಿಂಗ್ ತಮ್ಮ ಅವರು. ಆಚಾರ್ಯರ ತಮ್ಮಂದಿರಾಗಿ ಅವರು ಭಾರಿ ದೊಡ್ಡ ತಪಸ್ಸು ಮಾಡ್ತಾರೆ. ಆಚಾರ್ಯ ಹತ್ರ ಶಾಸ್ತ್ರಗ್ರಂಥಗಳನ್ನು ಓದ್ತಾರೆ, ದೊಡ್ಡ ತಪಸ್ಸು ಮಾಡ್ತಾರೆ. 5 ದಿವಸಕ್ಕೊಮ್ಮೆ ಒಂದು ಬೆಟ್ಟದ ಮೇಲೆ ತಪಸ್ಸಿಗೆ ಕೂತ್ಕೊಂಡ್ಬಿಟ್ರು. ಬೆಟ್ಟದ ಮೇಲೆ ಅವ್ರ ಶಿಷ್ಯರು ಏನಾರು ತೊಗೊಳ್ಳಿ ತುಂಬ ಒತ್ತಾಯ ಮಾಡಿದಾಗ ತೊಗೊಂಡು ಬನ್ನಿ ಒಂದಿಷ್ಟು ಅಂದರು. ಏನು ಗೊತ್ತಾ, ಪಂಚಗವ್ಯ ಅಷ್ಟೇ, ಪಂಚಗವ್ಯ 5 ದಿವಸಕ್ಕೆ ಒಂದು ಸಲ. ಪಂಚಗವ್ಯಂ ಪಪವು ಕಿಂಚಿತ್ ಪಂಚಮೇ ಪಂಚಮೇಹನಿ. 5 ದಿವಸಕ್ಕೆ ಒಂದು ಸಲ ಇಷ್ಟು ಪಂಚಗವ್ಯ ಇದೆ ಮೇನ್ ಫುಡ್ ಅವರಿಗೆ. ದಿವಸಕ್ಕೆ 20 ಸರ್ತಿ ಕಾಫಿ 106 ತಿಂದು ಡಲ್ಲಾಗಿ ಓಡಾಡ್ತಾನೆ. ಮತ್ತು ಅದು ಕೂಡ ಇನ್ನೂ ಏನೂ ಆಗೇ ಇಲ್ಲ, ಒಂದು ಅರ್ಧ ಗಂಟೆ ಆಯಿತು ಕುಡಿದಾಗಲಿ ಅಂತ ಹೇಳ್ತಾನೆ. ಅಂಥ ಜನ ಇರ್ತಾನೆ. ನಾನ್ ಸ್ಟಾಪ್. ಪಶುಗಳು ತಿಂಬೋದಿಲ್ಲ ಹಾಗೆ, ಆ ರೀತಿ ತಿಂತಾರೆ. ಪಶುಗಳು ಹಸಿವಾದ ಮಾತ್ರ ತಿನ್ನೋದು. ಹುಲಿ ಸಿಂಹಗಳು ಮನುಷ್ಯ ತಿಂಬೋದಿಲ್ಲ ಅಂತ, ಹೊಟ್ಟೆ ತುಂಬಿದ ಮತ್ತೆ ತಿಂಬೋದಿಲ್ಲ, ಮುಗಿದೋಯ್ತು. ಹುಲಿ ಸಿಂಹನೇ ತಿಂತಾನೆ ಬೇಕಾದ್ರೆ, ಅಷ್ಟರ ಮಟ್ಟಿಗೆ ತಿನ್ನೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಪ್ರಾಣಿಗಳೆಲ್ಲ ಸುಖವಾಗಿರ್ತವೆ, ಮನುಷ್ಯನಿಗೆ ಇದೊಂದೇ ಗೊತ್ತಾಗಿರೋದು. ಅವರು ಆ ರೀತಿ ಎಷ್ಟೋ ವರ್ಷ ತಪಸ್ ಮಾಡಿದರು. ಆಮೇಲೆ ಬೋರ್ ಆಯ್ತಂತವ್ರಿಗೆ. ಮತ್ತೆ ಯಾಕೆ ತಂದುಕೊಡ್ತೀರಿ, ಅದೂ ಬೇಡ ಅಂತ ಬಿಟ್ಬಿಟ್ರಂತಾರೆ. ಆ ರೀತಿ ಬಿಟ್ಟು ಕೂತಿದ್ದಾರೆ, ಇನ್ನೂ ಕೂತಿದ್ದಾರೆ. ಕುಮಾರ ಪರ್ವತ ಸುಬ್ರಹ್ಮಣ್ಯದಲ್ಲಿ ಮುಂದೆ ಸುಬ್ರಹ್ಮಣ್ಯ ಇದೆ ಕುಮಾರ ಪರ್ವತ, ಅದರಿಂದ ಹುಟ್ಟಿ ಬರೋದಕ್ಕೆ ಕುಮಾರಧಾರ ಅಂತ ನದಿ ಹೆಸರು. ಕುಮಾರಧಾರ ಇವತ್ತಿಗೂ ಕೂತಿದ್ದಾರೆ ಅವರು. ಎಷ್ಟು ದಿವಸ ಕೂತಿರ್ತಾರೆ ಗೊತ್ತಾ, 36,000 ವರ್ಷ. ಆಗ ದುರ್ಗಾದೇವಿ ಬಂದು ದುಷ್ಟರನ್ನು ಕೊಂದ ಮೇಲೆ ಆಚಾರ್ಯರು ತಮ್ಮ ಗ್ರಂಥಗಳನ್ನೆಲ್ಲ ತಾಮ್ರದಲ್ಲಿ ಬರೆಸಿಬಿಟ್ಟು ಒಂದು ಕಡೆ ಭೂಗತ ಮಾಡಿದ್ದಾರೆ. ಪುತ್ತೂರಿಂದ ಮುಂದೆ ಹೋದರೆ ಸುಳ್ಯ ಅಂತ ಒಂದು ಬರುತ್ತೆ, ಅದರಿಂದ ಸ್ವಲ್ಪ ದೂರ ಹೋದರೆ ಅಲ್ಲೊಂದು ಕಟ್ಟತಿಲ್ಲ ಅಂತ ಮಠ ಇದೆ, ಅದರಲ್ಲಿ ಎಲ್ಲ ಭೂಗತ ಮಾಡಿಟ್ಟಿದ್ದಾರೆ ಆಚಾರ್ಯರು. ಆ ಗ್ರಂಥಗಳನ್ನು ತೆಗೆದು ಮತ್ತೆ ಮಧ್ವಮತ ಪ್ರಸಾರ ಮಾಡೋ ಕೆಲಸವನ್ನು ವಿಷ್ಣು ತೀರ್ಥರು ಮಾಡ್ತಾರೆ. ಅವರು ಸೋದೆ ಮಠ, ಸುಬ್ರಹ್ಮಣ್ಯ ಮಠ ಎರಡಕ್ಕೂ ಮೂಲಪೀಠಾಧೀಶರು, ಆಚಾರ್ಯ ಶಿಷ್ಯರಾಗಿ ಬಂದವರು ವಿಷ್ಣು ತೀರ್ಥ. ಎಂಥ ಅಣ್ಣ ಎಂಥ ತಮ್ಮ ಇದ್ದಾರೆ. ಇದು ಚಾಲೆಂಜ್. ಇವತ್ತಿಗೂ ಕೂಡ ಇಷ್ಟು ಹತ್ತಿರದಲ್ಲಿ ಒಬ್ಬ ಜ್ಞಾನಿಗಳು ಕೂತ್ಕೊಂಡಿದ್ದಾರೆ, 36,000 ವರ್ಷ ಇರ್ತಾರೆ ಅಂತ ಕೇಳಿದರೆ ಎಂಥ ಚಾಲೆಂಜು ಸೈನ್ಸ್ಗಿದು. ಅಲ್ಲಿ ಜನಗಳು ಈ ಮಾತನ್ನು ಹೇಳ್ತಾರೆ. ಗ್ರಂಥದಲ್ಲಿ ಬಂದಿರೋದು ಅಷ್ಟೇ ಅಲ್ಲ, ವಾದಿರಾಜ ಸ್ವಾಮಿ ಮಾತನ್ನು ಬರೀತಾರೆ, ಋಷಿಕೇಶ ತೀರ್ಥರು ಬರೀತಾರೆ. ಅಲ್ಲಿ ಊರಿಗೆ ಹೋಗ್ಬಿಟ್ಟು ಹಳ್ಳಿಗಳೆಲ್ಲ ಇದೆ. ಇಲ್ಲಿ ಕೇಳಿದರೆ ಈ ಬೆಟ್ಟದಲ್ಲಿ ಒಬ್ಬರು ಕೂತಿದ್ದಾರಂತೆ, ಅಲ್ಲಿ ಹೋಗ್ಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ, ಹುಷಾರು ಅಂತ. ದನ ಕಾಯರು ಕೂಡ ಈ ಮಾತು ಹೇಳ್ತಾರೆ. ಅಂದರೆ ಅಷ್ಟು ಪ್ರಸಿದ್ಧವಾದ ಜಾಗ. ನೋಡೋಕ್ಕೆ ಹೋದರೆ ಯಾರು ಮತ್ತೆ ವಾಪಸ್ ಬಂದಿಲ್ಲ, ಬರಲಿಕ್ಕಾಗೋದಿಲ್ಲ. ಕುಮಾರ ಪರ್ವತ ಇಂಚ್ ಬೈ ಇಂಚ್ ಮೂವ್ ಆಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂದರೆ ಅಂಥ ಆಶ್ಚರ್ಯಗಳ ಸರಮಾಲೆ ಮಧ್ವ ಸಿದ್ಧಾಂತ ಮತ್ತು ಅದರ ಪರಂಪರೆ ಅಧ್ಯಯನ ಮಾಡಬೇಕು ಜನಗಳು. ರಾಯರ ಚರಿತ್ರೆ ಕೂಡ ಓದಲ್ಲ ಜನಗಳು, ಗೊತ್ತಾಯ್ತಾ? ಸ್ತೋತ್ರ ಹೇಳ್ತಾರೆ ಮೆಕ್ಯಾನಿಕಲಿ ಬಿಟ್ಬಿಟ್ರೆ, ಆದರೆ ರಾಯರ ಚರಿತ್ರೆ ಓದಿದ್ರೆ ನಮಗೆ ಆಶ್ಚರ್ಯವಾಗುತ್ತೆ. ಎಂಥೆಂಥ ಮಹಾನುಭಾವರವರು ಹೇಗೆ ಅವತಾರ ಮಾಡಿದರು, ಹೇಗೆ ಗ್ರಂಥ ಬರೆದರು, ದಾರಿದ್ರ್ಯವನ್ನು ಹೇಗೆ ಚಾಲೆಂಜ್ ಆಗಿ ತೊಗೊಂಡು ಬರೆದರು, ಅದೆಲ್ಲ ಓದಬೇಕು. ಇಷ್ಟೆಲ್ಲ ನಾವು 100 ಪ್ರಶ್ನೆ ಕೇಳ್ತೇವೆ ಅಂತ ಹೇಳ್ತೇವೆ, ಓದೋದ್ರ ಪ್ರಶ್ನೆಯನ್ನು ಕೇಳೋದು, ಕೆಲವು ಓದೋ ಅಭ್ಯಾಸ ಮಾಡಿದರೆ ಗೊತ್ತಾಗುತ್ತೆ. ಅಷ್ಟೆಲ್ಲ ಮಾಡಿ ಪದ್ಮನಾಭ ತೀರ್ಥ ಇನ್ನೊಬ್ಬ ಶಿಷ್ಯರು.
ಪದ್ಮನಾಭ ತೀರ್ಥರು ಎಂಥ ಮಹಾನುಭಾವರು ಅಂದರೆ ಇಡೀ ಎಲ್ಲ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾಹ್ವಯ ಎಲ್ಲ ಮಠಗಳಿಗೂ ಮಾಧ್ವ ಮಠಗಳಿಗೂ ಮೇಲಿನ ಘಟ್ಟದ ಮೇಲೆ ಮೂಲ ಪುರುಷರು ಪದ್ಮನಾಭ ತೀರ್ಥರೇ. ಅವರಿಗೆ ಅನ್ಯಾಸ ಕೊಟ್ಟರು. ಮೊದಲು ಶೋಭನ ಭಟ್ರು ಅಂತ ಹೆಸರು, ಆಮೇಲೆ ನರಹರಿ ತೀರ್ಥರು, ಮಾಧವ ತೀರ್ಥ, ಅಕ್ಷುಭುಜ ಎಲ್ಲ ಶಿಷ್ಯ ಪರಂಪರೆ. ಅನೇಕ ಗೃಹಸ್ಥ ಶಿಷ್ಯರು ಆಚಾರ್ಯರಿಗಿದ್ದರು, ಎಲ್ಲ ಜಾತಿಯ ಶಿಷ್ಯರು ಆಚಾರ್ಯರಿಗಿದ್ದರು. ಮಧ್ವ ಸಿದ್ಧಾಂತ ಅಂಬೋದು ಒಂದು ಕೋಮಿನ ಸಿದ್ಧಾಂತ ಅಲ್ಲ, ಇಟ್ ಈಸ್ ಫಾರ್ ಆಲ್. ಏಕಾದಶಿ ಉಪವಾಸವನ್ನು ಎಲ್ಲರೂ ಮಾಡಬೇಕು, ಬ್ರಾಹ್ಮಣರು ಯಾವುದೋ ಮಠದವರು ಮಾತ್ರ ಅಂತ ಹೇಳಿಲ್ಲ, ಪ್ರತಿಯೊಬ್ಬರೂ ಮಾಡಬೇಕು. ಅದನ್ನು ಕಂಪಲ್ಸರಿ. ಆದರೆ ಮಾಡದೆ ಹೋದರೆ ಮಧ್ವ ಸಿದ್ಧಾಂತಕ್ಕೆ ಎಂಟ್ರಿನೇ ಇಲ್ಲ, ಓಪನ್ನೇ ಆಗೋದಿಲ್ಲ. ಅದು ಏಕಾದಶಿ ಉಪವಾಸ ಮಾಡಲೇಬೇಕು. ಫಸ್ಟ್ ಕೃಷ್ಣಾಷ್ಟಮಿ ವ್ರತ ಮಾಡಲೇಬೇಕು. 2 ಉಪವಾಸ ವ್ರತಗಳು, ಕೃಷ್ಣಾಷ್ಟಮಿ ವ್ರತ, ಏಕಾದಶಿ ವ್ರತಗಳಿಂದ ಬರೋ ಪುಣ್ಯಕ್ಕೆ ಸಾಟಿನೇ ಇಲ್ಲ. ಎಲ್ಲ ವ್ರತಗಳು ಒಂದು ಕಡೆಗೆ, ಸತ್ಯನಾರಾಯಣ ಪೂಜೆ, ಅನಂತ ವ್ರತ, ವರಮಹಾಲಕ್ಷ್ಮಿ ಎಲ್ಲ ಒಂದು ಕಡೆಗೆ, ಏಕಾದಶಿ ಒಂದೇ ಒಂದು ಕಡೆಗೆ. ಅದೊಂದನ್ನು ಮಾಡಿ ಎಲ್ಲ ವ್ರತ ಮಾಡಿದ ಪುಣ್ಯಕ್ಕಿಂತ 16 ಪಟ್ಟು ಪುಣ್ಯ ಜಾಸ್ತಿ ಕೊಡುತ್ತೆ. ಇದನ್ನು ಮಾಡದೆ ನೀವು ವರಮಹಾಲಕ್ಷ್ಮಿ ಅನ್ನೋದು ಎಷ್ಟೇ ಮಾಡಿ ಅದರ ಪುಣ್ಯ ಆಲ್ಮೋಸ್ಟ್ 0 ಇರುತ್ತೆ ಅಂತ ಹೇಳ್ತಾರೆ. ಏಕಾದಶಿ ಮಾಡದೆ ಹೋದರೆ ಯಾವುದಕ್ಕೂ ವ್ಯಾಲ್ಯೂನೇ ಇಲ್ಲ. ಏಕಾದಶಿ ಮಾಡದೆ ಒಂದು ಮಾಡಿದರೆ ಎಲ್ಲದಕ್ಕೂ ವ್ಯಾಲ್ಯೂ. ಅದನ್ನು ಮಾಡಿದರೆ ಯಾವ ವ್ರತ ಬೇಕಾದ್ರೂ ಮಾಡಿ. ಏಕಾದಶಿ ಬೇಸಿಕ್ ವ್ರತ. ನಮ್ಮ ಜನ ಬಿಡೋದೇ ಅದನ್ನು. ನಾಳೆನೇ ಗಾಬರಿ ಕೂತ್ಬಿಟ್ಟಿದೆ. ನಾಳೆ ಅಯ್ಯೋ ಹೇಗೆ ಮಾಡಬೇಕಪ್ಪ, ಇದು ಒಂದು ಇಲ್ಲದೆ ಹೋದರೆ ಮ್ಯಾನೇಜ್ ಮಾಡ್ಬೋದಾಗಿತ್ತು ಅಂತ ಹೇಳ್ತಾರೆ. ರಾಯರು ಬರೀ ಏಕಾದಶಿ ಮಾಡಿದ್ದಕ್ಕೆ ಅವ್ರು ಅಷ್ಟು ಬೇಲಿರೋದಿಲ್ಲ. ಏಕಾದಶಿ ವ್ರತ ಅಂದರೆ ಅದು ಪ್ಯೂರಿಫೈಯರ್, ತುಂಬ ಹೆಚ್ಚಿಡೋದಿಲ್ಲ. ಒಂದು 3 ವರ್ಷದ ಕಡೆ ನೋಬೆಲ್ ಪ್ರೈಸ್ ಬಂತು. ಯಾರಿಗೆ ಗೊತ್ತಾ ನೋಬೆಲ್ ಪ್ರೈಸ್ ಬಂದಿದ್ದು? ಏಕಾದಶಿ ಉಪವಾಸದ ಮಹತ್ವ ಹೇಳಿದವನಿಗೆ. ಏಕಾದಶಿ ಅಂತ ಗೊತ್ತಿಲ್ಲ ಆತನಿಗೆ, ಏಕಾದಶಿ ಅಂತ ಟರ್ಮ್ ಗೊತ್ತಿಲ್ಲ. ಅದು ಹೇಳ್ತಾನೆ, ನಮ್ಮ ದೇಹದೊಳಗೆ ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಮಿಲಿಯನ್ಸ್ ಆಫ್ ಸೆಲ್ಸ್ ಆಯಿತು. ಮಿಲಿಯನ್ಸ್ ಆಫ್ ಸೆಲ್ಸ್ ಸತ್ತೋಗುತ್ತೆ, ಮತ್ತು ಮಿಲಿಯನ್ಸ್ ಆಫ್ ಸೆಲ್ ಮತ್ತೆ ಹುಟ್ಟುತ್ತೆ. ಆದ್ದರಿಂದ ಗಾಯ ವಾಸಿನೇ ಆಗ್ತಿರಲಿಲ್ಲ. ಅವ್ರು ಸಾಯಬೇಕು, ಹೊಸ್ತು ಹುಟ್ಟಬೇಕು. ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಹಾಗಾಗುತ್ತೆ. ಈ ರೀತಿ ಮಾಡಿದಾಗ ಸತ್ತು ಸೆಲ್ಗಳೆಲ್ಲ ಹಾಗೆ ಒಳಗೆ ಉಳ್ಕೊಂಡ್ಬಿಡುತ್ತೆ. ಕೊಟ್ಟು ಸೆಲ್ಗಳು ಹೊರಗೆ ಹೋಗಬೇಕಲ್ಲ, ಅದೆಲ್ಲ ತ್ಯಾಜ್ಯ. ಅದು ತ್ಯಾಜ್ಯ ಹೊರಗೆ ಹೋಗಬೇಕಾದ್ರೆ ಏಕಾದಶಿ ಉಪವಾಸ ಮಾಡಿ, ಏಕಾದಶೇಂದ್ರಿಯೇ ಪಾಪಂ ಯತ್ಕೃತಂ ಭವತಿ ಪ್ರಭೋ ಏಕಾದಶಿ ಉಪವಾಸೇನ ತತ್ಸರ್ವಂ ವಿಲಯಂ ವ್ರಜೆ. ಅದೆಲ್ಲ ವ್ಯಾನಿಶ್ ಆಗಿ ಹೊರಗೆ ಹೋಗ್ತಾ ಶುರುವಾಗಿ. ಲಂಘನಂ ಪರಮೌಷಧಂ, ಆಯುರ್ವೇದದ ಬೇಸಿಕ್ ಪ್ರಿನ್ಸಿಪಲ್. ಸುಪ್ರೀಂ ಮೋಸ್ಟ್ ಮೆಡಿಸಿನ್ ಯಾವುದು ಅಂದರೆ ಉಪವಾಸ ಮಾಡೋದು ಅಂತೇಳಿ. ಏಕಾದಶಿ ಉಪವಾಸ ಮಾಡಿಬಿಡಿ, ಮತ್ತು ಹೊಸ ಸೆಲ್ ಹುಟ್ಟೋದು ಜಾಸ್ತಿ ಆಗುತ್ತೆ. ಆವಾಗ ಆರೋಗ್ಯ, ಆಯುಷ್ಯ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಆದ್ದರಿಂದ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಬುದ್ಧಿವಂತನಾಗ್ತಾನೆ, ಆರೋಗ್ಯವಂತನಾಗ್ತಾನೆ, ಯಾವ ರೋಗ ಇರೋದೇ ಇಲ್ಲ, ಅವನು ಅರ್ಥ ಆಗುತ್ತೆ. ಆ ಮೂಲಕ ದಿವ್ಯ ಸಾಧನೆ ಮಾಡ್ತಾನೆ. ಆಯುಷ್ಯ ವೃದ್ಧಿ ಆಗುತ್ತೆ, ಸಂಪತ್ತು ವೃದ್ಧಿ ಆಗುತ್ತೆ, ಏನು ಬೇಕೋ ಗ್ರಹ ಘಾಟ ಪರಿಹಾರ ಆಗುತ್ತೆ. ಶನಿ ದಶೆ, ಎಲ್ಲ ದಶೆಗಳು ಕೂಡ ಶುಕ್ರ ದಶೆ ಚೇಂಜ್ ಆಗಿಬಿಡುತ್ತೆ. ತುಂಬ ಹೇಳ್ತಾರೆ ಕೃಷ್ಣಾವೃತವನ್ನು ಓದಬೇಕಾದಕ್ಕೆ. ಅದಕ್ಕೆಲ್ಲ ಹೊತ್ತಿಲ್ಲ. ಅದೆಲ್ಲ ಹೇಳಿ ಆಚಾರ್ಯರು ಮುಂದೆ ಸಂಚಾರ ಮಾಡ್ತಾ ದ್ವಾರಕಾ ಕಡೆ ಹೋಗ್ತಾರೆ. ಒಂದು ಸಲ ಅಲ್ಲಿ ಒಬ್ಬ ಗೌಡ ಇರ್ತಾನೆ. ಅವನು ಚಾಲೆಂಜ್ ಆಗ್ತಾನೆ, ಆಚಾರ್ಯರೇ ವೇದ ಮಂತ್ರಗಳನ್ನು ಭಾರಿ ಹೊರಡ್ತಾರೆ. ಒಂದು ವೇದ ಮಂತ್ರದ ಒಂದು ಸೂಕ್ತ ಇದೆ, ಔಷಧಿಯ ಸೂಕ್ತ ಅಂತ ಹೆಸರು. ಆ ಸೂಕ್ತವನ್ನು ಹೇಳಿದರೆ ಒಂದು ಕಾಳು ಆ ಕ್ಷಣಕ್ಕೆ ಮೊಳಕೆ ಒಡೆಯುತ್ತೆ ಅಂತ ಹೇಳ್ತಾರೆ. ಆ ಕ್ಷಣಕ್ಕೇ ಆ ಶ್ಲೋಕ ಒಂದು 3 ನಿಮಿಷ ಸಾಕು ಹೇಳೋದಕ್ಕೆ, ಅಷ್ಟರಲ್ಲೇ ಮೊಳಕೆ ಹೊಡೆಯುತ್ತೆ ಅಂತ ಹೇಳ್ತಾರೆ. ನಾನು ಎಷ್ಟೋ ವರ್ಷದಿಂದ ಹೇಳ್ತಾನೆ ಇದ್ದೇನೆ, ಮೊಳಕೆ ಏನೇನು ಹಾಗೆ ಕೂತಿದೆ, ವೇದ ಸುಳ್ಳು ಹೇಳುತ್ತೆ ಅಂತ ಹೇಳಿದ. ನಮ್ಮ ಜನ ಹಾಗೆ ಅದಕ್ಕೆ ಸಂಧ್ಯಾನೆ ಬಿಟ್ಬಿಟ್ಟಿದ್ದಾರೆ, ಸುಳ್ಳು ಹೇಳುತ್ತೆ ಅಂತ ತಿಳ್ಕೊಂಡ್ಬಿಟ್ಟು. ಸುಳ್ಳು ಹೇಳೋದಿಲ್ಲ ಅಂತ ಹೇಳಿದ್ರು ಆಚಾರ್ಯ. ಅಪೌರುಷಯ, ಸುಳ್ಳು ಹೇಳೋದೇ ಇಲ್ಲ. ಮತ್ತು ಮೊಳಕೆ ಕೊಡದೇ ಇಲ್ಲ ಅಂತ ಕೇಳಿದ್ರು. ನೋಡು, ಮೊಳಕೆ ಸರಿಯಾಗಿದೆ, ನಮ್ಮ ಕಾಳು ಸರಿ ಇದೆ, ವೇದ ಮಂತ್ರ ಸರಿ ಇದೆ, ನಿನಗೆ ಹೇಳೋ ಅರ್ಹತೆ ಇಲ್ಲ. ಅದಕ್ಕೆ ಕೆಲಸ ಇದೆ, ಅರ್ಹತೆ ಬೇಕು. ವೇದ ಮಂತ್ರ ಉಚ್ಚಾರಣೆ ಮಾಡಿ ಕಾಂಪಿಟೆನ್ಸ್ ಬೇಕು, ನಿನಗಿಲ್ಲ ಅಂತ ಹೇಳಿದ್ರು. ಸ್ವಾಮಿ ಏನು ಹೇಗೆಲ್ಲ ಹೇಳಿದರೆ, ಹಾಗಿದ್ರೆ ಯಾರು ಕಾಂಪಿಟೆನ್ಸ್ ಒಬ್ಬರು ಕೂಡ ತೋರಿಸಿಲ್ಲ. ಇವತ್ತು ಚಾಲೆಂಜ್ ಹಾಕಿದ್ದೇನೆ, ಇಲ್ಲಿ ಬಂದ ಯಾರೂ ಮಾಡಿ ತೋರಿಸಿಲ್ಲ. ನನ್ನ ಬಿಟ್ಟುಬಿಡಿ ಅಲ್ಲ, ನಾ ಮಾಡಿ ತೋರಿಸ್ತೇವೆ ಅಂತ ಮಾಡಿ ತೋರಿಸ್ತೀನಿ, ಈಗಲೇ ಮಾಡಿ ತೋರಿಸ್ತೇನೆ ಅಂತೇಳಿ ಕೈಲಿ ಹಿಡ್ಕೊಂಡ್ರು. ನೆಲದ ಮೇಲೆ ಕೈಲಿ ಹಿಡ್ಕೊಂಡ್ರು. ಹುರುಳಿ ಅದು ಹೇಳಿದ್ದು ಹೆಸರು ಕಾಳು ಅಂತ ಭಾವಪ್ರಕ ಹೆಸರು ಬೆರೀತಾರೆ. 4 ಕಾಳು ಕೈ ಇಷ್ಟೇ ಇಟ್ಕೊಂಡ್ರು. ಸೂಕ್ತ ಹೇಳಿದರು, ಸರಿಯಾಗಿ ಕೇಳಿಸ್ಕೊ ಅಂತ ಹೇಳಿದರು. ಆ ಹೇಳಿ ಮುಗಿಯೋ ಹೊತ್ತಿಗೆ ಮೊಳಕೆ ಹೊಡೆದ್ರೆ ಸಾಕಾಗಿತ್ತು. ಮೊಳಕೆ ಹೊಡಿಲಿಲ್ಲ, ಗಿಡನೇ ಬೆಳೀತದು. ಬರೀ ಗಿಡ ಬೆಳೀಲಿಲ್ಲ, ಹೂ ಬಿಡ್ತು, ಕಾಯಿ ಬಿಡ್ತು, 100 ಕಾಳದು. ತಗೊಳ್ಳಯ್ಯ, ನೋಡು ವೇದ ಏನು ಹೇಳ್ತಿದ್ದಕ್ಕೆ. ಇದು ಆಚಾರ್ಯರ ವೇದದ ಸಿದ್ಧಿ ಅಂದ್ರೆ ಹಾಗೆ. ರಾಯರು ಗಂಧ ತೆಗೆದರೆ ಅಗ್ನಿ ಪಡಪಟ್ಟು ಸುಡ್ತಾ ಇತ್ತು. ಹೀಟ್ರ್ ಹಾಕಿದ್ರೆ ಬರೋ ಗ್ಯಾರಂಟಿ ಇಲ್ಲ, ಆ ಥರ ಸುಡ್ತಾ ಇದೆ. ವೇದ ಮಂತ್ರಗಳು ಅಂದರೆ ಹಿಂದಿನ ಕಾಲದ ಜನ ಯಾತಕ್ಕೆ ನಾವು ಈ ಒಂದು ಮೆಟೀರಿಯಲ್ ಅಡ್ವಾನ್ಸ್ಮೆಂಟ್ ಮಾಡಲಿಲ್ಲ ಅಂದರೆ ಸ್ಪಿರಿಚುವಲಿ ಎಲ್ಲ ಇತ್ತು, ಮತ್ತೆ ಯಾಕೆ ಮಾಡಬೇಕು? ಅದಕ್ಕೆ ಆರೋಗ್ಯದಲ್ಲಿ ಔಷಧಿ ಆಗಿ ತಗೋಬೇಕಲ್ಲ, ಹಾಗೆ ಅದಕ್ಕೆ ಮಾಡಲಿಲ್ಲ. ಜನಕ್ಕೆ ಅದು ಕಲಿಯೋದು ಮಿಸ್ ಆಯ್ತಲ್ಲ, ಮೆಷಿನ್ ಶುರುವಾಯ್ತು. ಸ್ಪಿರಿಚುಯಾಲಿಟಿ ಯಾವಾಗ ಹೋಯ್ತೋ ಆವಾಗ ಮೆಟೀರಿಯಲ್ ಆಗೋದು ಶುರುವಾಯಿತು. ಅದು ಹಿಂದಿನ ಜಾಲದಲ್ಲಿ ಯಾವುದು ಬೇಕಿದ್ದಿಲ್ಲ. ಈ ಅಗ್ನಿ ಸೂಕ್ತ ನೋಡ ಸೂಕ್ತ ನೀರು ಬಂತು, ಅಗ್ನಿ ಸೂಕ್ತ ಬೆಂಕಿ ಬಂತು, ಇನ್ನೇ ಬೇಕು ನಿಮಗೀಗ? ಆ ರೀತಿ ಮಾಡಿ ತೋರಿಸಿದಾಗ ಅವನು ಚೆನ್ನಾಗುತ್ತಾನಾಗ್ತಾನೆ. ರಾಯರು ಕೂಡ ಒಣಗಿದ ಕೊರಡನ್ನು
ಮಂತ್ರಿ ಶಾಖಿದಾಗ ಹಾಗೆ ಬರ್ತೀವಿ ಅಂತ ಹೇಳ್ತಾರೆ ಆ ಗದಗ ಪ್ರಾಂತಕ್ಕೆ ಹೋದ ಕಾಲ. ಈ ರೀತಿ ನಮ್ಮೆಲ್ಲ ಜ್ಞಾನಿಗಳು ಮಾಡೋ ಶಕ್ತಿ ಇದೆ. ಆದರೆ ಕೆಲವು ತೋರಿಸ್ತಾರೆ, ಕೆಲವು ತೋರಿಸಲ್ಲ ಅಷ್ಟೇ. ಮುಂದಿನ ಘಟ್ಟವಾಗಿ ಇನ್ನೂ ಸಂಚಾರ ಮಾಡ್ತಾ ಒಂದು ಊರಿಗೆ ಬಂದು, ಕಳಸ ಅಂತ ಒಂದು ಊರಿದೆ. ನಾವು ಇದರಿಂದ ಹೋದರೆ ಚಿಕ್ಕಮಗಳೂರಿಂದ ಮುಂದೆ ಹೋದರೆ ಆ ಕುದುರೆ ಮುಖದಿಂದ ಮುಂದೆ ಹೋಗ್ಬೇಕು, ಅಲ್ಲಿ ಸಿಗುತ್ತೆ. ತುಂಬಾ ಫೇಮಸ್ ಇದೆಯಲ್ಲ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಹೊರನಾಡು ಅಂತ ಕರೀತಾರೆ. ಹೊರನಾಡಿನ ಔಟ್ಸ್ಕರ್ಟ್ಸಲ್ಲಿ ಇದೆ ಅಷ್ಟೇ, ಭದ್ರಾ ನದಿ. ಅಲ್ಲಿ ಹೋದಾಗ ಆಚಾರ್ಯ ದೊಡ್ಡ ಬಂಡೆ, ಭಾರಿ ದೊಡ್ಡ ಬಂಡೆ, ಅಲ್ಲಿ ಭದ್ರಾ ನದಿ ಹರಿಯುತ್ತೆ. ಆಚಾರ್ಯರು ಕೇಳಿದರು, ಇಷ್ಟು ದೊಡ್ಡ ಬಂಡೆ ಇದೆ, ಆ ಕಡೆ ಈ ಕಡೆ ಗ್ರಾಮಗಳಿದೆ, ಈ ಬಂಡೆ ಮಧ್ಯೆ ಇಟ್ಟುಬಿಟ್ರೆ ಅದು ಸೇತುವೆ ಆದಾಗುತ್ತೆ, ಯಾಕೆ ಇಟ್ಟಿಲ್ಲ ಅಂತ ಕೇಳಿದರು. ಆಚಾರ್ಯ ಇಂಜಿನಿಯರಿಂಗ್ ನೋಡಿ ಹೇಗಿದೆ ಆಚಾರ್ಯ, ಪ್ರತಿಯೊಂದರಲ್ಲೂ ನಂಬರ್ 1. ಆಚಾರ್ಯ ಫುಲ್ ಅಂತ ಹೇಳಿದ್ನಲ್ಲ, ಯಾವ್ದು ಕೇಳಿದ್ರು ಉತ್ತರ, ಯಾಕೆ ಇಡಲಿಲ್ಲ ಅಂತ ಕೇಳ್ತಾರೆ. ತಕ್ಷಣ ಆಚಾರ್ಯ ಅವ್ರು ಹೇಳ್ತಾರೆ, ಸ್ವಾಮಿ ನೀವು ಹೇಳಿದ್ದು ಸರಿ, ನಾವು ಪ್ರಯತ್ನ ಮಾಡಿದ್ದೀವಿ, ಆದರೆ ಬಂಡೆನ ಸಾವಿರಾರು ಜನ ಎತ್ತಲಕ್ಕೆ ಹೋದ್ರೆ ಅಲುಗಾಡಿಸ್ಲಕ್ಕೂ ಆಗಲಿಲ್ಲ, ಅದಕ್ಕೆ ಬಿಟ್ಟುಬಿಟ್ಟಿವಿ ಅಂತೇಳಿ. ಇಷ್ಟು ಹೇಳಿದರೆ ಮುಗಿದೋಗ್ತಿತ್ತು. ಒಂದು ಪದ ಸೇರಿಸಿದ್ರು, ಭೀಮಶ್ಚೇದಿಹ ಯತತೆ ನಯೇನ್ನವಾ ಇತಿ. ಆ ಭೀಮ ಅಂತ ಭಾರಿ ಹೇಳ್ತಾರೆ, ಆ ಭೀಮನ ಕೈಲೂ ಆಗ್ತಾ ಇಲ್ಲೋ ಅಂತ ಹೇಳಿಬಿಡ್ತಾರೆ. ಮುಂದೆ ನಿಂತಿರೋದೇ ಭೀಮ, ಮಧ್ವಾಚಾರ್ಯ ಭೀಮ. ಆ ಹೆಸರಿನ ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧಾರಣೆ, ಹೆಸರಿನ ಕೈ ಬಿಡಬಾರ್ದಲ್ಲ. ಆಯಿತು ನಾವೇ ಮಾಡ್ತೀವಿ, ಬನ್ನಿ ನಿಂತ್ಕೊಳ್ಳಿ ಅಂತೇಳಿ ಅದ್ರ ಹತ್ರ ಹೋದರು. ಏನು ಬರೀ ಒಂದೇ ಕೈ, ಎರಡು ಕೈ ಅಲ್ಲ. ನಮ್ಮ ಮೈಸೂರು ಪಾಕ್ ತಿನ್ಬೇಕಾದ್ರೆ 2 ಕೈ ಬೇಕು, ಇಡ್ಲಿಗೆ 2 ಕೈ 2 ಚಾಕು, ಗೊತ್ತಾಯ್ತಾ? ಯಾರು ಕೊಂದ ನೀವು ಮರ್ಡರ್ ಮಾಡಿದಾಗ ಇರ್ತೀವಿ, ಆ ಥರ ಮಾಡ್ತಾರೆ, ಟಾಕ ಹೊಡಿತಿರ್ತಾರೆ. ಆಚಾರ ಬೆಟ್ಟ ಈ ಕೈಯಕ್ಕೆ ಮೇಲೆ ಕೆತ್ತಿದ್ರೆ ಅದು ಒಂದೇ ಕೈಯಿಂದ 2 ಕೈ ಅಲ್ಲ. ಇದನ್ನು ಮಕ್ಕಳಿಗೆ ಕೇಳಿದ್ರೆ ಯಾರು ಮಧ್ವಾಚಾರ್ಯನ ಬಿಡ್ತಾರ? ಮನೆಯಲ್ಲಿ ಮಧ್ವಾಚಾರ್ಯ ಹೆಸರು ಇಡುತ್ತಾರೆ. ಈಗ ಇರೋದು ಸತ್ಯ, ಬಂಡೆನೂ ಇದೆ. ನಮ್ಮ ಜನ ಬಂಡೆ ಕೂತಿದ್ದಾರೆ, ನೋಡೋ ಅಭ್ಯಾಸನೇ ನೋಡಿ. ಅದನ್ನು ಮೇಲೆ ಶಾಸನ ಇದೆ, ಇದು ಸತ್ರಾಪಿ ನಥಿತ ತಯಾಸ್ಯ ಸೂಚ್ಯ ತೇಲಂ. ಆಚಾರ್ಯ ಕರೆಕ್ಟಾಗಿ ಒಂದು ಕ್ರೇನ್ ಆಡ್ ಮಾಡಿ, ಎಷ್ಟು ಕಷ್ಟ ಗೊತ್ತಾ ಕ್ರೇನ್ ಮ್ಯಾನೇಜ್ ಮಾಡ್ಬೇಕಾದ್ರೆ, ಕ್ಷಣಕ್ಕೆ ಎತ್ತಿಟ್ಟು ಜಾಗದಾಗ ಇಟ್ಬಿಟ್ಟು. ಇವತ್ತಿಗೂ ಬಂಡೆ ಹಾಗೆ, ಅವರ ಚಿತ್ರ ಇದೆ ಮೇಲೆ, ಶಾಸನ ಇದೆ. ಶ್ರೀಮನ್ ಮಧ್ವಾಚಾರ್ಯೈ ಏಕಹಸ್ತೇನ ಆನೀಯ ಸ್ಥಾಪಿತ ಶಿಲಾ, ಅವರ ಚಿತ್ರ, ದಂಡ, ಕಮಂಡಲು ಅದು ಹತ್ತಿ ನೋಡ್ಬೋದು ಇವತ್ತು ಕೂಡ. ನಾವು ಎಲ್ಲೆಲ್ಲೋ ಟ್ರಿಪ್ ಹಾಕ್ತಾರೆ, ಯಾಕೆ ಹಾಕ್ಬಾರ್ದನ್ನೆಲ್ಲ ಕೂಡ ಅಂದರೆ ತಮಗೂ ಗೊತ್ತಿಲ್ಲ, ಮಕ್ಳಿಗೆ ಗೊತ್ತಿಲ್ಲ. ಇದೇನಾದ್ರು ಬೇರೆ ದೇಶಕ್ಕೆ ಗೊತ್ತಿದ್ದರೆ ಅದಕ್ಕೆ ಬಂಗಾರದ ಕವಚ ಹಾಕಿ ಪೂಜೆ ಮಾಡ್ತೀವಿ. ಬೇರೆ ದೇಶದವ್ರಿಗೆ ಗೊತ್ತಿದ್ದಿದ್ರೆ ಅಷ್ಟು ಭಕ್ತಿ. ನಮ್ಮ ಜನಕ್ಕೆ ಏನೇನೇನೂ ಬೇಕಿಲ್ಲ, ಊಟ ಸತ್ಯ ಬರೋದೊಂದು ಬಿಟ್ಟರೆ ಇನ್ಯಾವ ಅಭ್ಯಾಸ ಮಾಡಿಕೊಂಡಿರೋದು. ಅದು ಬರೋದನ್ನು ಬಿಡಿ ಅಂತ ಹೇಳ್ತಾ ಇಲ್ಲ, ಅದಕ್ಕಿಂತ ಮುಂಚೆ ಬಂದು ಪ್ರವಚನವನ್ನು ಕೇಳಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ಊಟ ತಪ್ಪು ಅಂತ ಹೇಳೋದಿಲ್ಲ. ಆದರೆ ಬರೀ ಊಟಕ್ಕೆ ಬಂದರೆ ತಪ್ಪೆ, ಬರೀ ಎಲ್ಲರೂ ತಿಂತಾರೆ, ದಂಡಪಿಂಡ ಅಂತ ಯಾಕೆ ಕರೀತಾರೆ? ಇವನೇ ತಿಂಬೋದಿಲ್ಲ, ದಂಡಪಿಂಡ ಅಂತ ಕರೆಯೋನು ಊಟನೇ ಮಾಡಿರ್ತಾನೆ, ಯಾಕೆ ಕರೆಯೋದಿಲ್ಲ? ಊಟದ ತಗದ ಕೆಲಸ ಮಾಡಿರ್ತಾರೆ, ದಂಡಪಿಂಡ ಅಂತ ಕರೆಯೋದಿಲ್ಲ. ಬರೀ ತಿಂದರೆ ದಂಡಪಿಂಡ ಅಂತ. ನಾವು ಆ ಥರ ಆಗಬಾರ್ದು. ಅದಕ್ಕಾಗಿ ಮಧ್ವವಿಜಯ ಓದಿ, ಅರ್ಥಗಾಗಿ ಓದಿ, ಅದು ಫೋಟೋಸ್ ಎಲ್ಲ ಇದೆ ನೋಡಿ. ಮಕ್ಕಳನ್ನ ಕರ್ಕೊಂಡು ಹೋಗಿ, ಅವ್ರು ಏನು ಮಾಡಿದ್ರು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಲ್ಲ, ನೆನಪಿಟ್ಕೊಳ್ಳಿ. ಏನು ಮಾಡಿ ಅಡ್ಡದಾರಿಗೆ ಹೋಗೋದಿಲ್ಲ, ವಾಯುಸ್ಥಿತಿ ಬಿಡೋದಿಲ್ಲ. ಇಂಥ ಗುರುಗಳನ್ನ ಬಿಟ್ಟು ಇನ್ನೆಲ್ಲಿ ಹೋಗೋ? ಇನ್ನೊಬ್ಬ ಈ ಜಗತ್ತಿನ ತೋರಿಸಿ ಯಾರು ಆ ರೀತಿ ಮಾಡಿದ್ರು. ಎಷ್ಟು ಭಾರ ಗೊತ್ತಾ ಅದು? 55 ಟನ್ನು. ಅದು ಪರೀಕ್ಷೆ ಮಾಡಿದ್ದು ಕೂಡ ಯಾರೋ ಅಲ್ಲ, ಫಾರಿನರ್ ಒಬ್ಬ ಬಂದು ಅದನ್ನು ಹುಡುಕಿ ಟೆಸ್ಟ್ ಮಾಡಿ ನಮ್ಮ ಸೈಂಟಿಫಿಕಲಿ ಅದನ್ನು ವೇ ಮಾಡ್ತಾನೆ. ಅದೇ ತಕ್ಲೀಟ್ ತಗೋದಲ್ಲ, ವೇ ಮಾಡಿ 55 ಟನ್ ಭಾರತದನ್ನು ಒಂದೇ ಕೈಯಿಂದ ಎತ್ತಿಡಬೇಕಾದ್ರೆ ಭೀಮಾಲ್ದೇ ಯಾರಾಗಿರ್ಬೇಕು ಅವರು. ಆಗ ಸಂಜೀವನ ತಂದ ಅಂತ ಹನುಮಂತನೇ ಈ ಬೆಂಡೆ ಇಟ್ಟಿಟ್ಟ ಭೀಮ ಎಲ್ಲ ಪ್ರೂವ್ ಮಾಡ್ತಾ ಹೋಗ್ತಾರೆ ಆಚಾರ್ಯ. ಆಗ ಯಶಸ್ತ್ರೀತಾನೆ ವೇದವಚನೆ, ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿಯು ಎನಿಸಿ. ಇದೆಲ್ಲ ತಿಳಿದವರೆಲ್ಲ ಅವರಿಗೆ ಟೋಟಲಿ ಸರೆಂಡರ್ ಆಗ್ತಾರೆ. ನಮಗದು ಏನೂ ಗೊತ್ತಿಲ್ಲ, ಬುಕ್ಸ್ ಇಲ್ಲ, ಮಣ್ಣಿಲ್ಲ, ಓದೋ ಅಭ್ಯಾಸ ಅಂತೂ ಇಲ್ಲ. ಬುಕ್ಸ್ ಕೊಡಿ. ಇವತ್ತು ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಗೊತ್ತಾ ನಿಮಗೆ? ಕೂತಲ್ಲೇ ಕೊಡ್ಬೋದು, ಯಾವ ಮತದ ಬೇಕಾದ್ರೂ ಸಿಗುತ್ತೆ, ಮಧ್ವ ಮತ ಸಿಗೋದೇ ಇಲ್ಲ. ಯಾಕೆಂದರೆ ಆ ಬಗ್ಗೆ ನಮಗೆ ಆಸಕ್ತಿ ಇಲ್ಲ, ತಿಳಿದವರೇ ಇಲ್ಲ, ಫಸ್ಟ್ ತಿಳಿದ ಜನಗಳೇ ಇಲ್ಲ. ಅಂಥವು ದುರಂತ ಅಂದರೆ ದುರಂತ. ಬಹುಶಃ ನಾವು ಮಾಡೋಷ್ಟು ಅನ್ಯಾಯ ಒಂದು ಶಾಸ್ತ್ರಕ್ಕೆ ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಲ್ಲ ಜನ ಎಷ್ಟು ಉಪಯೋಗಿಸ್ತಿದ್ದಾರೆ ಗೊತ್ತಾ, ಅವನ್ನೆಲ್ಲ ಕೂಡ ವಂಡರ್ಸ್ ಮಾಡ್ತಾ ಇದ್ದಾರೆ. ಅಂಗೈಯಲ್ಲೇ ಎವ್ರಿಥಿಂಗ್ ಯು ಗೆಟ್, ಯಾವ ಪುಸ್ತಕ ಬೇಕಾದ್ರೂ ಸಿಗುತ್ತೆ, ನಮ್ಮ ಮಾತುಗ್ರಂಥ ಸಿಗೋದಿಲ್ಲ. ಆ ರೀತಿ ಮಾಡಿಬಿಟ್ಟಿದ್ದಾರೆ. ಅದೊಂದು ದುರಂತ. ಅಷ್ಟೆಲ್ಲ ಮಾಡಿ ಅವರೆಲ್ಲ ಸರೆಂಡರ್ ಆಗ್ತಾರೆ. ಮುಂದೆ ಕಣ್ವ ತೀರ್ಥ ಅಂತಿದೆ, ಅಲ್ಲಿ ಬರ್ತಾರೆ. ಈ ಕಡೆ ಕಣ್ವ ತೀರ್ಥ ಮಂಗಳೂರಿಂದ 12 ಮೈಲ್ ಅಷ್ಟೇ, ಭಾರಿ ಹತ್ತಿರ. ಅಲ್ಲಿ ಚಾತುರ್ಮಾಸ್ಯ ಕೊಡ್ತಾರೆ ಆಚಾರ್ಯರು. ಆಗೊಮ್ಮೆ ಗ್ರಹಣ ಬರುತ್ತೆ, ಈ ಸತ್ತು ಗ್ರಹಣ ಬರುತ್ತೆ. ಆಷಾಢ ಮಾಸದಲ್ಲಿ ಹುಣ್ಣಿಮೆ ಒಂದು ಗ್ರಹಣ, ಡಿಸೆಂಬರಲ್ಲಿ ಸೂರ್ಯಗ್ರಹಣ ಬರುತ್ತೆ, ವಿಶೇಷ ಗ್ರಹಣ. ಬೆಳಿಗ್ಗೆ 8ರಿಂದ 11 ರಫ್ಲಿ 3.5 ತಾಸು ದೊಡ್ಡ ಸೂರ್ಯಗ್ರಹಣ ಬರುತ್ತೆ. ಅಂಥ ಗ್ರಹಣ ಕಾಲ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಬೇರೆ ದಿವಸ 100 ವರ್ಷ 1000 ವರ್ಷ ಮಾಡೋಷ್ಟು ಪುಣ್ಯನ ಆ 3 ತಾಸಲ್ಲಿ ಮಾಡಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪರ್ವಕಾಲ ಅಂತಂದ್ರೆ ಅದು. ಆಗ ಕುರುಕ್ಷೇತ್ರಾದಿಗಳಲ್ಲಿ ಸ್ನಾನ ಮಾಡೋದು, ಗಂಗಾ ಸ್ನಾನ, ಜಪ ತಪ ತುಂಬ ಶ್ರೇಷ್ಠ. ಆಚಾರ್ಯ ತಾವು ಸ್ವತಃ ತೋರ್ಸೋಕ್ಕೋಸ್ಕರ ಒಂದು ಸೂರ್ಯಗ್ರಹಣ ಬಂದಾಗ
ಅಲ್ಲಿಂದ ಹೊರಟು ಸಮುದ್ರ ತೀರ ಸೇರಿದರು. ಎಲ್ಲ ಜನಗಳು ಬಂದರು ಮತ್ತೆ ಆಚಾರ್ಯ ಹತ್ರ. ಯೋಗ್ಯರಂತೂ ಪ್ರವಾಹ ಆಚಾರ್ಯ ಜೊತೆಗಿದ್ದರೆ ನಾವು ವೈಕುಂಠಕ್ಕೆ ಹೋಗ್ತೀವಿ ಅಂತ ಗೊತ್ತು ಅವರಿಗೆ. ಬೈಯೋರು ಬಂದರು, ಇಲ್ಲಿ ಏನಾದ್ರು ಅಡ್ವಾನ್ಸ್ ಆದರೆ ಬೈರಕ್ಕೆ ಬರುತ್ತೆ ಅಂತ ಅವರು ಬಂದರು. ಎಲ್ಲ ಕಡೆ ಜೀವತ್ರೈವೇದ್ಯ ಇದ್ದಿದ್ದೇನೆ ಬಂದರು ಅವರು. ಆಚಾರ್ಯನ ಗ್ರಹಣೆಗೆ ಸ್ವಲ್ಪ ಟೈಮ್ ಇತ್ತು. ವೇಸ್ಟ್ ಮಾಡೋದು ಆಚಾರ್ಯ ಸಾಧ್ಯನೇ ಇಲ್ಲ. ನಮಗೆ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ, ಅವ್ರು ಮಾಡ್ತಾರಾ? ಐತರಿ ಉಪನಿಷತ್ತರ ಪಾಠ ಶುರು ಮಾಡಿಬಿಟ್ರಲ್ಲಿ. ಉಪನಿಷತ್ರು ಪ್ರವಚನ ಮಾಡ್ತಾ ಇದ್ದಾರೆ. ಗ್ರಹಣ ಪಕ್ಕದಲ್ಲೇ ಸಮುದ್ರ, ಅದು ಪರ್ವಕಾಲ ಅಂತ ಭೋರ್ಗರಿತಾ ಇದೆ. ಕೇಳಿಸ್ಬೇಕಲ್ಲ ಧ್ವನಿ, ಯಾಕೆ ಕೇಳಿಸ್ ಮೈಕು ಪ್ರಶ್ನೆ ಇಲ್ಲ. ಆಚಾರ್ಯ ವಾಯ್ಸ್ ಹೇಗಿತ್ತು ಗೊತ್ತಾ? ನಿನ್ನೆ ನೋಡಿ ಸ್ವಲ್ಪ ಹೊತ್ತು ಕಡೆ ನೋಡಿದ್ವಿ. ಯಾರು ನೋಡಿದ್ರು ಎದುರಿಗೆ ಕೂತಾಗ ಕಾಣಿಸ್ತಿತ್ತು ಅಂತ ಹೇಳ್ತಾರಲ್ಲ, ಯಾರೇ ಕೇಳಿದ್ರು ಎದುರಿಗೆ ಪಕ್ಕದಲ್ಲಿ ಕೂತ್ಕೊಂಡು ಕೇಳಬೇಕು, ಅಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದಾರಂತ ಆಚಾರ್ಯ. ವಾಯುದೇವರ ಸಾಮರ್ಥ್ಯ ಅಂತದ್ದು ಇವತ್ತು ಕ್ಲಿಯರಾಗಿ ಕೇಳ್ತಾ ಇದೆ. ಐತರೇಯ ಭಾಷ್ಯ ಅಂದರೆ ಸೂಪರ್ ಬದು. ಸರ್ವೈಶ್ಚ ವೈದಿಕ ಪದೈರಪಿ ಲೋಕ ಶಬ್ದೈ ಮೇಘಾಗ್ನಿ ವಾರಿತಿ ತಲಾತಿ ರವೈಶ್ಚ ಸರ್ವೈ ಏಕೋಹಿಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣ ಮಮ ಸದೈವ ಸುತುಷ್ಟಿಮೇತು. ಪರಮಾತ್ಮನ ಸರ್ವಶಬ್ದ ವಾಚ್ಯತ್ವಾದಿಗಳನ್ನು ಅಷ್ಟು ಸ್ಫುಟ ಮಾಡ್ತಕ್ಕಂಥ ಉಪನಿಷತ್ ಭಾಷ್ಯ ಎಲ್ಲ ಹೇಳ್ತಾ ಇದ್ದಾರೆ. ಕೊನೆ ಗ್ರಹಣ ಹಿಡಿತು. ಅಲ್ಲಿ ವರ್ಣನೆ ಮಾಡ್ತಾರೆ ನಾಣ್ಯ ಪಂಡಿತಾಚಾರ್ಯರು. ಈ ಕಡೆ ನೀರಿನ ಸಮುದ್ರ, ಈ ಕಡೆ ಜನಗಳ ಸಮುದ್ರ, ಮಧ್ಯೆ ಆಚಾರ ಕೂತಿದ್ರು ಅಂತ ಹೇಳ್ತಾರೆ. ಎಷ್ಟು ಜನ ಸೇರಿದ್ರು ಎಂಬುದಕ್ಕೆ ಜಲಧಿಹಿ ಅಂತ ಕರೆದಿದ್ದಾರೆ. ಗ್ರಹಣ ಹಿಡಿತು. ಸ್ನಾನಕ್ಕೆ ಹೊರಟ್ರು ಆಚಾರ್ಯ. ಹಿಡಿದು ಸ್ನಾನ ಬಿಟ್ಟು ಸ್ನಾನ ಎರಡೂ ಮಾಡಬೇಕು. ಹಿಡಿದು ಸ್ನಾನ ಮಾಡಿದರೆ ನಮಗೆ ಅಪಮೃತ್ಯು ಬರೋದಿಲ್ಲ. ಇದು ಬಂಟ್ಲ ಪಾಯಿಂಟ್. ಎರಡನೇದು ಬಿಟ್ಟು ಸ್ನಾನ ಮಾಡಿದರೆ ನಮಗೆ ಪಾವಿತ್ರ್ಯ ಬರುತ್ತೆ. ಎರಡು ಇಂಪಾರ್ಟೆಂಟ್. ಯಾರು ಮಾಡೋದಿಲ್ಲ ಅವರು ಅಲ್ಪಾಯುಷ್ಯ ರೋಗಿಗಳಾಗ್ತಾರೆ ಅಂತ ಹೇಳ್ತಾರೆ. ತುಂಬ ಜನ ಗ್ರಹಗತಿ ಸರಿಯಾಗಿಲ್ಲದವ್ರು ಮಾತ್ರ ಮಠಕ್ಕೆ ಕೊಡ್ತಾರೆ, ನಾವು ಮನೆ ಬಿಟ್ಟಿರ್ತಾರೆ. ಅದು ಬೇರೆ ತಪ್ಪೋದು. ಮಠಕ್ಕೆ ಕೊಡ್ತಿರೋ ಬಿಡ್ತಿರೋ, ನೀವು ಜಪ ಮಾಡಿ, ಆಗ ಎಂಥ ಅನಿಷ್ಟನೂ ಪರಿಹಾರ ಆಗುತ್ತೆ. ನಿಮಗೇನು ನಕ್ಷತ್ರ ಎಲ್ಲ ಸರಿ ಇದೆ ಹೋದಲ್ಲೋ ಮತ್ತೆ ಮಾಡಿ, ಪ್ಲಸ್ ಪಾಯಿಂಟ್. ಭಾರಿ ಪುಣ್ಯ ಬರುತ್ತೆ. ಗ್ರಹಣದ ಒಂದೊಂದು ಸೆಕೆಂಡು ಭಾರಿ ಇಂಪಾರ್ಟೆಂಟ್. ಆದರೆ ಎಲ್ಲರೂ ಉಪಯೋಗ ಮಾಡ್ಕೋಬೇಕು. ತುಂಬ ಜನ ಗೊತ್ತಿಲ್ಲ, ಯಾರಿಗೂ ಎಲ್ಲ ಗಾರ್ಡನ್ ಇದು ಗೊರಕೆ ಹೊಡಿತಾ ಮಲಿಬಿಟ್ಟಿರ್ತಾರೆ. ಉತ್ತರ ಭಾರತದಲ್ಲಿ ಹಾಗಲ್ಲ. ಅಲ್ಲಿ ಹೋದರೆ ಸರ್ಕಾರ ಕುಂಭಮೇಳಕ್ಕೆ ಹೇಗೆ ಹೋದ್ರಲ್ಲ, ಈ ಥರ ಕುರುಕ್ಷೇತ್ರದಲ್ಲಿ ನೋಡಿ, ನಿಮಗೆ ಸರ್ಕಾರ ಕಂಟ್ರೋಲ್ ಮಾಡೋಕ್ಕಾಗ ಎಷ್ಟೋ ಜನ ಸಾಯ್ತಾರೆ, ಸ್ಟಾಂಪೇಡಿ ಸಾಯ್ತಾರೆ. ಅಷ್ಟು ಜನ ಹೋಗ್ತಾರೆ. ನಮ್ಮಲ್ಲಿ ಯಾರ್ಯಾರ್ಯಾರೋ ಇರೋದಿಲ್ಲ ಅದರೊಳಗೆ. ಮಠದಲ್ಲಿ ಪಾಪ ಸಾಗಳು ಮಾತ್ರ ಜಪ ಮಾಡ್ತಾ ಕೂತಿರ್ಬೇಕು, ಹಾಗಿರ್ತದೆ ಅಷ್ಟೇ. ಅದನ್ನು ನಮಗೆ ಮಹತ್ವನೇ ಗೊತ್ತಿಲ್ಲ. ಅದು ಗೊತ್ತಿದ್ದರೆ ಗೊತ್ತಾಗುತ್ತೆ. ಆಚಾರ್ಯ ಹೋದರು, ಮುಳುಗಿ ಹಾಕ್ಲಿಕ್ಕೆ ಅಂತ ಹೊರಟಿದ್ದಾರೆ. ಜನಗಳೆಲ್ಲ ದುಷ್ಟರಿದ್ರಲ್ಲ, ಅವರು ಒಂದು ಅಂದ್ಕೊಂಡ್ರು, ಸಮುದ್ರ ಸ್ನಾನದಲ್ಲಿ ಏನಾಗುತ್ತೆ ಸಾಮಾನ್ಯ ಅಂದರೆ ಸ್ವಲ್ಪ ಒಂದ್ಸರಿ ಬಿದ್ದೇ ಬಿಡ್ತಾರೆ. ಯಾರು ಹೋದರೆ ಹೊಡೆಯುತ್ತೆ, ದಪ್ಪಂತ ಬಿದ್ದು ಬಿಡ್ತಾರೆ. ಈಗ ಆಚಾರ್ಯರು ಬೀಳ್ತಾರೆ ಅಂತ ಕಾಯ್ತಾ ಇದ್ರು. ಆಚಾರ್ಯರು ಬೀಳ್ತಾರೆ, ನಾವು ಜೋರಾಗಿ ಕೂಗಿಬಿಡೋದು. ನೋಡಿದ್ರೆ 3 ಲೋಕ ಮಧ್ವವಿಜಯ ಅಂತ ಹೇಳ್ತಾರೆ. ಮಧ್ವಾಚಾರ್ಯ ಬಿದ್ದರು ನೋಡಿ ಅಂತ ಕೂಗಬೇಕು ಅಂತ ಕಾಯ್ತಾ ಇದ್ದಾರೆ. ಬಿದ್ರು ಅಂತ ಅಂತಾರೆ, ಸುಳ್ಳು ಅಂತ ಇದ್ದಾರೆ. ಆಚಾರ್ಯ ಒಂದು ಸರ್ತಿ ನೋಡಿದ್ರಂತೆ. ಇದರ ಬುದ್ಧಿ ಕಲಿಸ್ಬೇಕು ಅಂತ ಯೋಚನೆ ಮಾಡಿ ನಿಂತ್ಕೊಂಡು ಸಮುದ್ರ ಕಡೆ ಒಂದು ಸರ್ತಿ ನೋಡಿದರು. ದೊಡ್ಡ ದೊಡ್ಡ ಅಲೆಗಳು, ಪರ್ವಕಾಲ. ಒಂದು ಸರ್ತಿ ನೋಡ್ತಾರೆ, ಏನು ವಂಡರ್ ಗೊತ್ತಾ, ಇಡೀ ಸಮುದ್ರ ಸ್ಟಿಲ್, ಒಂದು ಅಲೆಗಳೇ ಇಲ್ಲ. ಅಲೆ ಬರುತ್ತೆ, ಕೆರೆ ಆದಾಗ ತಟಾಕ ದೇಶ್ಯಂ. ಇವತ್ತು ಇಲ್ಲ, ಇವತ್ತು ಭಾರಿ ಜೋರಾಗಿರುತ್ತದೆ. ಕಣ್ಣುತ್ತಿರ ಸ್ನಾನ ಮಾಡೋದು ಭಾರಿ ಕಷ್ಟ. ಇವತ್ತು ಸ್ನಾನ ಮಾಡಲಿಕ್ಕೆ ಆಗೋದೇ ಇಲ್ಲ, ಹೋಗಬೇಡಿ ಅಂತಲೇ ಹೇಳ್ತಾರೋ. ಯಾಕಂದರೆ ತುಂಬ ಕೊರೆದು ಡೀಪ್ ಆಗಿಬಿಟ್ಟಿದೆ. ಅಂಥ ಸ್ಥಳದಲ್ಲಿ ಏನೂ ಇಲ್ಲ ಮಾಡಿದೆ. ಒಂದು ಸ್ಟಿಲ್ ಅದು ರಾಮೇಶ್ವರದಲ್ಲಿ ಆಗಿದೆ. ರಾಮೇಶ್ವರಕ್ಕೆ ಹೋದರೆ ಅಲ್ಲಿ ಕೆರೆ ಇದ್ದಾಗಿರುತ್ತೆ. ಎಷ್ಟೋ ಹೋದ್ರು ನೀರು ಇಷ್ಟೇ, ಕೆರೆ ಇದ್ದಾಗಿರುತ್ತೆ. ಇಲ್ಲಿ ಮಾತ್ರ ಭೋರ್ಗರಿಯರು ಗುರು ತಟಾಕ ದೇಶ್ಯಂ. ಆಚಾರ್ಯರ ಕಣ್ಣು ದೃಷ್ಟಿಗೆ ಆ ಸಮುದ್ರ ಸ್ಟಿಲ್ ಆಯ್ತಲ್ಲ, ಅವ್ರ ಅನುಗ್ರಹ ಮಾಡಿ ನೋಡಿದರೆ ನಮ್ಮ ಸಂಸಾರ ಸಮುದ್ರನೇ ಸ್ಟಿಲ್ ಆಗುತ್ತೆ. ನಮ್ಮ ವೈಕುಂಠಕ್ಕೆ ಹೋಗ್ತೇವೆ ಮೊದಲು ಸೂಚನೆ ಮಾಡ್ತಾರೆ. ಅವರೆಲ್ಲರೂ ಪೆಚ್ಚು ಮುಖ ಹಾಕ್ಕೊಂಡು ಆಚಾರ್ಯ ಹಣ ಮುಗಿಸ್ಕೊಂಡು ಬಂದು ಇನ್ನೊಂದು ಊರಿಗೆ ಹೊರಟು ಸಂಚಾರ ಮಾಡ್ತಾ ಅದು ಎಲ್ಲರೂ ಸ್ಕಿಪ್ ಮಾಡಿ ಹೇಳ್ತಿರೋದು. ಅಲ್ಲಿ ಹೋಗ್ಬೇಕಾದ್ರೆ ಒಂದು ಪ್ರಸಂಗ ನಡೀತು. ಕೆಲವರೆಲ್ಲ ಜಟ್ಟಿಗಳು ಬಂದರು, ಸೋತವರೆಲ್ಲ ಕಳಿಸಿದ್ರು. ಇವರು ಭಾರಿ ಎಲ್ಲದರಲ್ಲೂ ಸ್ಟ್ರಾಂಗ್ ಇದ್ದಾರೆ. ಕುಸ್ತಿ ವಾಯುದೇವರಂತ ಹೇಳ್ಕೊತಾರಲ್ಲ, ಭೀಮನ ಶಕ್ತಿ ತೋರಿಸ್ಲಿ, ಕುಸ್ತಿ ಆಡಕ್ಕೆ ಬರುತ್ತಾ ಅಂತ ಕಳಿಸ್ಕೊಟ್ರು. ತುಂಬ ಜನ ಬಂದರು. ಆಚಾರ್ಯ ನಿಮ್ಮ ಪರೀಕ್ಷೆ ಮಾಡ್ಲಿಕ್ಕೆ ಬಂದು ಹೀಗೆ ಹೇಳಿದರು, ಓಪನ್ನಾಗಿ ಹೇಳಿದರು. ಆಚಾರ್ಯ ರೆಡಿ ಅದಕ್ಕೆ. ಹೌದು, ಯಾವುದ್ರಲ್ಲಿ ಪರೀಕ್ಷೆ ಮಾಡ್ತೀರಿ? ಕುಸ್ತಿ ಆಡಬೇಕೀಗ. ಅವಶ್ಯ ಬನ್ನಿ ಅಂತ ಹೇಳ್ತಾರೆ. ಆಚಾರ್ಯ ಬಿಡುವಿಲ್ಲ, ಆಗೋದಿಲ್ಲ ಅಂತೇಳಿ ವಾಯುದೇವರು ಅಂತ ಹೇಳಿದ್ದನ್ನು ಟು ದಿ ಕೋರ್ ತೋರಿಸ್ತಾರೆ, ಬನ್ನಿ. ಆದರೆ ಒಂದು ಎಚ್ಚರಿಕೆ, ನಾವು ಸನ್ಯಾಸಿಗಳು ಫೈಟಿಂಗ್ ಮಾಡೋದಿಲ್ಲ ಅಂತ ಹೇಳಿ ಬಿಟ್ಬಿಡ್ಬೋದಾಗಿತ್ತು. ಆದರೆ ನೀವು ಮಾಡಬೇಡಿ ಅಂತ ಹೇಳೋದಿಲ್ಲ, ನಾವು ಸುಮ್ಮನೆ ಕೊಡ್ತೇವೆ ಅಷ್ಟೇ. ನೀವು ಅಟ್ಯಾಕ್ ಮಾಡಿದರೆ ನೀವೇ ಗೆದ್ದ ಹಾಗೆ. ಬಹುಶಃ ಈಸಿಯೆಸ್ಟ್ ಆಫ್ ದೇರ್ ಲೈಫ್ ಅದು. ಅಂಥ ಚಾನ್ಸಸ್ ಸಿಕ್ಕಿರಲಿಲ್ಲ ಅವರಿಗೆ. ಎದುರಾಡಿ ಸುಮ್ಮನೆ ಕೂತು ಗೆಲ್ಲೋದಂದರೆ 5 ನಿಮಿಷದ ಕೆಲಸ ಅಂತ ತಿಳ್ಕೊಂಡ್ರು. ಆಚಾರ್ಯ ಹೇಳಿದ್ರು, ಇಷ್ಟೇ ನಾನು ಮಾಡೋದು, ಕೊಡ್ತೇನೆ, ವೇದಘೋಷ ಮಾಡ್ತಾ ಕೊಡ್ತೇನೆ. ನನ್ನ ಕತ್ತು ಹಿಸುಕಬೇಕು ನೀವು. ನನ್ನ ವಾಯ್ಸ್ ಕಡಿಮೆ ಮಾಡಿದರೂ ನೀವು ಗೆದ್ದ ಹಾಗೆ. ನಾನು ವಾಯ್ಸ್ ಸ್ವಲ್ಪ ಸ್ಲೋ ಮಾಡಿಬಿಟ್ರೆ, ನಿಲ್ಲಿಸಿಬಿಟ್ರೆ ನೀವೇ ಗೆದ್ದ ಹಾಗೆ. ನಾನೇನು ಮಾಡೋದಿಲ್ಲ ಅಂತ. ಅವ್ರು ಏನಿದು ಇಷ್ಟು ಸುಲಭಕ್ಕೆ ಇದು ಕರ್ಕೊಂಬಂದ್ರಲ್ಲ ಅಂತ ಏನು ಅಂತ ಬಂದರು. ಆಚಾರ್ಯ ಕೂತ್ಕೊಂಡ್ರು.
ಒಂದು ಕೈ ಹಾಕಿ ಹಿಡ್ಕಕ್ಕೆ ಹೋದ, ಒಳಗೆ ಕಬ್ಬಿಣ ಮುಟ್ಟಿದಾಗಾಯ್ತು ಅವರಿಗೆ, ಗಾಬರಿ ಆಯಿತು. ಅವ 2 ಕೈ ಹಾಕಿದ, ಒತ್ತಾ ಇದ್ದಾನೆ. ಎಷ್ಟು ಜೋರಾಗಿ ಒತ್ತಿದ ಅಂದರೆ ಆಚಾರ್ಯರು ವಾಯುವನ್ನು ಜಾಸ್ತಿ ಮಾಡ್ತಿದ್ದಾರೆ, ಕಡಿಮೆ ಅಲ್ಲ ಜಾಸ್ತಿ ಮಾಡ್ತಿದ್ದಾರೆ ಆಚಾರ್ಯರು. ಅವ್ರಿಗೆ ಪ್ರಾಣ ಸಂಕಟ ಆಗ್ತಾ ಇದೆ. ಅವ್ರು ಒತ್ತೋರಿಗೆ, ಒತ್ಸ್ಕೊಂಡವ್ರಿಗೆ ಆಗಬೇಕಲ್ಲ, ಒತ್ತೋರಿಗೆ ಜೋರಾಗಿ ಒತ್ತು ಅವರಿಗೆ ಮೂರ್ಛೆ ಬಂದು ಬಿದ್ದುಬಿಟ್ಟ ಅಂತ ಒತ್ತಿ ಒತ್ತಿ ಸಾಕಾಗದೆ. ಆಚಾರ್ಯ ಸ್ವಲ್ಪ ಗಾಡಿ ಹಾಕ್ರಪ್ಪ ಅಂತ ಹೇಳ್ತಾರೋ, ಇಲ್ಲೇ ಸತ್ತೋಗಬಾರ್ದು ಅವನು, ಮತ್ತು ಪಂಚಾಲ ಶುರುವಾಗುತ್ತೆ ಅಂತ ಹೇಳಿಬಿಟ್ಟು ಹೇಳಿದಾಗ ನಿಧಾನ ಗಾಡಿ ಹಾಕಿ ಹಿಂಸಿದ್ರಂತೆ. ಏನಪ್ಪ ಹೇಗಿದ್ದಿ, ಬದುಕಿದ್ದೀಯಾ, ಇನ್ನೂ ಪರವಾಗಿಲ್ಲ, ಒಂದು ಕೆಲಸ ಮಾಡು, ಇದರಲ್ಲಂತೂ ಆಗಲಿಲ್ಲ, ಇನ್ನೊಂದು ಚಾನ್ಸ್ ಕೊಡ್ತೇನೆ, ಒಂದು ಈ ಕಡೆ ತಗೋ, ಚಿಮುಟ್ಯ ತಗೋ, ನನ್ನ ಕೂದಲು ಕಿತ್ತಿಬಿಡು ಒಂದನ್ನು, ನೀನೇ ಗೆದ್ದಾಗೆ ಅಂತ ಹೇಳ್ತಾ. ಇಂಥದ್ದನ್ನು ಯಾರು ಕೊಟ್ಟರೆ ಇವತ್ತು ಗೋವಿಂದ, ಅವನು ಇದು ಪರವಾಗಿಲ್ಲ, ಅಲ್ಲೇ ಅರ್ಧ ಜೀವ ಹೋದಾಗಿತ್ತು ಅವ್ರಿಗೆ, ಹಾಕ್ತಾನೆ, ಕಿತ್ಲಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದು ಕೂದಲು ಕಿತ್ಲಕ್ಕಾಗಲಿಲ್ಲ ಅಂದರೆ ಮಧ್ವಾಚಾರ್ಯರು ಎಂಥ ಬಾಡಿ ಅವ್ರದ್ದು ಅಂದರೆ ಅಚ್ಛೇದ್ಯ ಅಭೇದ್ಯ. ಅವ್ರ ಮತ ಅಚ್ಛೇದ್ಯ ಅಭೇದ್ಯ, ಅವರ ಮತಿ ಹಾಗೆ, ಅವ್ರ ಮತ ಹಾಗೆ, ಅವರ ಆಕೃತಿ ಹಾಗೆ. ಭೀಮಸೇನ ಹಾಗೆ ಇದ್ದು, ದುರ್ಯೋಧನ ಗದೆಯಿಂದ ಹೊಡೆದು ಏನೂ ಆಗ್ತಿದ್ದಿಲ್ಲ, ನಾರಾಯಣಾಸ್ತ್ರ ಬಿಟ್ಟರು ಅಶ್ವತ್ಥಾವರಿ ಏನೂ ಆಗಲಿಲ್ಲ, ಬ್ರಹ್ಮಸೂರಾಸ್ತ್ರ ಬಿಟ್ಟರು ಏನೂ ಆಗಲಿಲ್ಲ, ಹನುಮಂತನ ಬ್ರಹ್ಮಾಸ್ತ್ರ ಬಿಟ್ಟರು ಏನಾಗಲಿಲ್ಲ. ರಾಮಾಯಣ ಸುಂದರಕಾಂಡಕ್ಕೆ ಹೋದರೆ ಅದೆಲ್ಲ ಮತ್ತೆ ಪ್ರೂಫ್ ಸಿಕ್ಕಾಗಾಯಿತು. ಆಮೇಲೆ ಬಿದ್ದವನು. ಆಮೇಲೆ ಇನ್ನೊಬ್ಬರು ಬಂದ, ಮತ್ತೆ ಅವ್ರದ್ದೆಲ್ಲ ಇತಿಹಾಸನೇ ಹೇಳ್ತಾರೆ, ಎಷ್ಟು ಸ್ಟ್ರಾಂಗ್ ಗೊತ್ತು ಅವರೆಲ್ಲ, ರೆಕಾರ್ಡ್ ಹೋಲ್ಡರ್ಸ್ ಅವರೆಲ್ಲ. ಒಬ್ಬ ನಿಂತಂತೆ ಒಂದು ಗದೆ ತಗೊಂಡು, ದೊಡ್ಡ ಇದು ತೆಂಗಿನ ಮರ, ಭಾರಿ ದೊಡ್ಡ ತೆಂಗಿನ ಮರ, 100 ಕಾಯಿಗಳು, ಗದೆ ತೊಗೊಂಡು ಬುಡಕ್ಕೆ ಹೊಡೆದ್ರೆ ತೆಂಗಿನ ದಬ ದಬ ಬೀಳ್ತಿದ್ದು, ಅಷ್ಟು ಸ್ಟ್ರಾಂಗ್ ಇದ್ದ. ಇನ್ನೊಬ್ಬನು 40-50 ಜನ ಎತ್ತಕ್ಕಾಗದ ಏಣಿನ ಒಂದೇ ಕೈಲಿ ಎತ್ಕೊಂಡು ಹೋಗ್ತಿದ್ದ, ಅಷ್ಟು ಸ್ಟ್ರಾಂಗು. ಅವರೆಲ್ಲ ಆಚಾರ್ಯರ ಮೇಲೆ ಅಷ್ಟು ವೀಕ್ ಆಗಿ ಹೋದ್ರು ಆಚಾರ್ಯರ ಮೇಲೆ. ಆ ಥರ ಕೂಚಾಗ ಬಿಟ್ಟಿದ್ದಿಲ್ಲ, ಮತ್ತೆ ಸನ್ಯಾಸ ಧರ್ಮ ಬಿಟ್ಟಿಲ್ಲ. ಉಳಿದವರು ಒಂದು ಗುಂಪು ಕಾಯ್ತಿತ್ತು, ಇದು ಎತ್ತು ಹೊಡಿಲಕ್ಕರೋ ಸನ್ಯಾಸ ಹೋಯ್ತು ಅಂತ ಕೂಗಬೇಕು ಅಂತ ಕಾಯ್ತಿದ್ರು. ಅದೂ ಇಲ್ಲ, ಇದೂ ಇಲ್ಲ, ಅದು ಯಾರಿಗೂ ಸ್ಕೋಪ್ ಕೊಡಲಿಲ್ಲ ಆಚಾರ್ಯರು. ಇದು ಯಾತಕ್ಕೆ ಹೋಯ್ತು ಅಂತ ಕರೆಂಟ್ ಹೇಳ್ತೀನಿ. ಒಂದು ವಿಷಯ ಹೇಳಬೇಕಾಗಿತ್ತು, ಬಿಟ್ಟು ಹೋಗಿತ್ತು, ಅದು ಜ್ಞಾಪಕಕ್ಕೋಸ್ಕರ ಹೋಗಿದ್ದೆ ಅಷ್ಟೇ. ಅದೇನು ಅಂದರೆ ಆಚಾರ್ಯ ಹೀಗೆ ಪಾಠ ಹೇಳ್ತಾ ಇದ್ರು. ಇದ್ದಾಗ ರಾತ್ರಿ ಹೊತ್ತು ಇದ್ದಕ್ಕಿದ್ದಾಗ ದೀಪ ಹಾರಿ ಹೋಗ್ಬಿಡ್ತು. ಇದೇ ಸ್ಥಿತಿ ಬಂತು. ನಮ್ಮ ಹುಡುಗರಾಗಿದ್ದರೆ ಸದ್ಯ ರಿಲೀಫ್ ಅಂತಕೊಂಡು ನಿದ್ದೆ ಹೊಡೆದ್ಬಿಡ್ತಿದ್ರು. ಆಚಾರ್ಯ ಶಿಷ್ಯರು ಹಾಗಲ್ಲ. ಭಾರತಿ ಪತಿ ಎದುರು ಕೂತ್ಕೊಂಡಾಗ ಕಳ್ಕೊಂಡ್ರೆ ನಮಗೆ ಗೊತ್ತಾಗೋದು ಲೈಟ್ ಹೋದು ಎಷ್ಟು ಡೇಂಜರಸ್. ಟಿ ವಿ ನೋಡ್ತಿವಾಗ ಹೋಗ್ಬಿಟ್ರೆ ಬಜಿತಾ ಬಿಡೋದು. ಆ ಸೀರಿಯಲ್ ಇರುತ್ತೆ, ನೋಡ್ತಿರ್ತಾರೆ, ಕರೆಂಟ್ ಹೋಗಿಬಿಟ್ರೆ ಅವ್ರ ಜನ್ಮದಲ್ಲಿ ಅಷ್ಟು ಶಾಪ ಹಾಕಿಬಿಡ್ತಾರೆ. ಆದರೆ ಪಾಠಕ್ಕೆ ಹೋದ ಕಾಲಕ್ಕೆ ಚಪಾಳಿ ಹಾಕಿಬಿಡ್ತಾರೆ, ಸದ್ಯ ಪೀಡೆ ಹೋಯ್ತು ಅಂತ. ಆ ಥರ ಆತಿ ಶಿಷ್ಯರಿಗೆ ಹಾಗಾಯಿತು ಪಾಪ. ಆಗ ಆಚಾರ್ಯ ತಕ್ಷಣ ಹೇಳ್ತಾರೆ, ಯೋಚನೆ ಮಾಡಬೇಡಿ ಅಂಥೇಳಿ ತಮ್ಮ ಕಾಲನ್ನು ಮುಂದಕ್ಕೆ ಚಾಚಿ ಹೆಬ್ಬೆರಡು ಹೀಗಿಟ್ರಂತೆ. ಲೈಟ್ ಬರಲಿಕ್ಕೆ ಶುರುವಾಯಿತು. ಎಷ್ಟು ಲೈಟ್ ಗೊತ್ತಾ, ಸೂರ್ಯಪ್ರಕಾಶ ಇದ್ದಾಗಿದೆ. ಆ ಕ್ಷಣದಲ್ಲಿ ಪಾಠ ನಿಲ್ಲಿಸಲೇ ಇಲ್ಲ ಆಚಾರ್ಯರು. ಶಿಷ್ಯರಿಗೂ ಯಾರಿಗೂ ಗೊತ್ತೇ ಆಗಲಿಲ್ಲ, ಆ ಥರ ಹೋಯ್ತು. ಫಸ್ಟ್ UPS ಇನ್ವರ್ಟರ್ ಎಲ್ಲ ತಂದು ಆಚಾರ್ಯರೇ ಆ ಕಾನ್ಸೆಪ್ಟ್ ತಂದಿದ್ದೆ ಅವರು. ಅವರ ಹೆಸರು ಹೇಳಿದರೆ ಬೆಳಕು ಬರುತ್ತೆ. ಇನ್ನು ಅವರೇ ಇದ್ದಾಗ ಏನು ಬರ್ಬೋದು. ವಾಯುಸ್ಥಿತಿ ಮೊದಲನೇ ಶ್ಲೋಕನೇ ಹೇಳೋದು ಅದನ್ನು. ಶ್ರೀಮದ್ ವಿಷ್ಣು ನಿಷ್ಠಾ ಅತಿಗುಣಗುರು ತಮ್ಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸವೋ ಅಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭಾ ಪ್ರೇಮಭಾರಂ ಬಭಾರ. ಆಚಾರ್ಯರ ಪಾದದೊಳಗೆ ಭಾರತೀ ದೇವಿ ಇದ್ದಾರೆ. ಅಂದರೆ ಅವರ ಪಾದದಿಂದ ಬೆಳಕು ಬಂತು, ಪದಗಳಿಂದ ಜ್ಞಾನದ ಬೆಳಕು ಬರುತ್ತೆ. ಎಲ್ಲರ ದೇಹದಲ್ಲೂ ಬೆಳಕಿದೆ, ಅದು ಬೆಳಕು ಮುಡುಕಿ ಹೀಗಿರುತ್ತೆ ಅಷ್ಟೇ. ಅವ್ರ ರುಚಿಗಳು ಅಷ್ಟು ದೊಡ್ಡವರಾದ್ದರಿಂದ ಸೂರ್ಯನಿಗೆ ಸಪ್ಲೈ ಮಾಡ್ತಾರೆ ಕರೆಂಟ್. ಗೊತ್ತಾ ಅವರು ನಮಗೆಲ್ಲ ಸೂರ್ಯ ಬೆಳಗೋದೇ ಆಚಾರ ಒಳಗೆ ಕೂತಿದ್ದಕ್ಕೆ, ಅವರು ಬೆಳೆದು ಒಳಗೆ ನಾರಾಯಣ ಕೂತಿರೋದಕ್ಕೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಗಾಯತ್ರಿ ಮಂತ್ರದ ಅರ್ಥನೇ ಅಂತ ಮಧ್ವಾಚಾರ್ಯ ಮಹಿಮೆ ತೋರಿಸಿದ್ರು. ಅದು ಜ್ಞಾಪಕ ಆಯಿತು, ಹೋಯಿತು ಬಂತು, ಎರಡೂ ಆಯಿತು. ಆದ್ದರಿಂದ ಆಚಾರ್ಯರು ಹೇಳಿದ್ದು ಎಷ್ಟು ಸತ್ಯವಾದ ಕಥೆ ಅಂತ ತಿಳಿಯುತ್ತೆ. ಇವತ್ತಿಗೂ ಅವ್ರ ಹೆಸರು ಹೇಳಿದವರಿಗೆ ಕತ್ತಲೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ತತ್ವವನ್ನು ತಿಳಿಸ್ತಾರೆ. ಮುಂದೆ ಕೊಕ್ಕಡ ಅನ್ನೋ ಊರಿಗೆ ಬರ್ತಾರೆ ಸಂಚಾರ ಮಾಡ್ತಾ. ಅಲ್ಲಿ ದಾರಿಯಲ್ಲಿ ಇಲ್ಲೊಂದು ಊರು ಎರ್ಕಿಮಠ ಅಂತ ಒಂದು ಊರು. ಆ ಊರಿಗೆ ಬಂದಾಗ ಬೇಸಿಗೆ, ಒಂದು ಹನಿ ಮಳೆ ಇಲ್ಲ, ಕೆರೆ ಒಣಗೋಗಿಬಿಟ್ಟಿದೆ, ಬಾವಿಗಳೆಲ್ಲ ಕೆರೆಗಳೆಲ್ಲ. ಆಚಾರ್ಯರು ಬಂದರು, ಜನಗಳು ಹೇಳಿದರು, ಸ್ವಾಮಿ ಮಳೆ ಇಲ್ಲ, ತುಂಬ ಒದ್ದಾಡ್ತಿದ್ದೇವೆ, ನಿಮ್ಮ ಪಾಠ ಪ್ರವಚನ ಯಾರು ಕೇಳೋಕ್ಕಾಗುತ್ತೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ, ನಾನೀಗ ಊಟದ ವ್ಯವಸ್ಥೆ ಮಾಡ್ತೇನೆ, ನೀರಿನ ವ್ಯವಸ್ಥೆ ಮಾಡ್ತೇನೆ, ಆಮೇಲೆ ಇವಾಗ ಜ್ಞಾನ ಕಾರ್ಯ ಬಿಡಬಾರ್ದು ಅಂತೇಳಿ ಮಾಡಿ ಅಂದರು. ತಕ್ಷಣ ಆಚಾರ್ಯರು ಕೂತಿದ್ದಾರೆ. ಒಂದು ಕ್ಷಣ ಮಳೆ ಶುರುವಾಗುತ್ತೆ ಬರೋದಕ್ಕೋಸ್ಕರ ಜೋರ ಮಳೆ ಹೊಡೆಯುತ್ತೆ, ಎಲ್ಲ ಕೆರೆಗಳು ಫುಲ್ಲಲ್ಲಿ. ಆಯಿತಾ, ಇನ್ಮೇಲೆ ಮಾಡಬೇಕು ನೀವೀಗ. ನೀರಿನಿಂದ ಹೊಟ್ಟೆಗೆ ಅನ್ನ ಬಂತು, ಶಾಸ್ತ್ರದಿಂದ ತಲೆ ಜ್ಞಾನ ಬರುತ್ತೆ, ಓದಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಒಪ್ಕೋತಾರೆ. ಎಂಥ ಪವಾಡ ಅದು. ಆ ಕ್ಷಣಕ್ಕೆ ನೀರು ತಂದಿದ್ದು. ಅಲ್ಲಿ ನೋಡಿದರೆ ನೀರನ್ನು ನಿಲ್ಲಿಸಿದ್ರು, ಸಮುದ್ರದವರೆಗೆ ನೀರನ್ನು ಮುಗಿಸಿದ್ರು. ಅದಾದ ಮೇಲೆ ಆಚಾರ್ಯರು ಆ ಕ್ಷಣದಲ್ಲಿ ಒಂದು ಕೇಶವ ಮೂರ್ತಿ ಕೊಡ್ತಾರೆ. ಅಲ್ಲಿ ಕೊಟ್ಬಿಟ್ಟು ನಿತ್ಯ ಪೂಜೆ ಮಾಡ್ಕೊಂಡಿರಬೇಕು ಅಂತ ಹೇಳಿ ಮುಂದೆ ಹೊರಡ್ತಾರೆ. ಇದೆಲ್ಲ ನೆನಪು ಮಾಡ್ಕೋಬೇಕು.
ನಿಮಗೆ ಇನ್ನೂ ಆಶ್ಚರ್ಯವಾಗೋದು ಮಧ್ವಾಚಾರ್ಯರ ಮಹಿಮೆ ಹೇಳೋದಕ್ಕೆ ಹೊರಟ್ರೆ 1996ರಲ್ಲಿ ನಾವೆಲ್ಲ ಪಾವನ ಯಾತ್ರೆ ಆ ಜಾಗ ಎಲ್ಲ ನೋಡಲಿಕ್ಕೆ ಅಂತ ಹೋಗಿತ್ತು. ಪ್ರಾತಸ್ಮರಣೀಯರಾದ ವಿದ್ಯಾಮಾನ್ಯ ತೀರ್ಥರು, ಆಮೇಲೆ ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳು, ವಿಶ್ವೇಶ ತೀರ್ಥರು, ಆಮೇಲೆ ಫಲಿಮಾರ ಶ್ರೀಪಾದಂಗಳು, ಪರ್ಯಾಯ ಸ್ವಾಮಿಗಳು, ಈಗ ಅವರೆಲ್ಲ ಜೊತೆ ಬಂದಿದ್ದರು. ಅಲ್ಲಿ ಹೋದ್ವಿ, ಬೇಸಿಗೆ ಯಥಾ ಪ್ರಕಾರ, ಆಗಲೇ ಅದು ಏಪ್ರಿಲ್ ತಿಂಗಳು. ಆಗ ಯಥಾ ಪ್ರಕಾರ ಭಯಂಕರ ಬಿಸಿಲು, ಮಧ್ಯಾಹ್ನ ಹೋಗಿದ್ದೇವೆ, ಏನೂ ಇಲ್ಲ, ನೀರಿಲ್ಲ, ಕಡಿಮೆ ಇದೆ. ಅದರಲ್ಲಿ ಈಗ ಹೋಗಿ ಇದೇ ಕತೆ ಹೇಳೋದು ಶುರು ಮಾಡಿದ್ರೆ ಮಳೆ ಬಂದುಬಿಡ್ತು. ಮತ್ತೆ ಆಗಲೇ ಕತೆ ಹೇಳ್ತಿರ್ಲಿಕ್ಕೆ, ಆಚಾರ್ಯ ಮಹಿಮೆ ಹೇಳ್ತಿರ್ಲಿಕ್ಕೇ ಆಗಲೇ ಮಳೆ ಬಂತು ಅಂದರೆ ಆಚಾರ್ಯ ಹೆಸರು ಹೇಳಿದರೆ ಅವ್ರಿಗೆ ಪರಮಾಶ್ಚರ್ಯ. ಎಷ್ಟು ಆಚಾರ್ಯರ ಮಹಿಮೆ ಅವತ್ತು ನಡೀತು. 800 ವರ್ಷದಿಂದ ನಡೆದಿದ್ದನ್ನು ಸ್ಮರಣೆ ಮಾಡಿಕೊಂಡ್ರೆ ಮಳೆ ಬರಬೇಕಾದ್ರೆ ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ ಅಂತ ಪೂರ್ವವಾಗಿದ್ದನ್ನು ನೋಡಿದರೆ ಎಷ್ಟು ಸತ್ಯ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಆಚಾರ್ಯರು ಪಾರಂತಿ ಅಂತ ಊರಿಗೆ ಬರ್ತಾರೆ. ಅಲ್ಲಿ ಅವರು ಭೀಮಸೇನಾದಿಗಳು ಬಂದು ಪಾಂಡವರಾಗಿದ್ದಾಗ ಅಲ್ಲಿ ಬಂದು ಅಲ್ಲಿ ಪಂಚಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಪೂಜಾ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ. ಅಂದರೆ ವನವಾಸ ಕಾಲಕ್ಕೆ ಇಲ್ಲೆಲ್ಲ ಸಂಚಾರ ಮಾಡಿದ ಜಾಗ ಪಾಂಡವರು. ಅವೆಲ್ಲ ಹೇಳ್ತಾರೆ, ಇಲ್ಲಿ ಬಂದಿದ್ವಿ ನಾವು, ಮಾಡಿದ್ವಿ ಅಂತೆಲ್ಲ ಹೇಳಿ. ಆಗ ಅಲ್ಲಿ ಪೂಜೆ ಎಲ್ಲ ನಿಂತು ಹೋಗಿರುತ್ತೆ ಸ್ವಲ್ಪ ದಿವಸಗಳ ಕಾಲ, ಮಧ್ಯೆ ಬ್ರೇಕ್ ಬಂದಿರುತ್ತೆ. ಆಚಾರ್ಯ ತಕ್ಷಣ ಅದು ಹೇಳಿದ ತಕ್ಷಣ ಊರವರು ಬರ್ತಾರೆ. ಅವತ್ತಿಂದ ಮತ್ತೆ ಪೂಜೆ ಶುರುವಾಯಿತು. ಇವತ್ತು ಮತ್ತೆ ಪೂಜೆ ನಡೀತಾ ಇದೆ. ಅವರು ಪಾಂಡವರಾಗಿದ್ದು ಭೀಮಸೇನಾಗಿದ್ದೆಲ್ಲ ಕನ್ಫರ್ಮ್ ಮಾಡ್ಲಿಕ್ಕೆ ಮಾಡಿದ ಪವಾಡ. ಅಲ್ಲಿಂದ ಉಜಿರೆ ಹತ್ತಿರ ಒಂದು ಊರಿ ಕೊಕ್ಕಡ ಅಂತಿದೆ, ಅಲ್ಲಿ ಉಜಿರೆ ಮುಂದೆ ಧರ್ಮಸ್ಥಳ ಇರೋದು. ಕೊಕ್ಕಡಕ್ಕೆ ಬರ್ತಾರೆ. ಅಲ್ಲಿ ವೈದ್ಯನಾಥೇಶ್ವರ ಧನ್ವಂತರಿ ನಾಮಕ ಭಗವಂತನ ಲಿಂಗಾಕಾರದ ಮೂರ್ತಿ ಇದೆ, ದೊಡ್ಡ ಸರೋವರ ಇದೆ. ಅಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯ ಅನಾರೋಗ್ಯ ಪರಿಹಾರ, ಆರೋಗ್ಯ ಬರುತ್ತೆ ಅಂತ ಪ್ರತೀತಿ. ಪರಮಾತ್ಮ ಇದ್ದಾರಲ್ಲ, ವೈದ್ಯನಾಥನಾಥಂ ಅಂತ ಕರೆದಿದ್ದಾರೆ. ಅಲ್ಲಿಗೆ ಬಂದು ಅಲ್ಲಿ ವ್ಯವಸ್ಥಾಪಕರು ಎಡೆಪಾಡಿತ್ತಾಯ ಅಂತ ಒಬ್ಬರು ಇರ್ತಾರೆ. ಅವರು ಭಾಳ ಒಳ್ಳೆಯ ಮನುಷ್ಯ, ಆದರೆ ಸಂಸ್ಕಾರ ಸರಿಯಾಗಿ ಗೊತ್ತಿರಲಿಲ್ಲ. ಆಚಾರ್ಯರೆಲ್ಲ ನೋಡ್ತಾರೆ, ಆ ಒಂದು ಗ್ರಂಥ ಬರ್ಕೊಡ್ತಾರೆ, ಕೃಷ್ಣಾಮೃತ ಮಹಾರ್ಣವ ಅಂತ ಹೆಸರು. ಶ್ರೀ ಕೃಷ್ಣಾಮೃತ ಪರಮಾರ್ಣವಾಭಿಧಾನಂ ಸದ್ವಚರತೆತಿಂ ಚಕ್ರೇ ಸ್ವಭಕ್ತ ಭೂತ್ಯೈ ಅಂತ ಹೇಳ್ತಾರೆ. ಇವತ್ತು ಪ್ರಿಂಟ್ ಆಗಿದೆ ಅದು. ಅದರಲ್ಲಿ ಏಕಾದಶಿ ಮಹತ್ವ, ಪೂಜೆ, ಸಾಲಿಗ್ರಾಮ ಎಲ್ಲದರ ಬಗ್ಗೆ ಹೇಳ್ತಾರೆ. ಗೋಪಿಚಂದನ ಅದೆಲ್ಲ ತಿಳಿಸ್ತಕ್ಕಂಥ ಗ್ರಂಥ. ಅವರಿಗೆ ಜ್ಞಾನ ಕೊಡ್ತಾರೆ. ಅದು ಜ್ಞಾನ ಬಂತ ಆತನಿಗೆ. ಎಷ್ಟು ಆಚಾರ್ಯ ಸಿದ್ಧಿ ಕೊಡ್ತಾರೆ ಅಂದರೆ, ಅವತ್ತು ಹಾಕಿದ ಕೆರೆ ನೀವು ಇವತ್ತಿಗೂ ಇದೆ. ಅವ್ರು ಹೇಳಿಕೊಟ್ರಲ್ಲ ಆತನಿಗೆ, ಆ ವಂಶದವ್ರು ಇವತ್ತಿಗೂ ಇದ್ದಾರೆ. ಬರೀ ಇದ್ದಾರೆಲ್ಲ, ಸುಧಾ ಪಂಡಿತರಿದ್ದಾರೆ ಅಂದರೆ ಆಚಾರ್ಯರ ಕೈ ಎಂಥ ಕೈ ಇರಬೇಕು. ಅವರು ದುಡ್ಡು ಹುಣಸೆ ಬೀಜ ಕೊಟ್ಟರೆ ಇವತ್ತು ಶ್ರೀಮಂತನಾದವನಿದ್ದಾನೆ, ಅವ್ರ ಜ್ಞಾನ ಕೊಟ್ಟರೆ ಇವತ್ತು ಜ್ಞಾನಿಗಳಾಗಿದ್ದಾರೆ. ಆ ಮಗ ಅಪ್ಪನಂತೆ ಜ್ಞಾನಿ ಆಗೋದೇ ಕಷ್ಟ. ಈ ಪರಂಪರೆಯಲ್ಲೇ ಜ್ಞಾನ ಬರಬೇಕಾದ್ರೆ ಮಧ್ವಾಚಾರ್ಯರಂಥ ಗುರುಗಳನ್ನು ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಮಹಾನುಭಾವರು. ಇಲ್ಲಿಂದ ಮುಂದೆ ಸಂಚಾರ ಮಾಡ್ತಾ ಒಂದು ಊರಿಗೆ ಮತ್ತೆ ಊರಿಗೆ ಹೋಗೋದು ಬರೋದು ಇದ್ದಿದ್ದೇನೆ. ಕೆಲವು ಸರ್ತು ಹೋದಾಗ ಕೆಲವು ಮತ್ತೆ ಯಥಾ ಪ್ರಕಾರ ಬರ್ತಾರೆ. ಆಚಾರ್ಯ ಭಾರಿ ತಿಂತೀನಿ ಅಂತ ಗೊತ್ತಿದೆ ಅಂತ ರಾಶಿ ರಾಶಿ ಇಟ್ಟುಬಿಡ್ತಾರೆ. ಮತ್ತು ಆಚಾರ್ಯ ಆಚಾರ್ಯ 80 ಹತ್ತಿರ ಇದ್ದಾರೆ ಆಚಾರ್ಯರಾಗ. ಮತ್ತೆ ಬಾಳೆಹಣ್ಣು, ಹಾಲು, ಊಟ ಎಲ್ಲ ಮುಗಿಸ್ಬಿಟ್ರು. ಅದು ನೋಡಿದ್ರಂತೆ. ನಿನ್ನೆ ಹೇಳಿದ್ದೆ ನಾನು, ಚಿಕ್ಕವರಿದ್ದ ಮಾಡಿದ್ದನ್ನು ಹೇಳಿದರು. ನಿನ್ನೆ 4000 ಬಾಳೆಹಣ್ಣು, 30 ಕೊಡ ಹಾಲು ನಡೆದ್ವಿ. ಇವತ್ತು ಕೇಳಿದ್ವಿ. ಮತ್ತೆ ಡಿಫ್ರೆಂಟ್ ಸ್ಟೇಜಸಲ್ಲಿ ಯಾಕೆ ಹೇಳ್ತಾರೆ, ರಿಪೀಟ್ ಮಾಡ್ತಾರೆ ಅಂದರೆ ವೆರಿ ಸಿಂಪಲ್. ಯಂಗಿದ್ದಾಗಲೂ ಹಾಗೇ ಇದ್ದರು, ಮಿಡ್ಲ್ ಏಜಲ್ಲೂ ಹಾಗೇ ಇದ್ದರು, ಓಲ್ಡ್ ಏಜಲ್ಲೂ ಹಾಗೇ ಇದ್ದರು. ನಾವು ಹಾಗೇ ಇರ್ತೀವಿ, ಎಲ್ಲ ಏಜಲ್ಲೂ ವೀಕಾಗೇ ಇರ್ತೇವೆ, ಎಲ್ಲ ಏಜಲ್ಲೂ ಸ್ಟ್ರಾಂಗ್ ಆಗೇ ಇದ್ದರು. ಅವ್ರ ಏಜ್ ಎಫೆಕ್ಟ್ ಆಗೋದಿಲ್ಲ. ನಿನ್ನೆ ಹೇಳಿದ್ದೇನೆ, ಗೋಲ್ಡ್ಗೆ ಏಜ್ ಎಫೆಕ್ಟ್ ಆಗೋದಿಲ್ಲ, ರಿಯಲ್ ಗೋಲ್ಡ್ಗೆ ಆಗೋದಿಲ್ಲ. ಹಾಗೆ ಅವರ ದೇಹ, ಈ ಲೋಹ ದೇಹ, ಲೋಹಗಳು, ಬಂಗಾರನು ಲೋಹನೇ, ಅದು ಎಂದೂ ಕೂಡ ಆಲ್ ಪ್ರೂಫ್ ಆಗೋ ಆಚಾರ್ಯರ ದೇಹ ಸುವರ್ಣಕ್ಕಿಂತ ದೊಡ್ಡ ಪವಿತ್ರವಾದದ್ದು. ಇದು ಕಬ್ಬಿಣದ ದೇಹ ಏನಾಗಿ ತುಕ್ಕಿಡಿದು ಹೋಗಿಬಿಡುತ್ತೆ. ಕಬ್ಬಿಣ ಕಲಿಯುಗದ ಜನಗಳ ತುಕ್ಕಿಡಿದ ದೇಹ ಇದ್ದಾಗ ಸ್ವಲ್ಪ ರೋಗ ರುಜನದಿಂದ ಹೋಗಿಬಿಡುತ್ತೆ. ಆಚಾರ್ಯರು ಆ ರೀತಿ ಇದ್ದಾರೆ. ಹರಿಕತಾಂಸರ ಅರ್ಥ ಆಗುತ್ತಾಗ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ತರಸೆ ಸತ್ವ ಪ್ರಚುರ ವಾಣಿಯ ಮುಖ ಸರೋಜಯಿನ ಗರುಡ ಶೇಷ ಶಶಾಂಕದಳ ಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ. ನಿರ್ಜರ, ಮುಪ್ಪಿಲ್ಲದವರು. ಆಚಾರ್ಯರಿಗೆ ಮುಪ್ಪೇ ಇಲ್ಲ. ಅವರಿಗೆ ಏಜ್ ಆಗಿದ್ದು ಹೌದು, ಏಜಿನ ಎಫೆಕ್ಟ್ ಆಗಲಿಲ್ಲ. ಆಗ ಮಧ್ವಾಚಾರ್ಯ ನಾವು ಏನು ಮಾಡ್ಬೋದು, ಮಧ್ವಾಚಾರ್ಯ ಎಲ್ಲೋ ಇದ್ದಾರಂತೆ, ಪಾಪ ವಯಸ್ಸಾಗಿರ್ಬೋದು, ಕರೆದು ಪಾಪ ಟೆನ್ಷನ್ ಮಾಡಬಾರ್ದು ಅವರಿಗೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಅವರಿಗೆ ವಯಸ್ಸು ಆಗೋದೇ ಇಲ್ಲ. ವಯಸ್ಸು ಬೇರೆ, ಪರಿಣಾಮ ಬೇರೆ, ಅದನ್ನು ತೋರಿಸ್ತಾರೆ. ಈಗ ಯಾರು ಬಡವರು ಕರಿತಿದ್ರು ಆಚಾರ್ಯರ ಭಿಕ್ಷೆಗೆ, ಆಚಾರ್ಯರಿಂದ ಸಾವಿರಾರು ಶಿಷ್ಯರುಗಳು. ಆಚಾರ್ಯ ಹೇಳ್ತೀವಿ, ಯೋಚನೆ ಮಾಡಬೇಡಿ, ಇಟ್ಬಿಡಿ. ಇಲ್ಲಿ ಇದ್ದಿದ್ರೆ ಎಷ್ಟು ಜನ ಬಡಿಸಿದ್ರು ಹಾಗೆ ಆಗ್ತಾನೇ ಇತ್ತದು. ಅಕ್ಷಯ ಪಾತ್ರೆ ಇಟ್ಕೊಂಡು ಮಹಾನುಭಾವರು, ಅವರೇ ಅಕ್ಷಯ. ಇದರಿಂದ ಕಡಿಮೆ ಇದ್ದವರಿಗೆ ಕಡಿಮೆ ಇದ್ದಾಗ ಹೆಚ್ಚು ಮಾಡ್ತೀವಿ, ಹೆಚ್ಚಿದ್ದಾಗ ಬಿಡಿಸ್ಕೊಂಡು ಎಷ್ಟು ಬೇಕು ಉಳಿಸಿ ತಾವು ತೊಗೊಂಡ್ಬಿಡ್ತಾರೆ. ಇದು ಯೋಗ ಶಕ್ತಿ ಅಂದರೆ ಇದು. ಇಂಥ ಮಹಿಳೆಗಳು ಸಾಲು ಮಾಡ್ತಾ ಆಚಾರ್ಯರು ಕೊನೆಗೆ ಉಡುಪಿಯಲ್ಲಿ ಕೂತಿದ್ದಾರೆ. ಅನಂತೇಶ್ವರ ಸನ್ನಿಧಾನ ಪ್ರವಚನ ಮಾಡ್ತಾ ಇದ್ದಾರೆ.
ದೇವತೆಗಳೆಲ್ಲ ಮೇಲೆ ನೋಡ್ತಾ ಇದ್ದಾರೆ. ಕೆಳಗೆ ತ್ರಿವಿಕ್ರಮಪಂಡಿತಾಚಾರ್ಯ ಮಹಾನುಭಾವರು ಜ್ಞಾನ ಪದ್ಮನಾಭ ತೀರ್ಥರಂಥ ಜ್ಞಾನಿಗಳೆಲ್ಲ ಇದ್ದಾರೆ. ಆಗ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ ಆಚಾರ್ಯರ ಮೇಲೆ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾದನಿಮಗಾಹ ನಮ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ. 3 ಅವತಾರಗಳನ್ನು ಸ್ಮರಣೆ ಮಾಡ್ತಾ ಹಾಗೆ ಪುಷ್ಪಗಳು ದಬ 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 ಬಿಡ್ತಾ ಇದೆ ಪುಷ್ಪಗಳ ರಾಶಿ. ಯಾವುದದು? ಇತಿ ನಿಗದಿತವಂತಹ ತತ್ರ ವೃಂದಾರ ಕೇಂದ್ರಾ ಗುರು ವಿಜಯ ಮಹಂತಂ ಲಾಲಯಂತೋ ಮಹಾಂತಂ ವರುಷುರಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದಯಿತ ವರಿಷ್ಠೆ ಶ್ರೀಮದಾನಂದ ತೀರ್ಥೆ. ಮಂದಾರ ಪಾರಿಜಾತಾದಿ ಹೂವುಗಳು ನಮ್ಮ ನೋಡಿದ ತಕ್ಷಣ ಗೊತ್ತಲ್ಲ, ಇಂಪಾರ್ಟೆಂಟ್ ಅಂತ ಹೇಳ್ಬಿಡ್ತಾರೆ ನೋಡಿದ ತಕ್ಷಣ. ಆ ಹೂವು ನೋಡಿದ ತಕ್ಷಣ ದೇವಲೋಕದ ಹೂವುಗಳು ಸುಗಂಧಿ, ಅದರ ವಾಸನೆ ಕಿಲೋಮೀಟರ್ ಗಟ್ಟಲೆ ಹೋಗ್ಬೇಕಂತ ವಾಸನೆಗಳು. ಶಿಷ್ಯರಿಗೆ ಆನಂದನೇ ಆನಂದ. ಪುಷ್ಪಗಳ ರಾಶಿ ಆಚಾರ್ಯ ಕಾಣಿಸ್ತಾ ಇಲ್ಲ, ತೆಗೆದು ನೋಡಿದರೆ ಆಚಾರ್ಯ ಇಲ್ಲೇ ಇಲ್ಲ. ಆಗ ನೋಡ್ತೀವಿ ಎಲ್ಲರಿಗೂ ಗಾಬರಿ ಆಗೋಯಿತು. ತಕ್ಷಣ ಆಚಾರ್ಯ ಧ್ವನಿ ಕೇಳಿಸುತ್ತೆ, ಯೋಚನೆ ಮಾಡಬೇಡಿ, ನಾವು ಇಲ್ಲಿಂದ ಹೊರಟಿಲ್ಲ, ಇಲ್ಲೇ ಒಂದು ರೂಪದಲ್ಲಿ ಇರ್ತೇವೆ, ನಾವು ದೊಡ್ಡ ಬದಿಗೆ ಹೊರಟಿದ್ದೇವೆ, ವೇದವ್ಯಾಸರು ಬಂದು ಹಾಗೆ ಕೂತಿರ್ತೇವೆ, ನಾವು ಇನ್ನೂ ತುಂಬ ದಿವಸ 36,000 ವರ್ಷ ಅಲ್ಲೇ ಕೂತಿರ್ತೇವೆ ಅಂತ ಹೇಳಿ ಅದೃಶ್ಯ ರೂಪ್ಯಪೀಠೇಸ್ತಿ ದೃಶ್ಯಸ್ತು ಬದರಿ ತಡೆ. ಇಲ್ಲಿ ಪೂರ್ಣ ಸನ್ನಿಧಾನ. ಇವತ್ತಿಗೂ ಅಲ್ಲಿ ಆಚಾರ್ಯ ಕೂತು ಜಾಗ ತೋರಿಸ್ತಾರೆ. ಪ್ರತಿ ಯಾವುದೂ ಇಲ್ಲ ಅಲ್ಲಿ, ಬರೀ ಖಾಲಿ ಜಾಗ. ಹಾಗೆ ಅಲ್ಲಿ ಪುರಶ್ಚರಣೆಯಲ್ಲಿ ಹಾಗೆ ಮಾಡ್ತಾರೆ, ಹೊರತು ಇಲ್ಲ. ಹಿಂದೆ ಯಾರೋ ಒಬ್ಬ ಸ್ವಾಮಿಗಳು ಖಾಲಿ ಜಾಗ ಯಾತಕ್ಕೆ ಅಂತ ಹೇಳಿ ಒಂದು ಮೂರ್ತಿ ಮಾಡಿಸಿದ್ರಂತೆ, ಇಡ್ಲಕ್ಕೆ ಹೋದ್ರಂತೆ. ಸ್ವಪ್ನ ಆಯ್ತಂತೆ, ತಲೆ ಮೇಲೆ ಕಲ್ಲಿಡ್ತೇನಯ್ಯ ಅಂದ್ರಂತೆ. ತಕ್ಷಣ ಬಿಟ್ಟುಬಿಟ್ರು. ಆ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅಲ್ಲಿ ಇರಲಿಲ್ಲ. ಇವತ್ತಿಗೂ ಹಾಗೇನೆ. ಇದು ಆಚಾರ್ಯರ ವಿಶೇಷವಾದ ಮಹಿಮೆ. ಅವರು ನವಮಿ ದಿವಸ, ಅದೇ ಇವತ್ತಿನ ದಿವಸ ಅಂದ್ರೆ ಮಾಧ್ವರಿ ವಿಶ್ವದ ಇತಿಹಾಸದಲ್ಲೇ ಸಶರೀರ ವೃಂದಾವನ ಪ್ರವೇಶ ಮಾಡಿದ್ದು ವಾದಿರಾಜ ಸ್ವಾಮಿಗಳ ದಾಖಲೆಯಾಯಿತು, ರಾಘವೇಂದ್ರ ಸ್ವಾಮಿಗಳ ದಾಖಲೆಯಾಯಿತು. ಸಶರೀರ ವೃಂದಾವನ ಪ್ರವೇಶ ಇವರು ಸಶರೀರ ಅಂತರ್ಧಾನರಾಗಿತ್ತು. ಕಲಿ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯವಾದ ದೊಡ್ಡ ವಿಚಾರ. ಮಾಧ್ವರತರಿಗೆ ಯಾವುದು ಹೋಗೋದಿಲ್ಲ, ಅದರಿಂದ ಅರ್ಥ ಆಗಿಲ್ಲ. ಇನ್ನು ಬೇರೆಯವರು ಕೇಳಿದರೂ ಸಾಕಷ್ಟು ಆಶ್ಚರ್ಯಪಡ್ತಾರೆ, ನಿಜವಾಗಲೂ ಪರಮಾಶ್ಚರ್ಯ ಪಡ್ತಾರೆ. ತಕ್ಷಣ ಉಡುಪಿ ಹೋಗೋ ಜಾಗ ನೋಡ್ಕೊಂಡ್ಬರ್ತಾರೆ, ಬಿಡೋದಿಲ್ಲ ಅಷ್ಟು ಸಿದ್ಧಿ. ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ಅಹುದು ಹನುಮಂತ, ಅಹುದು ನೀ ಬಲವಂತ, ಅಹುದು ಮುಖ್ಯ ಪ್ರಾಣ, ಮೂಲ ಗುರು ಹೌದು ಅಂತ ಅರ್ಥ ಆಗುತ್ತೆ. ಅಂಥವರ ಗ್ರಂಥಗಳೇ ಸ್ವರಮೂಲ ಗ್ರಂಥಗಳು. ಅಂಥವರ ಪರಂಪರೆಯೇ ಮಾಧ್ವ ಪರಂಪರೆ. ಮುಂದೆ ಪದ್ಮನಾಭ ತೀರ್ಥರು, ಜಯತೀರ್ಥರು, ವ್ಯಾಸರಾಜರು, ವಾಜರಾಜರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳು, ಎಂತೆಂಥ ಜ್ಞಾನಿಗಳು, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಎಂತೆಂಥ ಹರಿದಾಸರುಗಳು, ಎಂತೆಂಥ ದಿವ್ಯ ಕ್ಷೇತ್ರಗಳು ನಮ್ಮದು. ಇವೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದರೆ ಅದು ತೀರ್ಥಯಾತ್ರೆ ಆಗುತ್ತೆ. ಎಲ್ಲ ನೋಡ್ತಾ ಹೋಗಬೇಕು, ಮದುವೆ ಜ್ಞಾಪಕ ಮಾಡ್ಕೊತಾ ಹೋಗಬೇಕು. ಅದು ಒಳ್ಳೆ ತೀರ್ಥಯಾತ್ರೆ ಆಗುತ್ತೆ, ಪ್ರಾಕ್ಟಿಕಲ್ ಆಗುತ್ತೆ. ಇಂಜಿನಿಯರಿಂಗ್ನಲ್ಲಿ ಈ ಒಂದು ಮೆಕ್ಯಾನಿಕಲ್ಲಿದ್ದರೆ ಎಲ್ಲ ಇನ್ನೆಲ್ಲ ತೋರಿಸ್ತಾರೆ ಫ್ಯಾಕ್ಟ್ರಿಗಳನ್ನು. ಸಿವಿಲ್ ಆದರೆ ಎಲ್ಲ ಡ್ಯಾಮ್ಗಳು ತೋರಿಸ್ತಾರೆ. ನಮ್ಮಲ್ಲಿ ಸ್ಪಿರಿಚುವಲ್ ಟೂರ್ ಇವೆಲ್ಲ ಕೂಡ. ನಮ್ಮದು ಹಾಗಲ್ಲ, ಚಕ್ಲಿ ಕೋಡಬೇಡಿ ಉಂಡಿಗಳು ಅಷ್ಟೇ, ಇನ್ನೇನಿರೋದ್ರ. ಹೌದಾ, ಇದು ಯಾವ ಊರು, ಯಾವ ಊರಿಗೂ ಹೋಗಿದ್ದೀವಿ ರೀ ಅಂತಾರೆ. ಯಾವ ಊರಿಗೋ ಬಂದಿವಿ ರೀ, ಏನೋ ಇತ್ತು ರೀ, ಇದಕ್ಕೆ ಯಾತ್ರೆ ಮಾಡಬೇಕಾ, ಇದಕ್ಕೆ ಎಲ್ಲೋ ನೋಡ್ಕೊಂಬಂದು ಸ್ಟೂಡೆಂಟ್ ಬರೆದ ಫೇಲ್ ಅಂತ ಕರೀತಾರೆ. ಏನು ನೋಡಿ ರಿಪೋರ್ಟ್ ಕೊಡಬೇಕು, ನೋಡ್ಕೊಂಬಂದು ಏನೇನು ನೋಡಿದ್ವಿ ಅಂತ. ತೀರ್ಥಯಾತ್ರೆ ಮಾಡಿದ್ಮೇಲೆ ನಮ್ಮ ರೀತಿ ಚೇಂಜ್ ಆಗಿಬಿಡ್ಬೇಕು ಟೋಟಲಿ. ಇನ್ಮೇಲೆ ರಾಮಾಯಣ ಮಹಾಭಾರತದ ಬಗ್ಗೆ ಮಾತಾಡ್ಬೇಕಾದ್ರೆ ಎಷ್ಟು ನಾವು ಅಧಿಕೃತ ಗ್ರಂಥಗಳು ಅಂತೇಳಿ ರೋಮಾಂಚನವಾಗಬೇಕು. ಅದು ತೀರ್ಥಯಾತ್ರೆಯ ಮಹತ್ವ. ಅದನ್ನೆಲ್ಲ ತೋರಿಸಿಕೊಟ್ಟ ಒಬ್ಬ ಗುರುಗಳು ಅಂದರೆ ಶ್ರೀಮದ್ ಆಚಾರ್ಯರು. ಆಚಾರ್ಯಾ ಶ್ರೀಮದ್ ಆಚಾರ್ಯಾ ಸಂತುಮೇ ಜನ್ಮ ಜನ್ಮನಿ ಅಂತ ಪ್ರತಿ ಕ್ಷಣದಲ್ಲೂ ಹೇಳಬೇಕಾದ, ಊಟ ಕೂತಾಗಲ್ಲ, ಪ್ರತಿ ಕ್ಷಣದಲ್ಲೂ ಹೇಳಬೇಕಾದ ಮಾತದು. ಆ ರೀತಿ ಹೇಳಿದ್ದವರೆಲ್ಲ ಮೇಲೆ ಬರ್ತಾರೆ. ಇವತ್ತು ಆಚಾರ್ಯ ಚರಿತ್ರೆ ಹೇಳಿಸ್ತಕ್ಕಂಥ ಪ್ರಸಂಗನೇ ಜನರಿಗೆ ತರೋದಿಲ್ಲ. ಯಾವುದೋ ಕಾಲಕ್ಕೂ ಪ್ರಯತ್ನ ತರೋದಿಲ್ಲ. ಮಧ್ವನವಮಿ ಕಾಲಕ್ಕಲ್ಲ, ಎಲ್ಲ ಕಾಲಕ್ಕೂ ಮಧ್ವವಿದ್ಯೆ ಸಮಯ ಬಂದ ವರ್ಷಕ್ಕೂ 3-4 ಸತಿ ತಿಳಿಸ್ತಾನೆ ಇರಬೇಕು. ಆಚಾರ್ಯ ಮೇಲೆ ಕಿವಿ ಬಿಡ್ತಾನೆ ಇರಬೇಕು. ಅದೇ ವಿಶೇಷವಾಗಿ ಮಧ್ವನವಮಿ ಪರ್ವಕಾಲ ಇನ್ನೂ ಹೆಚ್ಚಾಗಿ ಹೇಳಿಸ್ಬೇಕು. ಆ ರೀತಿ ಮಾಡಿದಾಗ ತುಂಬ ಜನಗಳಿಗೆ ಅವ್ರಿಗೆ ತಿಳಿಯಾಗಿ ಹೇಳಬೇಕು, ಮಧ್ವವಿದ್ಯೆ ಓದಾಗಿ ಮಾಡಬೇಕು, ಪಾಠದ ವ್ಯವಸ್ಥೆ ಮಾಡಬೇಕು. ಅದು ಮಠ ಇರಬೇಕಾದ್ದೇ ಅದಕ್ಕೆ. ಇದೆಲ್ಲ ಸೆಕೆಂಡರಿ. ರಾಯ ವೃಂದಾವನ ಎಷ್ಟು ಸನ್ನಿಧಾನ ಇಟ್ಟಿರ್ತಾರೋ ಇದರಲ್ಲಿ ಅದು ಕೋಟಿ ಪಟ್ಟು ಸನ್ನಿಧಾನ ಇಟ್ಟಿರ್ತಾರೆ. ಬರೀ ವೃಂದಾವನಕ್ಕೆ ಎಷ್ಟು ಬಂಗಾರ ಅವರತ್ತದ ಕವಚ ಮಾಡಿಸಿ ಸನ್ನಿಧಾನ ಬರ್ತದೆ, ಪಾಠ ಪ್ರವಚನ ಮಾಡಿಸಿ ಈ ಸನ್ನಿಧಾನ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಸಾಕ್ಷಾತ್ ರಾಯರೇ ಬಂದು ಕೂತು ಬಿಡ್ತಾರೆ. ಇವತ್ತು ಶಾಲಾ ಕಾಲೇಜುಗಳಲ್ಲಿ ಏನೋ ಬಿಲ್ಡಿಂಗ್ ನೋಡೋದಿಲ್ಲ, ರಿಸಲ್ಟ್ ನೋಡ್ತಾರೆ. ರಿಸಲ್ಟ್ ಫಸ್ಟ್ ರ್ಯಾಂಕ, ಸಾಲು ಬಿಲ್ಡಿಂಗ್ ಹಾಗೆ ಇರುತ್ತೆ. ನೀವು ಸೂಪರ್ ಬಿಲ್ಡಿಂಗು, ಕಲ್ಯಾಣ ಮಂಟಪ ವಾಸಿ ಒಬ್ಬನು ಪಾಸಾಗಿಲ್ಲ ಸ್ಕೂಲೊಳಗೆ ಅಂದರೆ ಏನು ಮಾಡ್ತೀರಿ ಅದರೊಳಗೆ? ಅದು ಮಠದ ಕಟ್ಟಡ ಇರಬೇಕಾದದ್ದು ಮೂಲತಃ ಜ್ಞಾನ ಪ್ರಸಾರಕ್ಕೋಸ್ಕರ. ಅದನ್ನು ಮಾಡೋ ಜನ ತುಂಬ ಕಡಿಮೆ ಇದ್ದಾರೆ. ಕೆಲವು ಕೆಟ್ಟ ಪಠಗಳು ಮಾತ್ರ ಕೆಲಸ ಮಾಡುತ್ತೆ. ಇವತ್ತೇ ಪೇಪರ್ ನೋಡಿ, ಮಧ್ವವಿದ್ಯೆ ಎಷ್ಟು ಕಡೆ ಕಾಣುತ್ತೆ ನಿಮಗೆ? ಇಲ್ಲೇ ಭಾರಿ ಕಡಿಮೆ. ಇವತ್ತು ಇಲ್ಲಿ ಅಮರಜ್ಯೋತಿ ನಗರದ ಒಂದು ಸ್ಥಳ, ಒಳ್ಳೆಯ ಸ್ಥಳ,
ಅಮರ ಜ್ಯೋತಿ ಎಂದೂ ಆರದ ಜ್ಯೋತಿ ಮಧ್ವಾಚಾರ್ಯರಾದ್ದರಿಂದ ಅದರ ನಗರ ಅವರಿಂದ ಹೆಸರು ಹೇಳಿದರೆ ಅಮರ ಜ್ಯೋತಿ, ನಿಜವಾದ ಅಮರ ಜ್ಯೋತಿ ನಗರ ಆಗುತ್ತೆ ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿಯ ಕಾರ್ಯಕರ್ತರಿಗೆ, ವಿಶೇಷವಾಗಿ ನಮ್ಮ ನಾಗರಾಜರವರಿಗೆ, ಅವರ ಸಹಕಾರಿಗಳಾಗಿರೋ ಜನಗಳಿಗೆಲ್ಲ ಕೂಡ ಇಂಥ ಕೆಲಸ ನಿರಂತರ ಮಾಡ್ತಾ ಇರಲಿ ಅಂತ ಅವರಿಗೆ ಈ ಸಮಯದಲ್ಲಿ ಸೂಚನೆ ಮಾಡ್ತಾ, ಗ್ರಂಥಗಳು ಯಾವ ಗ್ರಂಥ ಬೇಕಾದ್ರೂ ನಾವು ಸಿಗಲ್ಲ ಅಂತ ಹೇಳಬಾರ್ದು. ನಮ್ಮ ಮರ್ಯಾದೆ ಹೋದಾಗ ಲೆಕ್ಕ. ಮದುವೆ ಸಿಗೋದಿಲ್ಲ, ಮಠಕ್ಕೆ ಮರ್ಯಾದೆ ಹೋಗುತ್ತೆ, ಇರಬೇಕು. ರಾಘವೇಂದ್ರ ಸಿಗೋದಿಲ್ಲ, ಮರ್ಯಾದೆ ಹೋಗುತ್ತೆ. ಪರಿಮಾಣ ಇರಬೇಕು. ಅವನು ಓದಲಿ ಬಿಡಲಿ, ಗ್ರಂಥ ಭಂಡಾರ ಇರಬೇಕು. ಏನು ಇವತ್ತು ಈ ಪುಸ್ತಕ ಇದೆ, ಅವನಿಲ್ಲ ಬೈಕೊಂಡು ಹೋಗಬೇಕು ಹೊರತು ನಾನು ಮಾಡಲಿಲ್ಲ ಅಂತ, ಇವರು ಕೊಡಲಿಲ್ಲ ಅಂತ ನಮಗೆ ಕೆಟ್ಟ ಹೆಸರು ಬರಬಾರ್ದು. ಶಾಲೆಗೆ ಟೆಕ್ಸ್ಟ್ ಬುಕ್ ಇಲ್ಲಾಂದ್ರೆ ಪಠಗಡೆ ಹೇಗಾಗುತ್ತೆ ಅದು? ಮಠ ಛಾತ್ರಾದಿಂದಲೇ ಲೈಬ್ರರಿ ಬಿಲ್ಡಪ್ ಮಾಡಬೇಕು, ಸರ್ವಮೂಲ ಗ್ರಂಥ ನೋಡಬೇಕು, ಜನ ಪರಿಮಾಣ ನೋಡಬೇಕು. ಇಷ್ಟೆಲ್ಲ ತೋರಿಸಿ ಇದನ್ನು ಆಚಾರ ಬರೆದಿದ್ದಾರೆ, ಒಂದೂವರೆ ಆಗ ಹಬ್ಬ ಅಂತ ಅನ್ಸುತ್ತೆ. ಪರಿಮಾಣ ನೋಡಿ ಇಷ್ಟು ಅರ್ಥ ಗ್ರಂಥ ಬರೆದಿದ್ದಾರೆ, ತಲೆ ಬರ್ತಾರೆ. ರಾಯರು ಮಾಡಿದ್ದಾರೆ ಏನೂ ಗೊತ್ತಿಲ್ಲ ಅಂದರೆ, ಹಾಗಿದ್ದರೆ ಏನು ವ್ಯತ್ಯಾಸ ನಿಮಗೂ ಅವ್ರಿಗೂ? ಒಂದು ಇಟ್ಟಿದೆ ಆಕಾರ ಅಷ್ಟೇ. ವ್ಯಕ್ತಿಯ ಆರ್ಟಿಸ್ಟನ್ನು ಗ್ರೇಟ್ ಅಂತ ಆರ್ಟ್ ತೋರಿಸಿ ಆರ್ಟಿಸ್ಟನ್ನು ಹೇಳಿದ್ರೆ ಅರ್ಥ ಆಗುತ್ತೆ. ಇವತ್ತು ಗ್ರಂಥಗಳನ್ನು ತೋರಿಸಿ ಅವ್ರ ಬಗ್ಗೆ ಹೇಳಬೇಕು, ಮಹಿಮೆಯನ್ನು ತಿಳಿಸ್ಬೇಕು ಅಂತ ಒಂದು ಎಚ್ಚರಿಕೆ ತುಂಬ ಜನಕ್ಕೆ ಇರೋದಿಲ್ಲ. ಇಲ್ಲಿಯ ಮಠ ಮೊದಲಿನಿಂದನೂ ಸಹ ಪ್ರತಿನಿತ್ಯದ ಜ್ಞಾನ ಕಾರ್ಯ ಮಾಡಿಕೊಂಡಿದ್ದಾರೆ, ಪಾಠದ ವ್ಯವಸ್ಥೆನೂ ಮಾಡಿದ್ದಾರೆ. ವಿಶೇಷವಾಗಿ ಇನ್ನೂ ಹೆಚ್ಚಾಗಿ ನಡೀಲಿ ಅಂಥೇಳಿ ಸಮಯದಲ್ಲಿ ಹೇಳ್ತಾ, ಈ ಶುಭ ಸಂದರ್ಭದಲ್ಲಿ ಒಂದು 6-7 ಇತ್ತು, 6ಕ್ಕೆ ಬಂತದ್ದು. ಅದು ಹೆಚ್ಚೆಚ್ಚು ಟೈಮ್ ಹೇಳಿದ್ದರಿಂದ 6 ಗಂಟೆ ಆಗಿದೆ, ಹೆಚ್ಚು ಕಡಿಮೆ 10 ದಿವಸ ನಡೆದಿದೆ. ಅದು ವಿಶೇಷವಾಗಿ ಆಚಾರ್ಯರುಗಳನ್ನೆಲ್ಲರ ಮೇಲೆ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ವಸ್ತು ಮಂಗಲ